ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ಸೆಷನಲ್ಲಿ ನಾವೇ ನೋಡೋಣ ಅಂತ ಹೇಳಿದ್ರೆ ಮುಂಬರ್ತಕ್ಕಂಥ SSC RRB ಮತ್ತು ಸೆಂಟ್ರಲ್ ಗೌರ್ಮೆಂಟಿನ ವಿವಿಧ ಎಕ್ಸಾಮ್ಗಳಿಗೆ ಹಾಗೆ ಸ್ಟೇಟ್ ಗೌರ್ಮೆಂಟಿನ ವಿವಿಧ ಎಕ್ಸಾಮ್ಗಳಿಗೆ ಮುಂಬರ್ತಕ್ಕಂಥ ಎಕ್ಸಾಮ್ಗಳಲ್ಲಿ ಕೇಳಬಹುದಾದ ಸ್ಪೋರ್ಟ್ಸ್ ಕರೆಂಟ್ ಅಫೇರ್ಸ್ನ ಈ ಒಂದು ಸೆಷನಲ್ಲಿ ನಾವು ಡಿಸ್ಕಷನ್ ಮಾಡೋಣ, ಸರಿನಾ? ಸೊ ಕಳೆದ ಒಂದು ವರ್ಷದ ಕಳೆದ ಜನವರಿ 2025 ಇಂದ 2025 ಅಕ್ಟೋಬರ್ವರೆಗೆ ನಡೆದಿರ್ತಕ್ಕಂಥ ಎಲ್ಲ ಸ್ಪೋರ್ಟ್ಸಿನ ಪ್ರಮುಖ ಪ್ರಶ್ನೆಗಳನ್ನು ಈ ಒಂದು ಸೆಷನಲ್ಲಿ ನಾವು ಡಿಸ್ಕಷನ್ ಮಾಡೋಣ, ಸರಿನಾ? ಸರ್ ಟೋಟಲಿ ಎಷ್ಟು ಪ್ರಶ್ನೆಗಳಾಗ್ತದೆ ಅಂತ ಕೇಳಿದ್ರೆ ಟೋಟಲಿ 85ಕ್ಕಿಂತ ಜಾಸ್ತಿ ಪ್ರಶ್ನೆಗಳು ಈ ಒಂದು ಸೆಷನಲ್ಲಿ ನಿಮಗೆ ಕಂಡುಬರ್ತವೆ, ಸರಿನಾ? ಸೊ ಈ ಎಲ್ಲ ಪ್ರಶ್ನೆಗಳೇನಿದೆ ಅಲ್ವಾ ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆಂದ್ರೆ ಸ್ಪೋರ್ಟ್ಸ್ ಕರೆಂಟ್ ಅಫೇರ್ಸ್ ಹೊರತಾಗಿ ನಿಮಗೆ ಮತ್ತೆ ಯಾವುದು ಕೂಡ ಮಿಸ್ ಮಾಡದೇ ಇರುವಂತಹ ಟಾಪಿಕ್ ನಿಮಗೆ ಸಿಗೋದೇ ಇಲ್ಲ. ಸೊ ಇದನ್ನು ಯಾವುದು ಕೂಡ ನಿಮಗೆ ಮಿಸ್ ಮಾಡೋದೇ ಇಲ್ಲ. ಸೊ ಕೇಳ್ತಾನೆ. ಸೊ ಆದ ಕಾರಣದಿಂದ ಈ ಒಂದು ಕ್ಲಾಸ್ ಏನಿದೆ ಅಲ್ವಾ ನಿಮಗೆ ಖಂಡಿತವಾಗಿ ಯೂಸ್ಫುಲ್ ಆಗುತ್ತೆ. ಸೊ ಹಾಗಾದ್ರೆ ಬನ್ನಿ ತಡ ಮಾಡೋದು ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡೋ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ಮೊದಲ ಪ್ರಶ್ನೆ ಏನಿದೆ? ಮೊದಲ ಪ್ರಶ್ನೆ, 2025ರ 38ನೇ ರಾಷ್ಟ್ರೀಯ ಕ್ರೀಡಾಕೂಟವನ್ನು ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶ ಆಯೋಜಿಸಿದೆ ಅಂತ ಕೇಳಿದ್ದಾನೆ, ಸರಿನಾ? ಯಾವುದು 38ನೇ ರಾಷ್ಟ್ರೀಯ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿರ್ತಕ್ಕಂತಹ ರಾಜ್ಯ ಯಾವುದು ಅಂತ ಆಪ್ಷನ್ ಕೊಟ್ಟಿದ್ದಾನೆ. ಆಪ್ಷನ್ ಎ ಮಹಾರಾಷ್ಟ್ರ ಅಂತ ಕೊಟ್ಟಿದ್ದಾನೆ, ಆಪ್ಷನ್ ಬಿ ಉತ್ತರಾಖಂಡ್ ಅಂತ ಕೊಟ್ಟಿದ್ದಾನೆ, ಆಪ್ಷನ್ ಸಿ ಜಮ್ಮು ಕಾಶ್ಮೀರ ಅಂತ ಕೊಟ್ಟಿದ್ದಾನೆ, ಆಪ್ಷನ್ ಡಿ ಅಂತ ಕೊಟ್ಟಿದ್ದಾನೆ ಅಂದರೆ ಬಿಹಾರ ಅಂತ ಕೊಟ್ಟಿದ್ದಾನೆ, ಸರಿನಾ? ಸೊ ಯಾವುದಾಗುತ್ತೆ ಇದಕ್ಕೆ ಸರಿಯಾದ ಉತ್ತರ? ಆಪ್ಷನ್ ಬಿ ಉತ್ತರಾಖಂಡ ಆಗುತ್ತೆ, ಸರಿನಾ? 38ನೇ ರಾಷ್ಟ್ರೀಯ ಕ್ರೀಡಾಕೂಟವನ್ನು ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶ ಆಯೋಜಿಸಿದೆ ಅಂತ ಕೇಳಿದ್ರೆ ಉತ್ತರಾಖಂಡ ಅಂತ ಹೇಳಬೇಕು. ಹಾಗಾದರೆ 39ನೇ ರಾಷ್ಟ್ರೀಯ ಕ್ರೀಡಾಕೂಟವನ್ನು 2027ರಲ್ಲಿ ನಾಟ್ 26 2027ರಲ್ಲಿ ಯಾವ ರಾಜ್ಯ ಆಯೋಜಿಸಲಿದೆ ಅಂತ ಕೇಳ್ತಾನೆ, ಸರಿನಾ? ಸೊ ಅದು ಆಲ್ರೆಡಿ ಇವಾಗ ಹ್ಯಾಂಡ್ ಓವರ್ ತೊಗೊಂಡಿದ್ದಾರೆ. ಸೊ ಯಾವ ಒಂದು ರಾಜ್ಯದವರು ಅಂತ ಹೇಳ್ಬೋದಾ? ಯಾವ ಒಂದು ರಾಜ್ಯ ಅಂತಂದರೆ ಮೇಘಾಲಯ ರಾಜ್ಯ, ನೆನ್ಪಿಟ್ಕೊಳ್ಳಿ, ಸರಿನಾ? ಸೊ ಇದು 2 ವರ್ಷಕ್ಕೊಮ್ಮೆ ನಡೀತದೆ. ಈ ಸ್ಪೋರ್ಟ್ಸ್ ಏನಿದೆ ಅಲ್ವಾ, ರಾಷ್ಟ್ರೀಯ ಕ್ರೀಡಾಕೂಟ ಏನಿದೆ ಅಲ್ವಾ, ನ್ಯಾಷನಲ್ ಗೇಮ್ಸ್ ಏನಿದೆ ಅಲ್ವಾ, ಇದು 2 ವರ್ಷಕ್ಕೊಮ್ಮೆ ನಡೀತದೆ, ಪ್ರತಿ ವರ್ಷ ನಡೆಯುವುದಿಲ್ಲ. ಓಕೆ, ಇದು ನಿಮ್ಗೆ ಗೊತ್ತಿರಲಿ, ಯಾಕೆಂದರೆ ನಿಮಗೆ ಕೊಡಬಹುದು. 39ನೇ ರಾಷ್ಟ್ರೀಯ ಕ್ರೀಡಾಕೂಟವನ್ನು ಮೇಘಾಲಯ ಆಯೋಜಿಸಲಿದೆ. ಸೊ ಹಾಗಾದರೆ ಯಾವ ವರ್ಷ ಆಯೋಜಿಸಲಿದೆ ಅಂತ ಕೇಳ್ಬೋದು. ಆಪ್ಷನ್ ಕೊಡ್ಬೋದು ನಿಮಗೆ 25, 26, 27, 28, 29. ಅವಾಗ ನೀವು ಮ್ಯಾಕ್ಸಿಮಮ್ ಜನ ಹಾಕೋದು 2026 ಅಂತಲೇ ಹಾಕ್ತೀರಾ, ಸರಿನಾ? ಸೊ ಅದು 2026 ಅಲ್ಲ, 2027. ಆ್ಯಂಡ್ ದೆನ್ ಮುಂದಿನ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ, ಫೈನಲ್ನಲ್ಲಿ ಇಂಗ್ಲೆಂಡನ್ನು ಸೋಲಿಸುವ ಮೂಲಕ 2025ರ ಪುರುಷ ಮತ್ತು ಮಹಿಳಾ ಕಬಡ್ಡಿ ವಿಶ್ವಕಪ್ ಎರಡನ್ನೂ ಗೆದ್ದವರು ಯಾರು ಅಂತ ಕೇಳಿದ್ದಾರೆ. ಮೀನ್ಸ್ ಈ ಕಬಡ್ಡಿ ವರ್ಲ್ಡ್ ಕಪ್ ಅನ್ನು ಗೆದ್ದಿರ್ತಕ್ಕಂಥ ತಂಡ ಯಾವುದು ಅಂತ, ಮೆನ್ನಲ್ಲಿ ಹಾಗೆ ವುಮೆನಲ್ಲಿ ಯಾವ ತಂಡ? ನ್ಯೂಜಿಲೆಂಡ್ ಇದೆಯಾ, ಇಂಗ್ಲೆಂಡ್ ಇದೆಯಾ, ಭಾರತ ಇದೆಯಾ, ಚೀನಾ ಇದೆಯಾ, ಸರಿನಾ? ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ನಮ್ಮ ಭಾರತ ಆಗುತ್ತೆ. ಸೊ ಖೋಖೋದಲ್ಲೂ ಕೂಡ ಖೋಖೋ ಆ್ಯಂಡ್ ದೆನ್ ಕಬಡ್ಡಿ, ಕೆ ಅನ್ನೋದು ಮೇ ಬಿ ನಮ್ಮ ಕರ್ನಾಟಕಕ್ಕೆ ಆ್ಯಂಡ್ ದೆನ್ ನಮ್ಮ ಭಾರತಕ್ಕೆ ಲಕ್ ಇದೆ ಅನಿಸುತ್ತೆ ಸ್ಪೋರ್ಟ್ಸಲ್ಲಿ. ಸೊ ಎರಡರಲ್ಲೂ ಕೂಡ ಪುರುಷ ಮತ್ತು ಮಹಿಳೆಯರಲ್ಲಿ ಗೆದ್ದಿರ್ತಕ್ಕಂಥ ತಂಡ ಯಾವುದು ಅಂದರೆ ನಮ್ಮ ಭಾರತ ತಂಡವೇ ಅಂತ ನಾವು ಹೇಳ್ತೀವಿ, ಸರಿನಾ? ಇದು ಗೊತ್ತಿರಲಿ, ಕೇಳ್ಬೋದು ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 2025ರಲ್ಲಿ 17ನೇ ಆವೃತ್ತಿಯ ಪುರುಷರ ಏಷ್ಯಾ ಕ್ರಿಕೆಟ್ ಕಪ್ ಅನ್ನು ಗೆದ್ದಂತಹ ತಂಡ ಯಾವುದು ಅಂತ ಕೇಳಿದ್ದಾನೆ, ಸರಿನಾ? ಯಾವುದು 17ನೇ ಆವೃತ್ತಿಯನ್ನು ಗೆದ್ದಿರತಕ್ಕಂಥ ತಂಡ ಯಾವುದು? ಹಾಗೆ 9ನೇ ಬಾರಿಗೆ ಗೆದ್ದಿರತಕ್ಕಂತಹ ತಂಡ ಯಾವುದು ಅಂತ. ಸೊ ಹೈಯೆಸ್ಟ್ ಈ ಏಷ್ಯಾ ಕ್ರಿಕೆಟ್ ಕಪ್ ಏನಿದೆ ಅಲ್ವಾ, ಇದರಲ್ಲಿ ಅತಿ ಹೆಚ್ಚು ಸಕ್ಸಸ್ ಆಗಿರ್ತಕ್ಕಂಥ ಟೀಮ್ ಯಾವುದು ಅಂತಂದರೆ ನಮ್ಮ ಭಾರತ ಅಂತ ಹೇಳ್ತೀವಿ. ಸೊ ಇದು 9ನೇ ಬಾರಿಗೆ ಈ ಒಂದು ಏಷ್ಯಾ ಕ್ರಿಕೆಟ್ ಕಪ್ಪನ್ನು ತನ್ನ ಮುಡಿಗೇರಿಸ್ಕೊಂಡಿದೆ. ಬಟ್ ಕಪ್ಪನ್ನು ನಾವು ತೊಗೊಂಡು ಬಂದಿಲ್ಲ. ಮೋಸಿನ್ ನಖ್ವಿ ಏನಿದಾನಲ್ವಾ ACC ಅಧ್ಯಕ್ಷ, ಆತನೇ ಪಾಕಿಸ್ತಾನಕ್ಕೆ ತೊಗೊಂಡು ಹೋಗ್ಬಿಟ್ಟಿದ್ದಾನೆ. ನೀವು ಸೆಲೆಬ್ರೇಷನ್ ಎಲ್ಲ ನೋಡಿರ್ತೀರಾ, ಬಟ್ ಗರ್ಲ್ಸ್ ಗೊತ್ತಿರಲ್ಲ, ಇದು ಗೊತ್ತಿರಲಿ ನಿಮಗೆ, ಸರಿನಾ? ಸೊ ಫಸ್ಟ್ ಟೈಮ್ ಈ ಏಷ್ಯಾ ಕ್ರಿಕೆಟ್ ಕಪ್ಪನ್ನು ಗೆದ್ದೂ ಸಹ ನಮ್ಮ ಭಾರತ ಏನಿದೆ ಅಲ್ವಾ, ಕಪ್ಪನ್ನು ತೊಗೊಂಡು ಬಂದಿಲ್ಲ. ಆ್ಯಂಡ್ ದೆನ್ ಪ್ರೈಸ್ ಮನಿಯನ್ನು ಸಹ ತೊಗೊಂಡು ಬಂದಿಲ್ಲ. ಸೊ ಈ ಯಾಕೆ ತೊಗೊಂಡು ಬಂದಿಲ್ಲ ಅಂದರೆ ಪಾಕಿಸ್ತಾನದ ಒಬ್ಬ ಮಂತ್ರಿ, ಆತನೇ ಈ ACC ಅಧ್ಯಕ್ಷ ಕೂಡ ಆಗಿದ್ದಾನೆ. ACC ಅಧ್ಯಕ್ಷ ಯಾರು? ಮೋಸಿನ್ ನಖ್ವಿ ಅಂತ ಹೇಳ್ತೀವಿ, ಆತನೇ ಇದ್ದಾನೆ. ಸೊ ಅದಕ್ಕೆ ಪಾಕಿಸ್ತಾನದಿಂದ ನಾವು ರಿಸೀವ್ ಮಾಡಲ್ಲ ಅಂತ ಕಪ್ಪನ್ನು ತಂದಿಲ್ಲ, ಸರಿನಾ? ಇದನ್ನು ನೆನ್ಪಿಟ್ಕೊಳ್ಳಿ, ಕೇಳ್ತಾನೆ. ಆತನ ಹೆಸರು ಕೇಳ್ಬೋದು, ಯಾರ್ದು ACC ಅಧ್ಯಕ್ಷನ ಹೆಸರು ಏನು ಅಂತ ಕೇಳ್ಬೋದು. ಮೋಸಿನ್ ನಖ್ವಿ ಅಂತ ಹೇಳಬೇಕಾಗುತ್ತೆ, ಸರಿನಾ? ಆತ ಆ್ಯಕ್ಚುಲಿ ಇವಾಗ ಪಾಕಿಸ್ತಾನದ ಒಬ್ಬ ಮಂತ್ರಿಯೂ ಕೂಡ ಆಗಿದ್ದಾನೆ, ಅದು ಕೂಡ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ದೆನ್ ಈ ಏಷ್ಯಾ ಕ್ರಿಕೆಟ್ ಕಪ್ ಫಸ್ಟ್ ಟೈಮ್ ವಿನ್ ಆದವ್ರು ಯಾರು ಅಂತ ಕೇಳ್ಬೋದಲ್ಲ ನಿಮಗೆ, ಸ್ಟ್ಯಾಟಿಕ್ ಜಿಕೆ ಥರ ಅಲ್ವಾ? ಸೊ ಇದು ಕರೆಂಟ್ ಅಫೇರ್ಸ್ ಕ್ವಶನ್ ಇದು. ಬಟ್ ಇದ್ರ ಮೇಲೆ ಸ್ಟ್ಯಾಟಿಕ್ ಜಿಕೆ ಕೇಳಿದ್ರೆ ಅವಾಗ ನೀವು ಏನಂತ ಹೇಳ್ತೀರಾ? ಸೊ ಫಸ್ಟ್ ಟೈಮ್ ಯಾವಾಗ ನಡೆದಿತ್ತು ಅಂದರೆ 1984ರಲ್ಲಿ UAE ದೇಶದಲ್ಲೇ ನಡೆದಿತ್ತು. ಸೊ ಈ ವರ್ಷ ಎಲ್ಲಿ ನಡೆದಿದೆ? ಅಗೇನ್ UAE ದೇಶದಲ್ಲಿ ನಡೆದಿದೆ. ಸೊ ಫಸ್ಟ್ ಗೆದ್ದಿರ್ತಕ್ಕಂಥ ತಂಡ ಯಾವುದು? ಇದೇ ನಮ್ಮ ಭಾರತ. ಯಾರನ್ನ ಸೋಲಿಸಿತ್ತು? ಶ್ರೀಲಂಕಾವನ್ನು ಸೋಲಿಸಿತ್ತು, ಸರಿನಾ? ಬಟ್ ಈ ವರ್ಷ ಯಾರನ್ನ ಸೋಲಿಸಿದೆ ಅಂತ ಕೇಳಿದ್ರೆ ಪಾಕಿಸ್ತಾನವನ್ನು ಸೋಲಿಸಿ ಭಾರತ ಏನಿದೆ ಅಲ್ವಾ 9ನೇ ಬಾರಿಗೆ ಈ ಒಂದು 17ನೇ ಆವೃತ್ತಿಯ ಪುರುಷರ ಏಷ್ಯಾ ಕ್ರಿಕೆಟ್ ಕಪ್ ಅನ್ನು ಗೆದ್ದಿದೆ, ಸರಿನಾ? ಗೊತ್ತಿರಲಿ, ಕೇಳ್ಬೋದು. ಆ್ಯಂಡ್ ದೆನ್ ಇದರಲ್ಲಿ ಮ್ಯಾನ್ ಆಫ್ ದ
ಟೂರ್ನಮೆಂಟ್ ಅಂತ ಯಾರನ್ನ ಕೊಟ್ಟಿದ್ದಾರೆ, ಯಾರಿಗೆ ಅವಾರ್ಡ್ ಕೊಟ್ಟಿದ್ದಾರೆ ಅಂತ ಕೇಳಿದ್ರೆ ಅಭಿಷೇಕ್ ಶರ್ಮಾ ಅವರಿಗೆ. ಸರಿನಾ, ಅಭಿಷೇಕ್ ಶರ್ಮಾ ಅವರಿಗೆ. ಅತಿ ಹೆಚ್ಚು ರನ್ಗಳನ್ನು ಹೊಡೆದವರು ಯಾರು? ಅಭಿಷೇಕ್ ಶರ್ಮಾ ಅವರು. ಅತಿ ಹೆಚ್ಚು ವಿಕೆಟ್ಗಳನ್ನು ತೆಗೆದವರು ಯಾರು? ಕುಲ್ದೀಪ್ ಯಾದವ್ ಅಂತ ಹೇಳ್ತೀವಿ. ಸರಿನಾ, ಇದು ಕೂಡ ಗೊತ್ತಿರಲಿ, ಇಬ್ಬರದು ನೀವು ಹೆಸರನ್ನ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಕೊನೇರು ಹಂಪಿಯವರನ್ನು ಫೈನಲ್ನಲ್ಲಿ ಸೋಲಿಸುವ ಮೂಲಕ 2025ರ ಫಿಡೆ ಮಹಿಳಾ ಚೆಸ್ ವಿಶ್ವಕಪ್ ಅನ್ನ ಗೆದ್ದಿರ್ತಕ್ಕಂತಹ ವ್ಯಕ್ತಿ ಯಾರು ಅಂತ ಕೇಳಿದ್ದಾರೆ. ಸರಿನಾ, ಸೊ ಯಾರು? ಕೊನೇರು ಹಂಪಿಯವರನ್ನ ಸೋಲಿಸಿ ಫೈನಲ್ನಲ್ಲಿ ಸೋಲಿಸಿದಾರಂತೆ. ಸೊ ಅವರು ಫಿಡೆ ಮಹಿಳಾ ಚೆಸ್ ವಿಶ್ವಕಪ್ ಅನ್ನ ಗೆದ್ದಿದ್ದಾರಂತೆ. ಅವ್ರು ಯಾರು ಅಂತ? ದಿವ್ಯಾ ದೇಶ್ಮುಖ್ ಅವರ, ಲೀ ಟಿಂಗ್ಜಿ ಅವರ, ಇಲ್ಲಾಂದ್ರೆ ಟಾನ್ ಜೋಂಗಿ ಅವರ, ಇಲ್ಲಾಂದ್ರೆ ವೈಶಾಲಿ ರಮೇಶ್ ಬಾಬು ಅವರ ಅಂತ. ಯಾರು ಇದರಲ್ಲಿ ಸರಿಯಾದ ಉತ್ತರ ಯಾವುದು ಅಂತಂದರೆ ಆಪ್ಷನ್ ಎ, ದಿವ್ಯಾ ದೇಶ್ಮುಖ್ ಅವರು. ಸರಿನಾ, ಸೊ ನಿಮ್ಗೆ ಇನ್ನೊಂದು ಗೊತ್ತಿರಲಿ, ಕೊನೇರು ಹಂಪಿಯವರು ಗ್ರ್ಯಾಂಡ್ ಮಾಸ್ಟರ್ ಏನಾಗಿದ್ರಲ್ವಾ, ಆ ಗ್ರ್ಯಾಂಡ್ ಮಾಸ್ಟರ್ ಆಗಿರ್ತಕ್ಕಂಥ ವರ್ಷದಲ್ಲಿ ಇನ್ನೂ ದಿವ್ಯಾ ದೇಶ್ಮುಖ್ ಅವರು ಹುಟ್ಟೇ ಇರಲಿಲ್ಲ. ಬಟ್ ಇವಾಗ ನೋಡಿದ್ರೆ ಫೈನಲಲ್ಲಿ ಫಿಡೆ ಮಹಿಳಾ ಚೆಸ್ ವಿಶ್ವಕಪ್ನಲ್ಲಿ ದಿವ್ಯಾ ದೇಶ್ಮುಖ್ ಅವರು ಕೊನೇರು ಹಂಪಿಯವರನ್ನು ಸೋಲಿಸಿ ಅವರು ವಿನ್ ಆಗಿದ್ದಾರೆ. ಸೊ ಇವರು ಮಹಾರಾಷ್ಟ್ರದ ಬೆಡಗಿ ಅಂತ ಹೇಳ್ತೀವಿ. ಸರಿನಾ, ಯಾರು? ದಿವ್ಯಾ ದೇಶ್ಮುಖ್ ಅವರು ಯಾವ ಒಂದು ರಾಜ್ಯದವರಾಗಿದ್ದಾರೆ ಅಂದರೆ ಮಹಾರಾಷ್ಟ್ರದವರಾಗಿದ್ದಾರೆ. ಸರಿನಾ, ಇದು ಕೂಡ ಗೊತ್ತಿರಲಿ, ಕೇಳಬಹುದು ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ 5ನೇ ಪ್ರಶ್ನೆ, 2025ರ US ಓಪನ್ ಟೆನಿಸ್ ಚಾಂಪಿಯನ್ಶಿಪ್ನಲ್ಲಿ ಪುರುಷರ ಸಿಂಗಲ್ಸ್ ಪ್ರಶಸ್ತಿಯನ್ನು ಗೆದ್ದಿರ್ತಕ್ಕಂತಹ ವ್ಯಕ್ತಿ ಯಾರು ಅಂತ ಕೇಳಿದ್ದಾರೆ. ಸರಿನಾ, ಯಾವುದು? US ಓಪನ್ ಟೆನಿಸ್ ಚಾಂಪಿಯನ್ಶಿಪ್. ಟೋಟಲಿ ನಿಮಗೆ ಗ್ರ್ಯಾಂಡ್ ಸ್ಲಾಮ್ ಕಂಡು ಬರ್ತವೆ. ಎಷ್ಟು ಗ್ರ್ಯಾಂಡ್ ಸ್ಲಾಮ್ ಕಂಡು ಬರ್ತವೆ? 4 ಗ್ರ್ಯಾಂಡ್ ಸ್ಲಾಮ್ ಕಂಡು ಬರ್ತವೆ ಒಂದು ವರ್ಷದಲ್ಲಿ. ಯಾವುದ್ಯಾವುದು ಆರ್ಡರ್ ವೈಸ್ ಕೇಳ್ತಾನೆ ನಿಮಗೆ. ಸೊ ಫಸ್ಟ್ ಇರೋದೇ ಆಸ್ಟ್ರೇಲಿಯಾ ಗ್ರ್ಯಾಂಡ್ ಸ್ಲಾಮ್ ಅಂತ ಹೇಳ್ತೀವಿ. ಸೊ ಇದು ಜನವರಿ ತಿಂಗಳಲ್ಲಿ ನಡೀತದೆ. ಆ್ಯಂಡ್ ದೆನ್ ಸೆಕೆಂಡ್ ಕಂಡು ಬರೋದು ಯಾವುದು ಅಂತ ಅಂದರೆ ಈ ಫ್ರೆಂಚ್ ಓಪನ್ ಟೆನಿಸ್ ಟೂರ್ನಿ ಅಂತ ಹೇಳ್ತೀವಿ. ಸೊ ಇದು ಆಗೋದು ಮಾರ್ಚ್ ತಿಂಗಳಲ್ಲಿ ಆಗ್ತದೆ. ಆ್ಯಂಡ್ ದೆನ್ ಥರ್ಡ್ ಕಂಡು ಬರೋದು ಯಾವುದು ಅಂತಂದರೆ ವಿಂಬಲ್ಡನ್ ಓಪನ್ ಟೆನಿಸ್ ಟೂರ್ನಿ ಅಂತ ಕರಿತೀವಿ. ಸೊ ಇದು ಲಂಡನಲ್ಲಿ ನಡೀತದೆ. ಮೀನ್ಸ್ ನಾವು ಹೇಳೋದಾದ್ರೆ UK ಅಲ್ಲಿ ಅಥವಾ ಇಂಗ್ಲೆಂಡಲ್ಲಿ ನಡೀತದೆ ಅಂತ ಹೇಳ್ಬೋದು. ಆ್ಯಂಡ್ ದೆನ್ ನೆಕ್ಸ್ಟ್ ವರ್ಷದ ಕೊನೆಯ ಗ್ರ್ಯಾಂಡ್ ಸ್ಲಾಮ್ ಅಂತ ಅವಾಗ ಕೇಳಿದಾಗ ನಾವು ಏನಂತ ಹೇಳಬೇಕು? USA ಅಂತ ಹೇಳಬೇಕಾಗುತ್ತೆ. ಸರಿನಾ, US ಓಪನ್ ಟೆನಿಸ್ ಚಾಂಪಿಯನ್ಶಿಪ್ ಅಂತ. ಸೊ ಇದು ಯಾವಾಗ ನಡೀತದೆ? ಸೆಪ್ಟೆಂಬರ್ ತಿಂಗಳಲ್ಲಿ ನಡೀತದೆ. ಸರಿನಾ, ಇವೆಲ್ಲವೂ ಕೂಡ ಸ್ವಲ್ಪ ಅಕ್ಕಪಕ್ಕ ನಿಮಗೆ ಆದರೂ ನಿಮ್ಗೆ ಗೊತ್ತಿರಲಿ, ಒಟ್ಟಿನಲ್ಲಿ ಇಲ್ಲ ಅಂದರೆ ಆರ್ಡರ್ ಗೊತ್ತಿರಲಿ. ಯಾವುದು? ಆಸ್ಟ್ರೇಲಿಯಾ, ಫ್ರೆಂಚು, ಆ್ಯಂಡ್ ದೆನ್ ವಿಂಬಲ್ಡನ್, ಆ್ಯಂಡ್ ದೆನ್ USA ಓಪನ್ ಟೆನಿಸ್ ಟೂರ್ನಿ ಅಂತ. ಸರಿನಾ, ಸೊ ಇದರಲ್ಲಿ ಈ ಪುರುಷರಲ್ಲಿ ಯಾರು ಗೆದ್ರು ಆ್ಯಂಡ್ ದೆನ್ ಮಹಿಳೆಯರಲ್ಲಿ ಯಾರು ಗೆದ್ರು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಇನ್ನೂ ಸ್ವಲ್ಪ ಡೆಪ್ತಾಗಿ ಹೋದರೆ ಯಾರನ್ನು ಸೋಲಿಸಿ ಗೆದ್ರು ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ನಮಗೆ ಫಸ್ಟ್ ಗೆದ್ದಿರೋರಾದರೂ ನಾವು ನೋಡ್ಕೊಳ್ಳೋಣ. ಸರಿನಾ, ಬಟ್ ಇಲ್ಲಿ ಓಪನ್ ಟೆನಿಸ್ ಟೂರ್ನಿ US ಅನ್ನು ಗೆದ್ದಿರ್ತಕ್ಕಂಥ ವ್ಯಕ್ತಿ ಯಾರು ಅಂದರೆ ಕಾರ್ಲಸ್ ಅಲ್ಕರಾಜ್ ಅವರು. ಸೊ ಇದೇ ವ್ಯಕ್ತಿ ಫ್ರೆಂಚ್ ಓಪನ್ ಟೆನಿಸ್ ಟೂರ್ನಿಯನ್ನು ಕೂಡ ಗೆದ್ದಿರ್ತಕ್ಕಂಥ ವ್ಯಕ್ತಿ ಯಾರು ಅಂದರೆ ಇದೇ ಕಾರ್ಲಸ್ ಅಲ್ಕರಾಜ್. ಸರಿನಾ, ಸೊ ಈ ಫ್ರೆಂಚ್ ಅನ್ನು ಗೆದ್ದಿರ್ತಕ್ಕಂಥವ್ರು ಇವರೇ, ಕಾರ್ಲಸ್ ಅಲ್ಕರಾಜ್ ಅವರು. ಆ್ಯಂಡ್ ದೆನ್ US ಅನ್ನು ಗೆದ್ದಿರ್ತಕ್ಕಂಥ ವ್ಯಕ್ತಿ ಕೂಡ ಇವರೇ. ಸರಿನಾ, ಓಕೆ, ಇಲ್ಲಿದೆ ನೋಡಿ, ಯಾವುದು? US ಓಪನ್ ಟೆನಿಸ್ ಟೂರ್ನಿಯನ್ನು ಗೆದ್ದಿರ್ತಕ್ಕಂಥ ವ್ಯಕ್ತಿ ಯಾರು? ಕಾರ್ಲಸ್ ಅಲ್ಕರಾಜ್ ಅವರು. ಆ್ಯಂಡ್ ದೆನ್ ಫ್ರೆಂಚ್ ಓಪನ್ ಟೆನಿಸ್ ಟೂರ್ನಿಯನ್ನು ಗೆದ್ದಿರ್ತಕ್ಕಂಥ ವ್ಯಕ್ತಿ ಯಾರು? ಅಗೇನ್ ಕಾರ್ಲಸ್ ಅಲ್ಕರಾಜ್ ಅವರು. ಯಾವ ದೇಶದವರು? ಸ್ಪೇನ್ ದೇಶದವರು. ಸರಿನಾ, ಬಟ್ ಇಲ್ಲಿ ಕಾಕತಾಳೀಯ ನೋಡಿ, ಸಮಸಂಖ್ಯೆ ಅಂತ ಏನು ಹೇಳ್ತೀವಲ್ವ, ಇವನ್ ನಂಬರ್ಸ್ ಏನೇನು ಅಂತ ಹೇಳ್ತೀವಲ್ವ, ಆ ಇವನ್ ಇರಲ್ಲಿ ಇವ್ರು ಗೆದ್ದಿದ್ದಾರೆ. ಹಾಗಾದರೆ ಆಡ್ ಇರಲ್ಲಿ ಯಾರು ಗೆದ್ದಿದ್ದಾರೆ? ಲೈಕ್ ಈ ಆಸ್ಟ್ರೇಲಿಯನ್ ಆಗಿರಲಿ ಆ್ಯಂಡ್ ದೆನ್ ವಿಂಬಲ್ಡನ್ ಆಗಿರಲಿ ಯಾರು ಗೆದ್ದಿದ್ದಾರೆ? ಜಾನಿಕ್ ಸಿನ್ನರ್ ಅವರು ಗೆದ್ದಿದ್ದಾರೆ. ಸರಿನಾ, ಯಾವ ದೇಶದವರಾಗಿದ್ದಾರೆ? ಜಾನಿಕ್ ಸಿನ್ನರ್ ಅವರು ಇಟಲಿ ದೇಶದವರಾಗಿದ್ದಾರೆ. ಸರಿನಾ, ಇವರು ಯಾರನ್ನ ಸೋಲಿಸಿ ಗೆದ್ದಿದ್ದಾರೆ ಅನ್ನೋದು ನೀವು ನೋಡ್ಕೊಳ್ಳಿ. ಬಟ್ ಈ 4 ಅಂತೂ ನೀವು ಹೆಸರು ನೆನ್ಪಿಟ್ಕೊಳ್ಳೇಬೇಕು. ಯಾವುದು ಅಂತಂದರೆ ಒಂದು ಜಾನಿಕ್ ಸಿನ್ನರ್ ಆ್ಯಂಡ್ ದೆನ್ ಕಾರ್ಲಸ್ ಅಲ್ಕರಾಜ್. ಜಾನಿಕ್ ಸಿನ್ನರ್, ಕಾರ್ಲಸ್ ಅಲ್ಕರಾಜ್. ಒಂದು ಇವ್ರು ಗೆದ್ರೆ ಮತ್ತೊಂದು ನಾನು, ಇವರು ಅಂದ್ರೆ ನಾನು, ಒಂದು ನೀ ಒಂದು ನಾ ಅಂತ ಮಾಡ್ಕೊಂಡಿದ್ದಾರೆ. ಸರಿನಾ, ಎಕ್ ತೇರಾ ಎಕ್ ಮೇರಾ, ಅಕ್ಷಯ್ ಕುಮಾರ್ ಅವ್ರದ್ದು ಫಿಲ್ಮಲ್ಲಿ ಇದೆ ಅಲ್ವಾ. ಸೊ ಆ ಥರ ಮಾಡ್ಕೊಂಡಿದ್ದಾರೆ ಇವರು, ಹಂಚ್ಕೊಂಡಿದ್ದಾರೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 2025ರ ಡ್ಯುರಾಂಡ್ ಕಪ್ನ 134ನೇ ಆವೃತ್ತಿಯನ್ನು ಯಾರು ಗೆದ್ದರು ಅಂತ ಕೇಳಿದ್ದಾರೆ. ಸರಿನಾ, ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಯಾರು ಗೆದ್ದಿದ್ದಾರೆ ಅಂತ ಹೇಳ್ಬೋದಾ? ಏನು ಕೊಟ್ಟಿದ್ದಾನೆ? ಆಪ್ಷನ್ ಮೋಹನ್ ಬಗಾನ್ ಸೂಪರ್ ಜೈಂಟ್ಸ್ ಅಂತ ಕೊಟ್ಟಿದ್ದಾನೆ. ಆಪ್ಷನ್ ಬಿ ಈಸ್ಟ್ ಬೆಂಗಾಲ್ FC ಅಂತ ಕೊಟ್ಟಿದ್ದಾನೆ. ಆಪ್ಷನ್ ಸಿ ಏನು ಕೊಟ್ಟಿದ್ದಾನೆ ಅಂತಂದರೆ ನಾರ್ತ್ ಈಸ್ಟ್ ಯುನೈಟೆಡ್ FC ಅಂತ ಕೊಟ್ಟಿದ್ದಾನೆ. ಆಪ್ಷನ್ ಡಿ ಡೈಮಂಡ್ ಹಾರ್ಬರ್ FC ಅಂತ ಕೊಟ್ಟಿದ್ದಾನೆ. ಯಾರು ಗೆದ್ದಿದ್ದಾರೆ? ಇಂಪಾರ್ಟೆಂಟ್, ಮೋಸ್ಟ್ ಇಂಪಾರ್ಟೆಂಟ್. ಓಕೆ ಸರ್, ಇಲ್ಲಿವರೆಗೂ ಇರೋದು ಇಂಪಾರ್ಟೆಂಟ್ ಅಲ್ವಾ? ಇಂಪಾರ್ಟೆಂಟ್ ಇದೆ, ಇದು ಕೂಡ ಇಂಪಾರ್ಟೆಂಟ್ ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತ ಹೇಳೋದಾದ್ರೆ ನಾರ್ತ್ ಈಸ್ಟ್ ಯುನೈಟೆಡ್ FC ಅಂತ ಹೇಳ್ತೀವಿ. ಯಾವುದು? ಡ್ಯುರಾಂಡ್ ಕಪ್ನ ಎಷ್ಟನೇ ಆವೃತ್ತಿ ಆಗಿದೆ? 134ನೇ ಆವೃತ್ತಿ ಆಗಿದೆ. ಸೊ ಇದನ್ನು ಗೆದ್ದಿರ್ತಕ್ಕಂಥ ತಂಡ ಯಾವುದು ಅಂದರೆ ನಾರ್ತ್ ಈಸ್ಟ್ ಯುನೈಟೆಡ್ FC ಅಂತ ಹೇಳ್ತೀವಿ. ಸರಿನಾ, ಬರ್ಕೊಳ್ತಾ ಹೋಗಿ, ಇಂಪಾರ್ಟೆಂಟ್ ಇದೆ ಎಲ್ಲ ಕ್ವಶನ್ಗಳು ಕೂಡ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ 7ನೇ ಪ್ರಶ್ನೆ, ಮೊದಲ ಖೇಲೋ ಇಂಡಿಯಾ ಜಲ ಕ್ರೀಡಾ ಉತ್ಸವ ಎಲ್ಲಿ ನಡೆಯಲಿದೆ ಅಂತ ಕೇಳಿದ್ದಾನೆ. ಸರಿನಾ, ಮೊದಲ ಖೇಲೋ ಇಂಡಿಯಾ ಜಲ ಕ್ರೀಡಾ ಉತ್ಸವ ಎಲ್ಲಿ ನಡೆಯಲಿದೆ ಹೇಳ್ಬೋದಾ? ಎಲ್ಲಿ ನಡೆಯಲಿದೆ? ಆಪ್ಷನ್ ಎ ಉದಯಪುರ, ಆಪ್ಷನ್ ಬಿ ಭೂಪಾಲ, ಆಪ್ಷನ್ ಸಿ ಶ್ರೀನಗರ, ಆಪ್ಷನ್ ಡಿ ಭುವನೇಶ್ವರ ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ನಮ್ಮ ಶ್ರೀನಗರ ಅಂತ ಆಗುತ್ತೆ. ಸರಿನಾ, ಜಮ್ಮು ಕಾಶ್ಮೀರದ ರಾಜಧಾನಿ ಯಾವುದಂದ್ರೆ ಶ್ರೀನಗರ. ಆ ಒಂದು ಶ್ರೀನಗರದಲ್ಲಿ ಈ ಖೇಲೋ ಇಂಡಿಯಾ ಜಲ ಕ್ರೀಡಾ ಉತ್ಸವ ನಡೆದಿದೆ. ಜಲ ಕ್ರೀಡಾ ಉತ್ಸವ. ಸರಿನಾ, ಯಾವುದು? ಖೇಲೋ ಇಂಡಿಯಾ ಜಲ ಕ್ರೀಡಾ ಉತ್ಸವ. ಬೀಚ್ ಗೇಮ್ಸ್ ಅಲ್ಲ, ಬೀಚ್ ಗೇಮ್ಸೇ ಬೇರೆ, ಜಲ ಕ್ರೀಡಾ ಉತ್ಸವವೇ ಬೇರೆ. ಸರಿನಾ, ಇದು ನೆನ್ಪಿಟ್ಕೊಳ್ಳಿ, ಎಲ್ಲಿ ಅಂದರೆ ಶ್ರೀನಗರದಲ್ಲಿ ನಡೆದಿದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 2025ರ ಖೋ ಖೋ ವಿಶ್ವಕಪ್ ಅನ್ನು ಪುರುಷರು ಮತ್ತು ಮಹಿಳೆಯರ ವಿಭಾಗಗಳಲ್ಲಿ ಗೆದ್ದಿರ್ತಕ್ಕಂಥ ದೇಶ ಯಾವುದು? ಖೋ ಖೋ ಆಗಿರಲಿ, ಕಬಡ್ಡಿ ಆಗಿರಲಿ, ಕೆ ಅಂತ ಬಂದರೆ ನಮ್ಮದು ಓಕೆ ಅಂತ ಇರ್ತದೆ. ಸೊ ನಮ್ಮ ಭಾರತ ತಂಡವೇ ಗೆದ್ದಿದೆ. ಸೊ ಹಾಗಾದರೆ ಯಾರನ್ನು ಸೋಲಿಸಿ ಗೆದ್ದಿದೆ? ಎರಡೂ ಕೂಡ ನೇಪಾಳ ತಂಡದ ಪುರುಷ ಮತ್ತು ಮಹಿಳಾ ತಂಡಗಳನ್ನು ಸೋಲಿಸಿ ನಮ್ಮ ಭಾರತ ಏನಿದೆ ಅಲ್ವಾ, ವಿಶ್ವ ಖೋ ಖೋ ಕಪ್ನ ಗೆದ್ದಿದೆ. ಸೊ ಇದು ಮೊದಲ ಆವೃತ್ತಿ ಆಗಿತ್ತು. ಅದು
ಇಂಪಾರ್ಟೆಂಟ್ ಇದೆ. ಫಸ್ಟ್ ಆವೃತ್ತಿ, ಫಸ್ಟ್ ಎಡಿಷನ್ ಅಂತ ಹೇಳ್ತೀವಿ ಸರ್ನ, ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ 9ನೇ ಪ್ರಶ್ನೆ, ಮಣಿಪುರ ಯಾವ ತಂಡವನ್ನು ಸೋಲಿಸುವ ಮೂಲಕ ಡಾಕ್ಟರ್ BC ರಾಯ್ ಟ್ರೋಫಿ ಪಂದ್ಯಾವಳಿಯನ್ನು ಗೆದ್ದುಕೊಂಡಿತು ಅಂತ ಹೇಳಿದ್ದಾನೆ ಸರಿನಾ. BC ರಾಯ್ ಟ್ರೋಫಿಯನ್ನು ಗೆದ್ದುಕೊಂಡಿರ್ತಕ್ಕಂಥ ತಂಡ ಯಾವುದು? ವೆಸ್ಟ್ ಬೆಂಗಾಲ್ ತಂಡ ಸರಿನಾ. ಸೊ ಲಾಸ್ಟ್ ALP ಎಕ್ಸಾಮ್ ಆಗಿತ್ತುಗಲ್ವಾ, ಆ ALP ಎಕ್ಸಾಮಲ್ಲಿ ಈ BC ರಾಯ್ ಟ್ರೋಫಿ ಎದಕ್ಕೆ ಸಂಬಂಧಿಸಿತ್ತು ಅಂತ ಕೇಳಿದ್ದಾನೆ. ಓಕೆ, ಸೊ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಹೇಳ್ಬೋದಾ? ಸೊ ಇಲ್ಲಿ ನಿಮ್ಗೆ ಗೊತ್ತಾಯಿತು ಯಾವುದು BC ರಾಯ್ ಟ್ರೋಫಿಯನ್ನು ಗೆದ್ದಿರ್ತಕ್ಕಂಥ ತಂಡ ಯಾವುದು ಅಂತಂದರೆ ಮಣಿಪುರ ಅಂತ ಗೊತ್ತಾಯಿತು ನಿಮಗೆ. ಸಾರಿ, ಪಶ್ಚಿಮ ಬಂಗಾಳ ಅಂತ ಗೊತ್ತಾಯಿತು. ಆ್ಯಂಡ್ ಏನಾದ್ರು ಯಾರನ್ನ ಸೋಲಿಸಿದೆ ಅಂತ ಅಂದರೆ ಮಣಿಪುರ ಅಂತ ಗೊತ್ತಾಯಿತು. ಸೊ ಹಾಗಾದರೆ ಯಾವ ಒಂದು ಕ್ರೀಡೆಗೆ ಸಂಬಂಧಪಟ್ಟಿದೆ ಇದು ಅಂತ ನೀವು ಹೇಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 10ನೇ ಪ್ರಶ್ನೆ, 2026 ಬ್ಯಾಡ್ಮಿಂಟನ್ ವಿಶ್ವ ಚಾಂಪಿಯನ್ಶಿಪ್ ಅನ್ನು ಯಾವ ದೇಶ ಆಯೋಜಿಸಲಿದೆ ಅಂತ ಕೇಳಿದ್ದಾನೆ ಸರಿನಾ. ಯಾವುದು? 2026 ಬ್ಯಾಡ್ಮಿಂಟನ್ ವಿಶ್ವ ಚಾಂಪಿಯನ್ಶಿಪ್ ಅನ್ನು ಆಯೋಜನೆ ಮಾಡ್ತಕ್ಕಂಥ ದೇಶ ಯಾವುದು ಅಂತ. ಯಾವುದು ಅಂದರೆ ನಮ್ಮ ಹೆಮ್ಮೆಯ ಯಾವ್ದು ಹೇಳ್ತೀವಿ? ಚೀನಾನ? ಅಲ್ಲ, ಭಾರತ. ಸೊ ನವದೆಹಲಿಯಲ್ಲಿ ಇದನ್ನು ಆಯೋಜನೆ ಮಾಡ್ತಾರೆ ಯಾವ ವರ್ಷ? 2026 ಬ್ಯಾಡ್ಮಿಂಟನ್ ವಿಶ್ವ ಚಾಂಪಿಯನ್ಶಿಪ್ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 11ನೇ ಪ್ರಶ್ನೆ, 2025 ಪುರುಷರ ಹಾಕಿ ಏಷ್ಯಾ ಕಪ್ನಲ್ಲಿ ಭಾರತ ಯಾವ ತಂಡವನ್ನು ಸೋಲಿಸಿತು? ಸೊ ಇದನ್ನು ನಿಮಗೆ ಹೇಳಿದ್ದೆ, ಇದು ಮೋಸ್ಟ್ ಇಂಪಾರ್ಟೆಂಟ್ ಅಂತ ಸರಿನಾ. ಸೊ ಯಾವೊಂದು ತಂಡವನ್ನು ಸೋಲಿಸಿತ್ತು ಅಂತಂದರೆ ದಕ್ಷಿಣ ಕೊರಿಯಾ ತಂಡವನ್ನು ಸೋಲಿಸುವುದರ ಮೂಲಕ ಪುರುಷರ ಹಾಕಿ ಏಷ್ಯಾ ಕಪ್ನಲ್ಲಿ ಭಾರತ ಗೆದ್ದುಕೊಂಡಿದೆ. ಸೊ ಇದು ಲಾಸ್ಟ್ ಸೀಸನಲ್ಲೂ ಕೂಡ ಕೇಳಿರ್ತಕ್ಕಂಥ ಪ್ರಶ್ನೆ ಆಗಿದೆ ಸರಿನಾ. ಯಾವುದು? 2025 ಪುರುಷರ ಹಾಕಿ ಏಷ್ಯಾ ಕಪ್ನಲ್ಲಿ ಭಾರತ ಯಾವ ತಂಡವನ್ನು ಸೋಲಿಸಿತು? ದಕ್ಷಿಣ ಕೊರಿಯಾ ತಂಡವನ್ನು ಸೋಲಿಸಿದೆ ಸರಿನಾ. ಇದು ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ಇವಾಗ NTPC ಯಾರು ಎಕ್ಸಾಮ್ ಬರೀತಿದ್ರಲ್ವಾ ಟೈರ್ 2, ಸೊ ಅವ್ರಿಗೆ ಕೂಡ ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ಲಾಸ್ ಕೂಡ ಆಗಿರುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 28ನೇ ಏಷ್ಯನ್ ಟೇಬಲ್ ಟೆನ್ನಿಸ್ ಚಾಂಪಿಯನ್ಶಿಪ್ಗಳನ್ನು ಎಲ್ಲಿ ಆಯೋಜಿಸಲಾಗುವುದು ಅಂತ ಕೇಳಿದ್ದಾನೆ ಸರಿನಾ. ಯಾವುದು? ಏಷ್ಯನ್ ಟೇಬಲ್ ಟೆನ್ನಿಸ್ ಟೂರ್ನಿಯನ್ನು ಎಲ್ಲಿ ಆಯೋಜಿಸಲಾಗುವುದು? ಎಲ್ಲಿ? ಭುವನೇಶ್ವರ್, ಒಡಿಶಾ, ಚೆನ್ನೈ, ಆಸ್ಥಾನ ಮತ್ತು ಪ್ಯೋಂಗಾಂಗ್ ಚಾಂಗ್ ಅಂತ ಕೊಟ್ಟಿದ್ದಾರೆ ಸರಿನಾ. ಸೊ ಇಲ್ಲಿ ಇದನ್ನಿಷ್ಟೇ, ಇವಾಗ ಆನ್ಸರ್ ಏನು ಹೇಳ್ತೀನಿ ನಿಮಗೆ? ಭುವನೇಶ್ವರ್, ಒಡಿಶಾ ಅಂತ ಹೇಳ್ಬಿಡ್ತೀನಿ. ಇಷ್ಟೇ ನೋಡಿ ಹೋಗ್ಬಿಡ್ಬೋದಾ? ಇಲ್ಲ. ಸೊ ಇಲ್ಲಿ ಸ್ವಲ್ಪ ನೀವು ಇದನ್ನು ನೋಡ್ಕೊಳ್ಳಿ. ಕಜಕಿಸ್ತಾನದ ರಾಜಧಾನಿ ಯಾವುದಾಗಿದೆ? ಆಸ್ಥಾನ ಆಗಿದೆ. ಆ್ಯಂಡ್ ದೆನ್ ಈ ಕೊರಿಯಾ ಏನಿದೆ ಅಲ್ವಾ, ಈ ಕೊರಿಯಾದಲ್ಲಿ ಕಂಡುಬರ್ತಕ್ಕಂಥ ಒಂದು ಊರು ಯಾವುದು ಅಂದರೆ ಪ್ಯೋಂಗ್ಯಾಂಗ್ ಅಂತ ಹೇಳ್ತೀವಿ ಸರಿನಾ. ಸೊ ಇದನ್ನು ಕೂಡ ಒಂದು ಸ್ವಲ್ಪ ನೋಡ್ತಾ ಹೋಗಿ. ಸೊ ಅದು ನಿಮಗೆ ಸ್ವಲ್ಪ ಸ್ಟ್ಯಾಟಿಕ್ ಜಿಕೆ ಏನಿದೆ ಅಲ್ವಾ, ಅದು ಇಂಪ್ರೂವ್ ಆಗ್ತಾ ಹೋಗ್ತದೆ ಅಂತ ಹೇಳ್ಬೋದು. ಓಕೆ, ನನಗಿಂತ ಬುದ್ಧಿವಂತರು ಇರ್ತೀರ ಸಾಕಷ್ಟು ಜನ, ಬಟ್ ಸ್ವಲ್ಪ ಯಾರಿಗೆ ಗೊತ್ತಿರಲ್ವ ಅವ್ರಿಗೆ ಹೇಳ್ತಾ ಇದ್ದೀನಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 13ನೇ ಪ್ರಶ್ನೆ, ಭಾರತವು ಯಾವ ದೇಶವನ್ನು ಸೋಲಿಸುವ ಮೂಲಕ 2025 ICC ಚಾಂಪಿಯನ್ಸ್ ಟ್ರೋಫಿಯನ್ನು ಗೆದ್ದುಕೊಂಡಿದೆ ಅಂತ ಹೇಳಿದ್ದಾನೆ. ICC ಚಾಂಪಿಯನ್ಸ್ ಟ್ರೋಫಿಯನ್ನು ನಾವು ಯಾರನ್ನ ಸೋಲಿಸಿ ಗೆದ್ದುಕೊಂಡ್ವಿ? ನಮ್ಮ ನ್ಯೂಜಿಲೆಂಡ್ ತಂಡವನ್ನು ಸರಿನಾ. WTCಯಲ್ಲಿ ಫಸ್ಟ್ ನಮಗೆ ಸೋಲಿಸಿದ್ರಿ ಇವರು 2021. ಸೊ ಇವಾಗ ಚಾಂಪಿಯನ್ಸ್ ಟ್ರೋಫಿಯನ್ನು ಇವ್ರಿಗೆ ನಾವು ಸೋಲಿಸಿ ನಾವು ಇವಾಗ ಕಪ್ಪನ್ನು ಗೆದ್ದಿದ್ದೀವಿ ಸರಿನಾ. ಯಾರ ನೇತೃತ್ವದ ಅಡಿಯಲ್ಲಿ, ಯಾರ ನಾಯಕತ್ವದ ಅಡಿಯಲ್ಲಿ? ರೋಹಿತ್ ಶರ್ಮಾ ಅಂತ ಹೇಳ್ತೀವಿ ಸರಿನಾ. ಯಾರು? ರೋಹಿತ್ ಶರ್ಮಾ. ಆ್ಯಂಡ್ ದೆನ್ ಫೈನಲ್ ಮ್ಯಾಚಲ್ಲಿ ಅತಿ ಹೆಚ್ಚು ರನ್ಗಳನ್ನು ಹೊಡೆದಿರತಕ್ಕಂಥ ವೀರ ಯಾರು? ನಮ್ಮ ಕಿಂಗ್ ಕೊಹ್ಲಿ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 14ನೇ ಪ್ರಶ್ನೆ, 2025 38ನೇ ರಾಷ್ಟ್ರೀಯ ಕ್ರೀಡಾಕೂಟದ ಪದಕ ಪಟ್ಟಿಯಲ್ಲಿ ಯಾರು ಅಗ್ರಸ್ಥಾನದಲ್ಲಿದ್ದಾರೆ ಅಂತ ಕೇಳಿದ್ದಾರೆ ಸರಿನಾ. ಇವಾಗಲೇ ನಾವು ನೋಡಿದ್ವಿ 38ನೇ ರಾಷ್ಟ್ರೀಯ ಕ್ರೀಡಾಕೂಟ ಎಲ್ಲಿ ನಡೆದಿತ್ತು ಅಂತ ಕೇಳಿದ್ರೆ ಉತ್ತರಾಖಂಡ್ ಅಂತ ಹೇಳಿದ್ವಿ. ಸೊ ಹಾಗಾದರೆ ಅದರಲ್ಲಿ ಫಸ್ಟ್ ಯಾರಿದ್ದಾರೆ ಗುರು ಅಂತ ಕೇಳಿದ್ದಾರೆ. ಸೊ ಅವಾಗ ಏನಂತ ಹೇಳ್ತೀರಿ ನೀವು? ಸೇವೆಗಳು ಮೀನ್ಸ್ ಸರ್ವಿಸ್ ತಂಡ ಅಂತ ಹೇಳ್ತೀವಿ. ಸರ್ವಿಸ್ ಸ್ಪೋರ್ಟ್ಸ್ ರೆಗ್ಯುಲೇಷನ್ ಅಸೋಸಿಯೇಷನ್ ಅಂತ ಹೇಳ್ತೀವಿ ಸರಿನಾ. ಈ ಒಂದು ಬೋರ್ಡ್ ಏನಿದೆ ಅಲ್ವಾ, ಮೀನ್ಸ್ ಈ ಸರ್ವಿಸ್ ಸ್ಪೋರ್ಟ್ಸ್ ಕಂಟ್ರೋಲ್ ಬೋರ್ಡ್ ಆ್ಯಕ್ಚುಲಿ. ಓಕೆ, ಸೊ ಈ ಒಂದು ತಂಡ ಫಸ್ಟ್ ಸ್ಥಾನದಲ್ಲಿದೆ. ಸೊ ಹಾಗಾದರೆ ಸರ್ ತಂಡ ಬೇಡ ಸರ್, ಇವಾಗ ನಮಗೆ ರಾಜ್ಯ ಬೇಕು ಸರ್, ಯಾಕಂದರೆ ಇದು ಸ್ಪೆಸಿಫಿಕ್ ಆಗಿ ರಾಜ್ಯ ಅಲ್ಲಿದೆ ಯಾವುದು ಕೂಡ. ಸರ್ವಿಸ್ ತಂಡ ಅಂತಂದರೆ ಅದು ರಾಜ್ಯ ಅಲ್ಲ. ಸೊ ಹಾಗಾದರೆ ರಾಜ್ಯದಲ್ಲಿ ಯಾವುದು ಫಸ್ಟ್ ಇದೆ ಅಂತ ನಿಮಗೆ ಕೇಳ್ಬೋದಲ್ಲ. ಅವಾಗ ನೀವು ಕೇಳಿದಾಗ ಹೇಳಬೇಕಾಗುತ್ತೆ ಮಹಾರಾಷ್ಟ್ರ ಅಂತ ಸರಿನಾ. ಸೊ ರಾಜ್ಯ ಅಂತ ಕೇಳಿದ್ರೆ ಮಹಾರಾಷ್ಟ್ರ, ತಂಡ ಅಂತ ಕೇಳಿದ್ರೆ ಸರ್ವಿಸ್ ತಂಡ ಅಂತ ಹೇಳಬೇಕಾಗುತ್ತೆ ಸರಿನಾ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 15ನೇ ಪ್ರಶ್ನೆ, 2025 ನಾರ್ವೆ ಚೆಸ್ ಟೂರ್ನಾಮೆಂಟ್ ಪ್ರಶಸ್ತಿಯನ್ನು ಗೆದ್ದಿರ್ತಕ್ಕಂಥ ವ್ಯಕ್ತಿ ಯಾರು? ಮೈ ಫೇವರೇಟ್ ಪರ್ಸನ್ ಯಾರು ಅಂದರೆ ಮ್ಯಾಗ್ನಸ್ ಕಾರ್ಲ್ಸನ್ ಅಂತ ಹೇಳ್ತೀವಿ. ಸೊ ಇವರೇ ಗೆದ್ದಿದ್ದಾರೆ ಯಾವುದು? ನಾರ್ವೆ ಚೆಸ್ ಟೂರ್ನಾಮೆಂಟನ್ನು ಸರಿನಾ. ಸೊ ಹಾಗಾದರೆ ಇವರು ಇನ್ನೊಂದು ಅವಾರ್ಡನ್ನು ಕೂಡ ಗೆದ್ದಿದ್ದಾರೆ. ಯಾವುದನ್ನಂತ ಹೇಳ್ಬೋದಾ? ಓಕೆ, ಮುಂದೆ ಹೇಳ್ತೀನಿ, ಅಲ್ಲಿವರೆಗೂ ನೀವು ಗೆಸ್ ಮಾಡ್ತಾ ಇರಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಖೇಲೋ ಇಂಡಿಯಾ ವಿಂಟರ್ ಗೇಮ್ಸ್ 2025 ಪದಕ ಪಟ್ಟಿಯಲ್ಲಿ ಅಗ್ರಸ್ಥಾನ ಪಡೆದಿರತಕ್ಕಂಥ ವ್ಯಕ್ತಿಗಳು ಯಾರು? ಮೀನ್ಸ್ ತಂಡ ಯಾವುದು ಅಂತ ಕೇಳಿದ್ದಾರೆ. ಯಾವುದು? ಕರ್ನಾಟಕ ತಂಡವಾ, ಭಾರತೀಯ ಸೇನೆನ, ಲಡಾಖ ಅಥವಾ ಹಿಮಾಚಲ್ ಪ್ರದೇಶ? ವಿಂಟರಲ್ಲಿ ಯಾರು ಇರ್ತಾರೆ ರೀ? ವಿಂಟರ್ ಅಂದರೆ ಚಳಿ ಅಂತ ಅಂದ್ಕೊಳ್ಳಿ ಸರಿನಾ. ವಿಂಟರ್ ಅಂದರೆ ಚಳಿಗಾಲ ಬೇಡ, ವಿಂಟರ್ ಅಷ್ಟೇ ನೆನ್ಪಿಟ್ಕೊಳ್ಳಿ. ವಿಂಟರಲ್ಲಿ, ಚಳಿಯಲ್ಲಿ ಅತಿ ಹೆಚ್ಚು ಯಾರು ಇರ್ತಾರೆ? ನಮ್ಮ ಭಾರತೀಯ ಹೆಮ್ಮೆಯ ಸೇನೆ ಇರುತ್ತೆ. ಸೊ ಇವರೇನಿದಾರಲ್ವಾ, ಖೇಲೋ ಇಂಡಿಯಾ ವಿಂಟರ್ ಗೇಮ್ಸ್ 2025 ಪದಕ ಪಟ್ಟಿಯಲ್ಲಿ ಅಗ್ರಸ್ಥಾನ ಪಡೆದಿರತಕ್ಕಂಥ ತಂಡವಾಗಿದ್ದಾರೆ. ಯಾರು? ನಮ್ಮ ಭಾರತೀಯ ಸೇನೆ, ಇಂಡಿಯನ್ ಆರ್ಮಿ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ? ನೆಕ್ಸ್ಟ್ ಪ್ರಶ್ನೆ, 2025 ವಿಂಬಲ್ಡನ್ ಓಪನ್ ಮಹಿಳಾ ಸಿಂಗಲ್ಸ್ ಪ್ರಶಸ್ತಿಯನ್ನು ಗೆದ್ದಿರತಕ್ಕಂಥ ವ್ಯಕ್ತಿ ಯಾರು ಅಂತ ಕೇಳಿದ್ದಾರೆ ಸರಿನಾ. ಯಾರು? ವಿಂಬಲ್ಡನಲ್ಲಿ ಪುರುಷರಲ್ಲಿ ಗೆದ್ದಿರತಕ್ಕಂಥ ವ್ಯಕ್ತಿ ಯಾರು? ಅವಾಗಲೇ ಹೇಳಿದ್ದೆ ನಿಮಗೆ, ಯಾರು? ಸಿನ್ನರ್ ಅಂತ. ಸೊ ಸಿನ್ನರ್ ಎಸ್ ಅಂತಂದರೆ ಇದನ್ನು ಕೂಡ ಎಸ್ ಅಲ್ಲೇ ಬರಬೇಕು. ಯಾರಿದ್ದಾರೆ? ಎಸ್? ಸ್ವೀಟಿ. ಓಕೆ, ಸೊ ಈಗ ಸ್ವೇಟಕ್ ಅಂತ ಇದೆ. ಸೊ ನೀವು ಸ್ವೀಟಿ ಅಂತ ನೆನ್ಪಿಟ್ಕೊಳ್ಳಿ ಸರಿನಾ. ಯಾರು? ವಿಂಬಲ್ಡನ್ನ ಸ್ವೀಟಿ. ಸೊ ಇವರೇ ಗೆದ್ದಿದ್ದಾರೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 18ನೇ ಪ್ರಶ್ನೆ, 2025 ಫಿಡೆ ಚೆಸ್ ವಿಶ್ವಕಪ್ ಅನ್ನು ಯಾವ ಭಾರತೀಯ ರಾಜ್ಯ ಆಯೋಜಿಸಲಿದೆ ಅಂತ ಕೇಳಿದ್ದಾನೆ ಸರಿನಾ. ಯಾವ ಒಂದು ರಾಜ್ಯ ಆಯೋಜಿಸಲಿದೆ ಹೇಳ್ಬೋದಾ? ನಮ್ಮ ಗೋವಾ. ಓಕೆ, ಯಾವುದು?
ಗೋವಾ ಅಂತ ಹೇಳ್ತೀವಿ. ಆ್ಯಂಡ್ ನಿಮಗೆ ಇನ್ನೊಂದು ಇಲ್ಲಿ ಇನ್ಫಾರ್ಮೇಷನ್ ಕೊಡಬೇಕಾಗಿತ್ತು. ಸೊ ಅಲ್ಲಿ ಯಾವ್ದು ವಿನ್ ಆಗಿದ್ದಾರೆ ಅಂತ ನಿಮಗೆ ಟೋಟಲ್ ಹೇಳಿದೆ ಅಲ್ವಾ. ಇಲ್ಲಿ ಕೂಡ ನೆನ್ಪಿಟ್ಕೊಳ್ಳಿ, ಆಸ್ಟ್ರೇಲಿಯಾ ಫಸ್ಟ್ ಆ್ಯಂಡ್ ದೆನ್ ಫ್ರೆಂಚ್ ಆದ ನಂತರ ಯಾವುದು ಹೇಳ್ತೀವಿ ನಾವು, ವಿಂಬಲ್ಡನ್ ಅಂತ ಹೇಳ್ತೀವಿ. ವಿಂಬಲ್ಡನ್ ಆದ ನಂತರ ಯಾವುದು ಬರುತ್ತೆ, US ಓಪನ್ ಟೆನಿಸ್ ಟೂರ್ನಿ ಅಂತ ಬರುತ್ತೆ. ಸರಿನಾ, ಹಾಕಿದರೆ ಲಾಸ್ಟಲ್ಲಿ ಒಂದು ಸ್ಲೈಡ್ ಹಾಕಿರ್ತೀನಿ, ಇಲ್ಲ ಅಂತಂದರೆ ಇಲ್ಲೇ ನೋಡ್ಕೊಳ್ಳೋಣ. ಓಕೆ, ಸೊ ಇಲ್ಲಿ ಫಸ್ಟ್ ಯಾರು ಅಂತಂದರೆ ಆಸ್ಟ್ರೇಲಿಯಾನ ಗೆದ್ದಿರ್ತಕ್ಕಂಥ ವ್ಯಕ್ತಿ ಮ್ಯಾಡಿಸನ್ ಕೀಸ್ ಅಂತ ಬರ್ತಾರೆ. ಸರಿನಾ, ಮ್ಯಾಡಿಸನ್ ಕೀಸ್ ಅನ್ನೋರು. ಸೊ ಇವ್ರು ಯಾವ ದೇಶದವರು, USA ದೇಶದವರು ಆಗಿದ್ದಾರೆ. ಆ್ಯಂಡ್ ದೆನ್ ಫ್ರೆಂಚನ್ನು ಗೆದ್ದಿರ್ತಕ್ಕಂಥ ವ್ಯಕ್ತಿ ಯಾರು ಅಂತಂದರೆ ಕೋಕೋ ಗೌಫ್ ಅವರು. ಸರಿನಾ, ಸೊ ಈ ಫ್ರೆಂಚನ್ನು ಗೆದ್ದಿರ್ತಕ್ಕಂಥ ಪುರುಷ ವ್ಯಕ್ತಿ ಯಾರು, ಕಾರ್ಲೋಸ್ ಅಲ್ಕರಾಜ್ ಅವರು. ಎರಡು ನೆನಪಾಗುತ್ತೆ, ಎರಡು ಮ್ಯಾಚ್ ಆಗುತ್ತೆ ನೋಡಿ. ಓಕೆ, ಸೊ ಯಾರು, ಕಾರ್ಲೋಸ್ ಅಲ್ಕರಾಜ್ ಆ್ಯಂಡ್ ದೆನ್ ಕೋಕೋ ಗೌಫ್ ಅವರು. ಸೊ ಈ ಕೋಕೋ ಗೌಫ್ ಅವರು ಯಾವ ದೇಶದವರು ಇದ್ದಾರೆ, USA ದೇಶದವರು ಇದ್ದಾರೆ. ಆ್ಯಂಡ್ ದೆನ್ ಥರ್ಡ್ ಯಾರು, ಸ್ವೀಟಿ ಅಂತ ಹೇಳ್ತೀವಿ, ಈಗ ಸ್ವೇಟಕ್. ಇವ್ರು ಯಾವ ದೇಶದವರು ಇದ್ದಾರೆ, ಪೋಲ್ಯಾಂಡ್ ದೇಶದವರು ಇದ್ದಾರೆ. ಸರಿನಾ, ಇವರು ವಿಂಬಲ್ಡನ್ ಓಪನ್ ಟೆನಿಸ್ ಟೂರ್ನಿಯನ್ನು ಗೆದ್ದಿದ್ದಾರೆ. ಆ್ಯಂಡ್ ದೆನ್ US ಅನ್ನು ಗೆದ್ದಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ ಹೇಳ್ತೀವಿ, ಅವಾಗ ನಾವು ಅರೇನಾ ಸಬಲೆಂಕಾ ಅಂತ ಹೇಳ್ತೀವಿ. ಸರಿನಾ, ಅರೇನಾ ಸಬಲೆಂಕಾ ಅವರು ಯಾವ ದೇಶದವರು ಇದ್ದಾರೆ, ಬೆಲಾರಸ್ ದೇಶದವರು ಇದ್ದಾರೆ. ಸರಿನಾ, ಸೊ ಇದನ್ನು ಲಾಸ್ಟಲ್ಲಿ ಒಂದು ಸ್ಲೈಡ್ ಹಾಕಿರ್ತೀನಿ, ಅಲ್ಲಿ ಇದ್ದರೆ ಅಲ್ಲಿ ಒಂದು ಸಲ ನೋಡ್ಕೊಳ್ಳೋಣ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಯಾವುದಿದೆ ಅಂದರೆ 19ನೇ ಪ್ರಶ್ನೆ, 3 ಸ್ವರೂಪಗಳಲ್ಲಿ ಶತಕ ಗಳಿಸಿದ ಮೊದಲ ಭಾರತೀಯ ಮಹಿಳಾ ಕ್ರಿಕೆಟಿಗ ಯಾರು ಅಂತ. ಯಾರಿದ್ದಾರೆ, ಹರ್ಮನ್ಪ್ರೀತ್ ಕೌರ್ ನಮ್ಮ ಮಹಿಳಾ ತಂಡದ ನಾಯಕಿ, ಮಿಥಾಲಿ ರಾಜ್, ಸೊ ಎಕ್ಸ್ ಲೆಜೆಂಡ್, ಆ್ಯಂಡ್ ದೆನ್ ಜುಲಾನ್ ಗೋಸ್ವಾಮಿ ಲೆಜೆಂಡ್, ಆ್ಯಂಡ್ ದೆನ್ ಸ್ಮೃತಿ ಮಂದಾನ ಅಂತ ಕೊಟ್ಟಿದ್ದಾರೆ. ಸರಿನಾ, ಸೊ ಇಲ್ಲಿ ಇವ್ರು ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ, ಯಾಕಂದರೆ ಇವರು ಬೌಲರ್ ಆಗಿದ್ರು. ಬಟ್ ಇಲ್ಲಿ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂತ ನೋಡೋದಾದ್ರೆ ಆಪ್ಷನ್ ಡಿ, ಸ್ಮೃತಿ ಮಂದಾನ ಅಂತ ಹೇಳ್ತೀವಿ. ಸರಿನಾ, 3 ಫಾರ್ಮ್ಯಾಟ್ಗಳಲ್ಲಿ, ಮೀನ್ಸ್ T20 ಫಾರ್ಮ್ಯಾಟ್ ಆಗಿರಲಿ, ಆ್ಯಂಡ್ ದೆನ್ ಒನ್ ಡೇ ಫಾರ್ಮ್ಯಾಟ್ ಆಗಿರಲಿ, ಆ್ಯಂಡ್ ದೆನ್ ಟೆಸ್ಟ್ ಫಾರ್ಮ್ಯಾಟ್ ಆಗಿರಲಿ. ಸೊ 3 ಫಾರ್ಮ್ಯಾಟ್ಗಳಲ್ಲಿ ಸೆಂಚುರಿಯನ್ನು ಗಳಿಸಿರ್ತಕ್ಕಂತಹ ಮೊದಲ ಮಹಿಳೆಯರು ನಮ್ಮ ಭಾರತೀಯ ಮಹಿಳೆ. ಸರಿನಾ, ಯಾರು ಅಂದರೆ ಸ್ಮೃತಿ ಮಂದಾನ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 20ನೇ ಪ್ರಶ್ನೆ, 2025ರ 15ನೇ ಹಾಕಿ ಇಂಡಿಯಾ ಜೂನಿಯರ್ ಮಹಿಳಾ ರಾಷ್ಟ್ರೀಯ ಚಾಂಪಿಯನ್ಶಿಪ್ಪನ್ನು ಗೆದ್ದಂತಹ ತಂಡ ಯಾವುದು ಅಂತ ಕೇಳಿದ್ದಾನೆ. ಯಾವುದು, ಇಲ್ಲಿ ನೋಡಿ, 15ನೇದು ಹಾಕಿ ಇಂಡಿಯಾ ಜೂನಿಯರ್ ಮಹಿಳಾ ರಾಷ್ಟ್ರೀಯ ಚಾಂಪಿಯನ್ಶಿಪ್ಪನ್ನು ಗೆದ್ದಿರ್ತಕ್ಕಂಥ ತಂಡ ಯಾವುದು. ಕ್ವಶನ್ ಎಷ್ಟು ಉದ್ದ ಇದೆ, ಆಪ್ಷನ್ ಕೊಟ್ಟಿದ್ದಾನೆ. ಆಪ್ಷನ್ ಎ ಜಾರ್ಖಂಡ, ಆಪ್ಷನ್ ಬಿ ಹರಿಯಾಣ, ಆಪ್ಷನ್ ಸಿ ಛತ್ತೀಸ್ಗಢ, ಆಪ್ಷನ್ ಡಿ ಒಡಿಶಾ ಅಂತ ಕೊಟ್ಟಿದ್ದಾನೆ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಎ ಜಾರ್ಖಂಡ. ಸರಿನಾ, ಯಾವುದು 15ನೇ ಹಾಕಿ ಇಂಡಿಯಾ ಜೂನಿಯರ್ ಮಹಿಳಾ ರಾಷ್ಟ್ರೀಯ ಚಾಂಪಿಯನ್ಶಿಪ್, ಸೀನಿಯರ್ ಅಂತ ಕೊಟ್ಟಿಲ್ಲ, ಜೂನಿಯರ್ ಮಹಿಳಾ ರಾಷ್ಟ್ರೀಯ ಚಾಂಪಿಯನ್ಶಿಪ್ಪನ್ನು ಗೆದ್ದಿರ್ತಕ್ಕಂಥ ತಂಡ ಯಾವುದು, ಈ ಜಾರ್ಖಂಡ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 21ನೇ ಪ್ರಶ್ನೆ, 2025ರ ಏಷ್ಯನ್ ಪ್ಯಾರಾ ಆರ್ಚರಿ ಚಾಂಪಿಯನ್ಶಿಪ್ ಪದಕ ಪಟ್ಟಿಯಲ್ಲಿ ಯಾವ ದೇಶ ಅಗ್ರಸ್ಥಾನದಲ್ಲಿದೆ. ಆರ್ಚರಿ ಸರ್, ಆರ್ಚರಿ ಅಂದರೆ ನಮ್ಮ ಇಂಡಿಯನ್ಸ್ ಇರಬೇಕು ಸರ್. ಇನ್ನು ನಮ್ಮ ಇಂಡಿಯನ್ಸ್ಗಿಂತ ಜಾಸ್ತಿ ಟ್ರೈಬ್ ಕಂಡುಬರೋದು ಎಲ್ಲಿ ಅಂದರೆ ಚೀನಾದಲ್ಲಿ. ಸೊ ಚೀನಾದವ್ರು ಏನಿದಾರಲ್ವಾ, ಫಸ್ಟ್ ಸ್ಥಾನದಲ್ಲಿ ಕಂಡುಬರ್ತಾರೆ ಪ್ಯಾರಾ ಆರ್ಚರಿ. ಸರಿನಾ, ಯಾವುದು ಏಷ್ಯನ್ ಪ್ಯಾರಾ ಆರ್ಚರಿ ಚಾಂಪಿಯನ್ಶಿಪ್ನಲ್ಲಿ ಪದಕ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿ ಕಂಡುಬರ್ತಕ್ಕಂಥ ದೇಶ ಯಾವುದು ಅಂತ ಚೀನಾ ದೇಶ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 2025ರ 15ನೇ ಹಾಕಿ ಇಂಡಿಯಾ ಸೀನಿಯರ್ ಪುರುಷರ ರಾಷ್ಟ್ರೀಯ ಚಾಂಪಿಯನ್ಶಿಪ್ ಟ್ರೋಫಿಯನ್ನು ಗೆದ್ದಿರ್ತಕ್ಕಂಥ ರಾಜ್ಯ ಯಾವುದು ಅಂತ ಕೇಳಿದ್ದಾನೆ. ಸರಿನಾ, ಸೀನಿಯರ್ ಹಾಕಿ ಇಂಡಿಯಾ ಸೀನಿಯರ್ ಮೆನ್ ನ್ಯಾಷನಲ್ ಚಾಂಪಿಯನ್ಶಿಪ್ ಅನ್ನು ಗೆದ್ದಿರ್ತಕ್ಕಂಥ ತಂಡ ಯಾವುದು ಅಂತ. ಪಂಜಾಬ್, ಮಧ್ಯಪ್ರದೇಶ, ಗುಜರಾತ್ ಮತ್ತು ಉತ್ತರ ಪ್ರದೇಶ ಅಂತ ಕೊಟ್ಟಿದ್ದಾನೆ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ, ಪಂಜಾಬ್ ಆಗುತ್ತೆ. ಸರಿನಾ, ಯಾವುದು 15ನೇ ಹಾಕಿ ಇಂಡಿಯಾ ಸೀನಿಯರ್ ಪುರುಷರ ರಾಷ್ಟ್ರೀಯ ಚಾಂಪಿಯನ್ಶಿಪ್ ಟ್ರೋಫಿಯನ್ನು ಗೆದ್ದಿರ್ತಕ್ಕಂಥ ರಾಜ್ಯ ಯಾವುದು, ಪಂಜಾಬ್ ರಾಜ್ಯ. ಯಾವುದು, ಪಂಜಾಬ್ ರಾಜ್ಯ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಜೂನಿಯರ್ ಮಹಿಳೆಯರನ್ನ ಗೆದ್ದಿರ್ತಕ್ಕಂಥ ತಂಡ ಯಾವುದು, ಇದೇ ಒಂದು ಹಾಕಿಯಲ್ಲಿ ಯಾವುದು, ಜಾರ್ಖಂಡ್. ಇವಾಗಲೇ ನೋಡಿದೆವಲ್ವಾ, ಜಾರ್ಖಂಡ್ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 2025ರ ಡೈಮಂಡ್ ಲೀಗ್ ಫೈನಲ್ನಲ್ಲಿ ನೀರಜ್ ಚೋಪ್ರಾ ಯಾವ ಪದಕವನ್ನು ಗೆದ್ದಿದ್ದಾರೆ. ಸೊ ನಮ್ಮ ಗೋಲ್ಡನ್ ಬಾಯ್ ಇವಾಗ ಸಿಲ್ವರ್ ಬಾಯ್ ಆಗಿ ಕನ್ವರ್ಟ್ ಆಗಿದ್ದಾರೆ. ಸೊ ಇವಾಗ ಸಿಲ್ವರ್ ಬಾಯ್ ಏನಿದ್ದಾರೆ ಅಂದರೆ ಸಿಲ್ವರ್ ಪದಕವನ್ನು ಗೆದ್ದಿದ್ದಾರೆ. ಆ್ಯಂಡ್ ದೆನ್ ಒಲಿಂಪಿಕ್ಸಲ್ಲೂ ಕೂಡ ಇವರು ಸಿಲ್ವರ್ ಪದಕವನ್ನು ಗೆದ್ದಿದ್ರು. ಫಸ್ಟ್ ಪದಕವನ್ನು ಗೆದ್ದಿದ್ರೆ ಯಾರು ಗೆದ್ದಿದ್ದಾರೆ ಈ ಒಂದು ಜಾವ್ಲಿನಲ್ಲಿ, ನದೀಮ್ ಅಂತ ಹೇಳ್ತೀವಿ. ಸರಿನಾ, ಯಾರು, ಅರ್ಷದ್ ನದೀಮ್ ಅಲ್ವಾ, ನದೀಮ್ ದೀಮ್ತನ. ಸೊ ಆ ನದೀಮ್, ಸೊ ಪಾಕಿಸ್ತಾನದ ಪ್ಲೇಯರ್ ಈತ. ಸರಿನಾ, ಯಾರು ಅಂದರೆ ಪಾಕಿಸ್ತಾನದ ಪ್ಲೇಯರು, 90 ಪಾಯಿಂಟ್ ಸಮಥಿಂಗ್ ಏನೋ ಇವರು ಆ ಬರ್ಚಿಯನ್ನು ಎಸ್ದಿದ್ರು. ಸರಿನಾ, ಜಾವ್ಲಿನ್ನ ಎಸ್ದಿದ್ರು. ಆ್ಯಂಡ್ ದೆನ್ ಹಾಗಾದರೆ ಜಾವ್ಲಿನ್ ಡೇ ಅಂತ ನಾವು ಯಾವಾಗ ಆಚರಣೆ ಮಾಡ್ತೀವಿ, ಜಾವ್ಲಿನ್ ಡೇ ಅಂತ ನಾವು ಈ ಆಗಸ್ಟ್ 7ಗೆ ಆಚರಣೆ ಮಾಡ್ತೀವಿ. ಆ್ಯಂಡ್ ದೆನ್ ಕಾಟನ್ ಡೇ ಯಾವಾಗ ಆಚರಣೆ ಮಾಡ್ತೀವಿ, ಈ ಅಕ್ಟೋಬರ್ 7ಗೆ ನಾವು ಆಚರಣೆ ಮಾಡ್ತೀವಿ. ಯಾವುದು, ಕಾಟನ್ ಡೇ ಅಂತ. ಆ್ಯಂಡ್ ದೆನ್ ಚರಕ ದಿನ ಅಂತ ಯಾವಾಗ ಆಚರಣೆ ಮಾಡ್ತೀವಿ, ಅಗೇನ್ ಇದೆ ಒಂದು ಆಗಸ್ಟ್ 7ನೇದಕ್ಕೆ ನಾವು ಚರಕ ದಿನ ಅಂತ ಕೂಡ ಆಚರಣೆ ಮಾಡ್ತೀವಿ. ಅದು ಕೂಡ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 24ನೇ ಪ್ರಶ್ನೆ, 5ನೇ ಖೇಲೋ ಇಂಡಿಯಾ ವಿಶ್ವವಿದ್ಯಾಲಯ ಕ್ರೀಡಾಕೂಟ 2025 ಯಾವ ರಾಜ್ಯ ಆಯೋಜಿಸಲಿದೆ ಅಂತ ಕೇಳಿದ್ದಾನೆ. ಒಂದು ಪ್ರೇಮ ಯೂನಿವರ್ಸಿಟಿ ಅನಿಸುತ್ತೆ ಅಲ್ವಾ, ಪ್ರೇಮ ಯೂನಿವರ್ಸಿಟಿ, ಪೂರ್ಣಿಮಾ ಯೂನಿವರ್ಸಿಟಿ. ಆ್ಯಂಡ್ ದೆನ್ ಇನ್ನೊಂದು ನಮ್ಮ ರಾಜಸ್ಥಾನ. ಸರಿನಾ, ರಾಜಸ್ಥಾನದ ಯೂನಿವರ್ಸಿಟಿ. ಆ್ಯಂಡ್ ದೆನ್ ಅದೊಂದು ಇನ್ನೊಂದು ಯೂನಿವರ್ಸಿಟಿ ಇದೆ. ಸರಿನಾ, ಎರಡೂ ಕೂಡ ಮರ್ಜ್ ಆಗಿ ಈ ಒಂದು 5ನೇ ಖೇಲೋ ಇಂಡಿಯಾ ವಿಶ್ವವಿದ್ಯಾಲಯ ಕ್ರೀಡಾಕೂಟವನ್ನು ಆಯೋಜನೆ ಮಾಡಲಾಗ್ತಾ ಇದ್ದಾವೆ. ಸರಿನಾ, ಈ ವರ್ಷ. ಸೊ ನವೆಂಬರಲ್ಲಿ ನಡೀತವೆ ಇನ್ನು. ಸೊ ಯಾವ ತಂಡ ಫಸ್ಟ್ ಬಂದಿದೆ ಸರ್ ಅಂತ, ಇಲ್ಲ, ಇನ್ನು ನವೆಂಬರಲ್ಲಿ ನಿಮಗೆ ಕರೆಂಟ್ ಅಫೇರ್ಸ್ ಸಿಗ್ತದೆ, ಅದೆಲ್ಲವೂ ಕೂಡ ಕ್ವಶನ್ಗಳು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ರಾಷ್ಟ್ರೀಯ ಕಡಲ ಕ್ರೀಡಾಕೂಟ. ಓಕೆ, ಯಾವುದು, ರಾಷ್ಟ್ರೀಯ ಕಡಲ ಕ್ರೀಡಾಕೂಟ 2025 ಇತ್ತೀಚೆಗೆ ಯಾವ ಸ್ಥಳದಲ್ಲಿ ನಡೆಸಲಾಯಿತು ಅಂತ ಕೇಳಿದ್ದಾನೆ. ಸರಿನಾ, ಯಾವುದು, ಇಂಗ್ಲೀಷಲ್ಲಿ ಹೇಳೋದಾದ್ರೆ ಮ್ಯಾರಿಟೈಮ್ ಗೇಮ್ಸ್ ಅಂತ ಹೇಳ್ತೀವಿ. ನ್ಯಾಷನಲ್ ಮ್ಯಾರಿಟೈಮ್ ಗೇಮ್ಸ್ 2025 ಯಾವ ಒಂದು ಸ್ಥಳದಲ್ಲಿ ಹೋಸ್ಟ್ ಮಾಡಲಾಗಿದೆ ಅಂತ. ಯಾವ ಒಂದು ಸ್ಥಳದಲ್ಲಿ ಅಂತ ಹೇಳ್ತೀವಿ, ನವಿ ಮುಂಬೈ ಅಂತ ಹೇಳ್ತೀವಿ. ಸರಿನಾ, ಸೊ ಯಾವುದು, ನವಿ ಮುಂಬೈ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ,
ಆ್ಯಂಡ್ ದೆನ್ ನವಿ ಮುಂಬೈ ಕರೆಂಟ್ ಅಫೇರ್ಸ್ ಮೊನ್ನೆ ಒಂದು ಕ್ಲಾಸ್ ಮಾಡುವಾಗ ನಿಮ್ಗೆ ಹೇಳಿದೆ ಅನಿಸುತ್ತೆ. ನವಿ ಮುಂಬೈಯಲ್ಲಿ ರೀಸೆಂಟಾಗಿ ಈ ನವಿ ಮುಂಬೈ ಏರ್ಪೋರ್ಟಿನ ಹೆಸರನ್ನು ಮರು ಬದಲಾವಣೆ ಮಾಡಿದ್ದಾರೆ, ಸರಿನಾ? ಮೀನ್ಸ್ ನೇಮನ್ನು ಚೇಂಜ್ ಮಾಡಿದ್ದಾರೆ. ಸೊ ಹಾಗಾದರೆ ಆ ನೇಮ್ ಯಾವುದು ಅಂತ ಹೇಳ್ಬೋದಾ? ಕಾಮೆಂಟ್ ಮಾಡಿ ನೋಡೋಣ. ಕ್ಲಾಸ್ ಎಷ್ಟು ಸೀರಿಯಸ್ ಆಗಿ ಹೇಳ್ತಿದ್ರೆ ಅಂತ ಗೊತ್ತಾಗುತ್ತೆ. ಇದನ್ನು ಕಾಮೆಂಟ್ ಮಾಡಿ, ಓಕೆ? ನೀವು ಯಾವುದಾದ್ರೂ ಕಾಮೆಂಟ್ ಮಾಡೋಕ್ಕೆ ಬಿಡಿ, ಬಟ್ ಇದನ್ನು ನೀವು ನೆನಪು ಮಾಡ್ಕೊಂಡೇ ಕಾಮೆಂಟ್ ಮಾಡಿ, ಗೂಗಲ್ ಮಾಡಿ ಕಾಮೆಂಟ್ ಮಾಡೋದು ಬೇಡ, ಓಕೆ? ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 26ನೇ ಪ್ರಶ್ನೆ. 2025 9ನೇ ಏಷ್ಯನ್ ಚಳಿಗಾಲದ ಕ್ರೀಡಾಕೂಟದ ಪದಕ ಪಟ್ಟಿಯಲ್ಲಿ ಯಾವ ದೇಶವು ಅಗ್ರಸ್ಥಾನದಲ್ಲಿದೆ ಅಂತ ಕೇಳಿದ್ದಾನೆ, ಸರಿನಾ? ಯಾವ ದೇಶ ಅಗ್ರಸ್ಥಾನದಲ್ಲಿ ಕಂಡುಬರುತ್ತೆ? ಅಗೇನ್ ನಮ್ಮ ಚೀನಾ ಅಂತ ಹೇಳ್ತೀವಿ, ಸರಿನಾ? ಯಾವುದು? ಚೀನಾ. ಏಷ್ಯನ್ ವಿಂಟರ್ ಗೇಮ್ಸಲ್ಲಿ ಗೆದ್ದಿರ್ತಕ್ಕಂಥ ತಂಡ ಯಾವುದು ಅಂದರೆ ಚೀನಾ. ಆರ್ಚರಿಯಲ್ಲಿ ಗೆದ್ದಿರ್ತಕ್ಕಂಥ ತಂಡ ಯಾವುದು? ಫಸ್ಟಲ್ಲಿ ಅಂದರೆ ಚೀನಾ. ಆ್ಯಂಡ್ ದೆನ್ ನೆಕ್ಸ್ಟ್ 27ನೇ ಪ್ರಶ್ನೆ. 2027ರಲ್ಲಿ 39ನೇ ಆವೃತ್ತಿಯ ರಾಷ್ಟ್ರೀಯ ಕ್ರೀಡಾಕೂಟವನ್ನು ಯಾವ ರಾಜ್ಯ ಆಯೋಜಿಸಲಿದೆ? ಫಸ್ಟ್ ಕ್ವಶನ್ಗೆ ನಿಮಗೆ ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಡುವಾಗ ಹೇಳಿದ್ದೆ ನಾನು. 38ನೇದು ಎಲ್ಲಿ ಅಂತಂದರೆ ಉತ್ತರಾಖಂಡ ಅಂತ ಹೇಳಿದೆ. ಯಾವಾಗ? 2025ರಲ್ಲಿ. ಆ್ಯಂಡ್ ದೆನ್ 39ನೇದು ಯಾವಾಗ ಅಂತ ಹೇಳಿದೆ ನಿಮಗೆ? 2027 ಅಂತ ಹೇಳಿದೆ. ಎಲ್ಲಿ ಅಂತ ಹೇಳಿದೆ? ಮೇಘಾಲಯದಲ್ಲಿ, ಸರಿನಾ? ನೆನಪಿಟ್ಕೊಳ್ಳಿ, ಇಂಪಾರ್ಟೆಂಟ್ ಇದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 28ನೇ ಪ್ರಶ್ನೆ. 38ನೇ ರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ಯಾವ ಪುರುಷರ ಕಬಡ್ಡಿ ತಂಡ ಚಿನ್ನದ ಪದಕ ಗೆದ್ದಿತು ಅಂತ? ಸರ್ ಏನು ಸರ್ 38ನೇ ರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ ಇವಾಗಲೇ ಯಾವ ತಂಡ ಫಸ್ಟ್ ಬಂತು ಅಂತ ಕೇಳಿದ್ರ? ಅವಾಗ ಹೇಳಿದ್ದೀವಿ ನಾವು, ಯಾವುದಂದ್ರೆ ಸರ್ವಿಸ್ ತಂಡ ಅಂತ. ರಾಜ್ಯ ಅಂತ ಕೇಳಿದ್ರೆ ಯಾವುದು? ಮಹಾರಾಷ್ಟ್ರ ಅಂತ ಹೇಳಿದ್ದೀರಾ. ಇವಾಗ ನೋಡಿದ್ರೆ ಈ ಕಬಡ್ಡಿಯಲ್ಲಿ ಯಾವ ತಂಡ ಚಿನ್ನದ ಪದಕ ಗೆದ್ದಿತ್ತು ಅಂತ ಕೇಳ್ತಾ ಇದ್ರಲ್ಲ. ಸೊ ಈಗ ಎಲ್ಲ ಕೂಡ ಕೇಳ್ತಾರ, ಹಾಕಿಯಲ್ಲಿ ಯಾರು ಗೆದ್ದಿದ್ರೆ ಹಾಗೆ ಹೇಗೆ ಅಂತ. ಈ ಕಬಡ್ಡಿಯಲ್ಲಿ ಏನಿದೆ ಅಲ್ವಾ, ಒಂದು ವಿಚಿತ್ರ ಟೀಮ್, ಮೀನ್ಸ್ ಸ್ವಲ್ಪ ಸ್ಪೆಷಲ್ ಟೀಮ್ ಗೆದ್ದಿದೆ. ಸೊ ಅದಕ್ಕೆ ಕೇಳಿದಾನೆ ಅಷ್ಟೇ. ಯಾವುದು ಅಂತಂದರೆ ಈ ಒಂದು ಉತ್ತರ ಪ್ರದೇಶ ಅಂತ ಹೇಳ್ತೀವಿ. ಈ ಥರ ಪ್ರಶ್ನೆಯನ್ನು ಕೇಳ್ತಾನೆ, ಸರಿನಾ? ಈ ಥರ ಪ್ರಶ್ನೆಯನ್ನು ಕೇಳ್ತಾನೆ. ಸೊ ಯಾವುದು? ಫಸ್ಟ್ ಟೈಮ್. ಇವಾಗ ನಮ್ಮ ಕರ್ನಾಟಕದಲ್ಲಿ ಜೂಡೋ ಫೇಮಸ್ಸೇ ಇಲ್ಲ. ನಾವು ಕರ್ನಾಟಕದಲ್ಲಿ ನಾವು ಜೂಡೋಲಿ ಏನಾದರೂ ವಿನ್ ಆದ್ವಿ ಅಂದರೆ ಜೂಡೋ ಕೇಳ್ತಾನೆ ಅಲ್ವಾ? ಸೊ ನಮ್ಮ ಇಂಡಿಯಾನೇ ಜೂಡೋದಲ್ಲಿ ಫೇಮಸ್ ಇಲ್ಲ. ಸೊ ಜೂಡೋದಲ್ಲಿ ನಾವೇನಾದರೂ ವಿನ್ ಆದರೆ ಕೇಳ್ತಾನೆ. ಸೊ ಆ ರೀತಿ ಇವರು ಕೂಡ ಉತ್ತರ ಪ್ರದೇಶ ಏನಿದೆ ಅಲ್ವಾ, ನಾರ್ಮಲಿ ಕಬಡ್ಡಿಯಲ್ಲಿ ಇವರು ಚಿನ್ನದ ಪದಕವನ್ನು ಗೆದ್ದಿಲ್ಲ. ಸೊ ಅದಕ್ಕೆ ಈ ಸರಿ ಗೆದ್ದಿದ್ದಾರೆ ಆಫ್ಟರ್ ಅ ಲಾಂಗ್ ಟೈಮ್. ಸೊ ಅದಕ್ಕೆ ಇವ್ರದ್ದು ಕೇಳ್ತಾನೆ, ಅದನ್ನು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಕೇರಳವನ್ನು ಸೋಲಿಸುವ ಮೂಲಕ ರಂಜಿ ಟ್ರೋಫಿ ಪ್ರಶಸ್ತಿಯನ್ನು ಗೆದ್ದ ತಂಡ ಯಾವುದು ಅಂತ ಕೇಳಿದ್ದೇನೆ. 3ನೇ ಬಾರಿ ಗೆದ್ದಿದ್ದಾರೆ ಅನ್ಸುತ್ತೆ ಇವರು, ಸರಿನಾ? ಯಾರು ಅಂದರೆ ವಿದರ್ಭ ಟೀಮ್ ಅಂತ ಹೇಳ್ತೀವಿ. ಯಾವುದು? ವಿದರ್ಭ ಟೀಮ್. ಆ್ಯಂಡ್ ದೆನ್ ದಿಲೀಪ್ ಟ್ರೋಫಿಯನ್ನು ಗೆದ್ದಿರ್ತಕ್ಕಂಥ ತಂಡ ಯಾವುದು ಅಂತ ಹೇಳ್ಬೋದಾ? ಸೊ ಇದನ್ನು ಹೇಳಿದೆ ನಿಮಗೆ, ಅದನ್ನು ಹೇಳಿದೆ ಲಾಸ್ಟ್ ಕರೆಂಟ್ ಅಫೇರ್ಸ್ ಮಾಡುವಾಗ, ಮೀನ್ಸ್ 2-3 ಡೇಸಲ್ಲಿ ಒಳಗಡೆ ಹೇಳಿದ್ದೀನಿ. ಸೊ ಅದಕ್ಕೆ ಕೇಳ್ತಾ ಇದ್ದೀನಿ, ಹೇಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ವಿದರ್ಭ ಇಂಪಾರ್ಟೆಂಟ್ ಇದೆ ನೋಡಿ. ಯಾವುದು? ವಿದರ್ಭ ಟೀಮ್ ಏನಿದೆಲ್ವಾ, ರಂಜಿಯನ್ನು ಗೆದ್ದಿದ್ದಾರೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಭಾರತದ 89ನೇ ಗ್ರ್ಯಾಂಡ್ ಮಾಸ್ಟರ್ ಆಗಿ ಆಯ್ಕೆಯಾದವರು ಯಾರು ಅಂತ ಕೇಳಿದ್ದಾರೆ. 89ನೇ ಗ್ರ್ಯಾಂಡ್ ಮಾಸ್ಟರ್ ಯಾರಿದ್ದಾರೆ? ರೋಹಿತ್ ಕೃಷ್ಣ ಅವರು, ಸರಿನಾ? ಯಾರು? ರೋಹಿತ್ ಕೃಷ್ಣ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ 31ನೇ ಪ್ರಶ್ನೆ ಏನಿದೆ ಅಂತಂದರೆ 2025 ಮಹಿಳಾ ಕಬಡ್ಡಿ ವಿಶ್ವಕಪ್ಪನ್ನು ಯಾವ ನಗರ ಆಯೋಜಿಸಿತ್ತು ಅಂತ ಹೇಳಿದ್ದಾನೆ. ಯಾವುದು? ಮಹಿಳಾ ಕಬಡ್ಡಿ ವಿಶ್ವಕಪ್. ಪುರುಷರ ಕಬಡ್ಡಿ ವಿಶ್ವಕಪ್ ಎಲ್ಲಿ ನಡೆದಿದೆ? ಇಂಗ್ಲೆಂಡಲ್ಲಿ ನಡೆದಿದೆ. ಆ್ಯಂಡ್ ದೆನ್ ಮಹಿಳಾ ಕಬಡ್ಡಿ ವಿಶ್ವಕಪ್ ಎಲ್ಲಿ ನಡೆದಿದೆ? ಸೊ ಇದು ನಡೆದಿರೋದು ರಾಜ್ಗೀರ್ ಬಿಹಾರದಲ್ಲಿ ನಡೆದಿದೆ, ಸರಿನಾ? ಯಾವುದು? ರಾಜ್ಗೀರ್ ಬಿಹಾರ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಹಾಕಿ ಏಷ್ಯನ್ ಚಾಂಪಿಯನ್ಶಿಪ್ ನಡೆದಿರೋದು ಕೂಡ ಎಲ್ಲಿ ಅಂದರೆ ಇದೇ ಒಂದು ರಾಜ್ಗೀರ್ ಬಿಹಾರದಲ್ಲಿ, ಗೊತ್ತಿರಲಿ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 2025 ಮೊದಲ ಚೆಸ್ ಇ ಸ್ಪೋರ್ಟ್ಸ್ ವಿಶ್ವಕಪ್ ಗೆದ್ದಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ? ಅವಾಗಲೇ ನಾರ್ವೆ ಚೆಸ್ಸನ್ನು ಗೆದ್ದಿರ್ತಕ್ಕಂಥ ವ್ಯಕ್ತಿ ಯಾರಿದ್ರು? ನಮ್ಮ ಮ್ಯಾಗ್ನಸ್ ಕಾರ್ಲ್ಸನ್ ಅವರು. ಸೊ ಹಾಗಾದರೆ ಇಲ್ಲಿ ಯಾರಿದ್ದಾರೆ? ಸೊ ಈ ಸ್ಪೋರ್ಟ್ಸನ್ನು ಗೆದ್ದಿರ್ತಕ್ಕಂಥ ವ್ಯಕ್ತಿಯು ಕೂಡ ಅಗೇನ್ ನಮ್ಮ ಮ್ಯಾಗ್ನಸ್ ಕಾರ್ಲ್ಸನ್ ಅಂತ ಹೇಳ್ತೀವಿ. ಇವರು ಯಾವ ದೇಶದವರು ಆಗಿದ್ದಾರೆ? ನಾರ್ವೆ ದೇಶದವರು ಆಗಿದ್ದಾರೆ ಇವರು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 2025 ಖೇಲೋ ಇಂಡಿಯಾ ಬೀಚ್ ಗೇಮ್ಸ್ ಪದಕ ಪಟ್ಟಿಯಲ್ಲಿ ಅಗ್ರಸ್ಥಾನ ಪಡೆದಿರತಕ್ಕಂಥ ರಾಜ್ಯ ಯಾವುದು ಅಂತ ಕೇಳಿದ್ದಾನೆ. ಯಾವುದು? ಬೀಚ್. ಮಹಾರಾಷ್ಟ್ರ, ಹರಿಯಾಣ, ಮಣಿಪುರ, ಒಡಿಶಾ. ಸೊ ಅಲ್ಲಿ ನಾವು ಗೆಸ್ ಮಾಡಿ ಆನ್ಸರ್ ಏನಾದರೂ ಹಾಕೋದಾದರೆ ಯಾವುದನ್ನು ಹಾಕ್ತೀವಿ ನಾವು? ಮಹಾರಾಷ್ಟ್ರ ಅಂತ ಹಾಕ್ತೀವಿ. ಏನೋ ಬೀಚ್, ಇಲ್ಲೆಲ್ಲವೂ ಕೂಡ ಬೀಚ್ ಕಂಡುಬರಲ್ಲ, ಇದು ಅದು ಕೂಡ ಬೇಡ. ಸೊ ಹಾಕಿದ್ರೆ ಇದರಲ್ಲಿ ಎರಡರಲ್ಲಿ ಒಂದು ಹಾಕೋಣ. ಒಡಿಶಾ ಏನು ಇದರಲ್ಲಿ ಎಲ್ಲವೂ ಕೂಡ ಇಲ್ಲ. ಸೊ ಇದೇ ಮಹಾರಾಷ್ಟ್ರನೇ ಹಾಕೋಣ ಅಂತ ಮನಸ್ಸಲ್ಲಿ ಬರುತ್ತೆ, ಸರಿನಾ? ಮಹಾರಾಷ್ಟ್ರ ಅಲ್ಲೇ ಇದಕ್ಕೆ ಸರಿಯಾದ ಆನ್ಸರ್ ಯಾವುದು ಅಂತಾರೆ? ಮಣಿಪುರ ಅಂತ ಹೇಳ್ತೀವಿ. ಯಾವುದು? ಖೇಲೋ ಇಂಡಿಯಾ ಬೀಚ್ ಗೇಮ್ಸ್ ಪದಕ ಪಟ್ಟಿಯಲ್ಲಿ ಅಗ್ರಸ್ಥಾನವನ್ನು ಪಡೆದಿರತಕ್ಕಂಥ ರಾಜ್ಯ ಯಾವುದು ಅಂದರೆ ಮಣಿಪುರ ರಾಜ್ಯ. ಇದು ಎಲ್ಲಿ ನಡೆದಿತ್ತು ಅಂತ ಕೇಳ್ತಾನೆ? ದಿಯು ದಮನ್ನ ಬೀಚ್ಗಳಲ್ಲಿ ನಡೆದಿದೆ. ಯಾವುದು? 2025 ಖೇಲೋ ಇಂಡಿಯಾ ಬೀಚ್ ಗೇಮ್ಸ್ ಎಲ್ಲಿ ನಡೆದಿತ್ತು, ಎಲ್ಲಿ ಹೋಸ್ಟ್ ಮಾಡಲಾಗಿತ್ತು, ಯಾವ ಒಂದು ರಾಜ್ಯ ಹೋಸ್ಟ್ ಮಾಡಿತ್ತು ಅಂತ ಕೇಳಿದ್ರೆ ದಿಯು ದಮನ್ ಹೋಸ್ಟ್ ಮಾಡಿತ್ತು ಅಂತ ನೀವು ಹೇಳಬೇಕಾಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ICC ಮಹಿಳಾ ಅಂಡರ್-19 T20 ವಿಶ್ವಕಪ್ 2025 ಪ್ರಶಸ್ತಿಯನ್ನು ಗೆದ್ದಿರತಕ್ಕಂತಹ ದೇಶ ಯಾವುದು ಅಂತ? ನಮ್ಮ ಭಾರತ ದೇಶದ ಮಹಿಳೆಯರು ಗೆದ್ದಿದ್ದಾರೆ. ಯಾವ ದೇಶದಲ್ಲಿ ಇದು ನಡೆದಿತ್ತು? ಮಲೇಷ್ಯಾ ದೇಶದಲ್ಲಿ ನಡೆದಿತ್ತು. ಗೆದ್ದಿರೋರು ಯಾರು ಅಂದರೆ ನಮ್ಮ ಭಾರತದ ಹೆಣ್ಣು ಮಕ್ಕಳು ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 2025 ಏಷ್ಯನ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಪದಕ ಪಟ್ಟಿಯಲ್ಲಿ ಯಾವ ದೇಶ ಅಗ್ರಸ್ಥಾನದಲ್ಲಿದೆ ಅಂತ ಕೇಳಿದ್ದಾನೆ. ಯಾವ ದೇಶ ಅಗ್ರಸ್ಥಾನದಲ್ಲಿ ಕಂಡುಬರುತ್ತೆ ಹೇಳ್ಬೋದಾ? ಆಪ್ಷನ್ ಎ ಜಪಾನ್, ಆಪ್ಷನ್ ಬಿ ಭಾರತ, ಆಪ್ಷನ್ ಸಿ ಚೀನಾ, ಆಪ್ಷನ್ ಡಿ ಇಂಡೋನೇಷ್ಯಾ ಅಂತ ಕೊಟ್ಟಿದ್ದಾನೆ. ಸೊ ಹಾಗಾದರೆ ಎಷ್ಟನೇ ಸ್ಥಾನದಲ್ಲಿ ನಮ್ಮ ಭಾರತ ಇದೆ? ಇಲ್ಲಾಂದರೆ ನಮ್ಮ ಭಾರತ ಎಷ್ಟು ಗೋಲ್ಡ್ ಮೆಡಲ್ ಗೆದ್ದಿದೆ? ಆ್ಯಂಡ್ ದೆನ್ ಇಲ್ಲಿ ಫಸ್ಟ್ ಯಾರು ಬಂದಿದ್ದಾರೆ ಅಂತ ಹೇಳ್ಬೋದು? ಅಗೇನ್ ನಮ್ಮ ಚೀನಾ. ಓಕೆ, ಸೊ ಚೀನಾನೇ ಫಸ್ಟ್ ಬಂದಿದೆ. ಇಲ್ಲಿ ನಿಮಗೆ ಇಂಪಾರ್ಟೆಂಟ್ ಗೊತ್ತಿರಲಿ, ಇದರಲ್ಲಿ ನಮ್ಮ ಭಾರತ ಗೋಲ್ಡ್ ಮೆಡಲ್ ಎಷ್ಟು ಗೆದ್ದಿದೆ ಅಂತ ಕೇಳ್ತಾನೆ. ಯಾಕಂದರೆ ಈ ಒಂದು ಕ್ವಶನ್ ಏನಿದೆಯಲ್ಲ, ಮೀನ್ಸ್ ಏಷ್ಯನ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಅನ್ನೋ ಈ ಒಂದು ಲೈನು ಇದು ಇಂಪಾರ್ಟೆಂಟ್ ಆಗುತ್ತೆ RRB ಅವರಿಗೆ. ಸೊ ಇದ್ರ ಮೇಲೆ ಕೇಳ್ತಾನೆ ನಮ್ಮ ಭಾರತ ಎಷ್ಟು ಗೋಲ್ಡ್ ಮೆಡಲ್ ಗೆದ್ದಿದೆ ಅಂತ ಕೇಳಿದ್ರೆ ಅವಾಗ ನೀವು ಹೇಳಬೇಕಾಗುತ್ತೆ 8 ಗೋಲ್ಡ್ ಮೆಡಲ್ನ ಗೆದ್ದಿದ್ದಾರೆ ಅಂತ ಹೇಳಬೇಕಾಗುತ್ತೆ, ಸರಿನಾ? 8 ಗೋಲ್ಡ್ ಮೆಡಲನ್ನು ನಮ್ಮ ಭಾರತ ಏನಿದೆ ಅಲ್ವಾ ಏಷ್ಯನ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ಪಲ್ಲಿ ಗೆದ್ದಿದೆ. ಸೊ ಇದು ಎಲ್ಲಿ ನಡೆದಿತ್ತು?
ಇದು ನಡೆದಿರೋದು ಸೌತ್ ಕೊರಿಯಾದಲ್ಲಿ ನಡೆದಿತ್ತು. ಯಾವುದು? ಏಷ್ಯನ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಓಕೆ, ಇದು ಆವೃತ್ತಿ ಕೇಳಿದ್ರೆ ಇದು 26ನೇ ಆವೃತ್ತಿ ಅಂತ ಹೇಳಿ, ಸರಿನಾ? ಯಾವುದು? ಏಷ್ಯನ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಎಷ್ಟನೇ ಆವೃತ್ತಿ ಅಂತ ಕೇಳ್ತಾನೆ. ಸೊ ಇದು 26ನೇ ಆವೃತ್ತಿ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಸೊ ಇದು ಸ್ವಲ್ಪ ಇಂಪಾರ್ಟೆಂಟ್ ಇದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಇಂಡಿಯಾ ಎಲ್ಲಿದೆ? ಓಕೆ, ಇನ್ನೊಂದು 8 ಗೋಲ್ಡ್ ಮೆಡಲ್ ಅಂತ ಹೇಳಿದಲ್ವಾ? ಟೋಟಲಿ ಮೆಡಲ್ಸ್ ಎಷ್ಟು ಅಂದರೆ, ಟೋಟಲ್ ಮೆಡಲ್ಸ್ 24. ಅದರಲ್ಲಿ 8 ಗೋಲ್ಡು ಆ್ಯಂಡ್ ದೆನ್ 10 ಸಿಲ್ವರ್ ಬರ್ತವೆ ಆ್ಯಂಡ್ ದೆನ್ 6 ಬ್ರೌನ್ಸ್ ಇದ್ದಾವೆ, ಸರಿನಾ? 8 2 10 ಮತ್ತು ಈ 8ರಲ್ಲಿ 2 ಕಳೆದ್ರೆ 6, ಹೀಗೆ ನೆನ್ಪಿಟ್ಕೊಳ್ಳಿ. ಇದನ್ನು ಕೇಳ್ತಾನೆ ಯಾಕಂದರೆ ಇದು ಇಂಪಾರ್ಟೆಂಟ್ ಇದೆ ಸ್ವಲ್ಪ. ಸೊ ಇದು ಎಕ್ಸಾಕ್ಟ್ ನಿಮಗೆ ಪ್ಲೇಸ್ ಹೇಳಬೇಕು ಅಂದರೆ ಗೂಮಿ ಅಂತ ಹೇಳ್ತೀವಿ. ಯಾವುದು? ಗೂಮ್ಲಿ ಹಾಗಂತ ಬರುತ್ತೆ ಗೊತ್ತಾ, ಹೊಡೆಯೋದಂತ. ಸೊ ಅದಲ್ಲ, ಸೊ ಇದು ಗೂಮಿ ಅಂತ. ಗೂಮಿ ಅನ್ನೋದು ಸೌತ್ ಕೊರಿಯಾದಲ್ಲಿ ಕಂಡುಬರ್ತಕ್ಕಂಥ ಒಂದು ಊರಾಗಿದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಇಂಡಿಯನ್ ಪ್ರೀಮಿಯರ್ ಲೀಗ್ನ 18ನೇ ಆವೃತ್ತಿಯನ್ನು ಗೆದ್ದಿರ್ತಕ್ಕಂಥ ತಂಡ ಯಾವುದು? ಇದಕ್ಕೆ ಆನ್ಸರ್ ಯಾರಾದರೂ ರಾಂಗ್ ಮಾಡಿದ್ರೆ, ಸರಿನಾ, ಅವರು CT ಫೀಲ್ಡಲ್ಲೇ ಇರಲ್ಲ ಅನಿಸುತ್ತೆ, ಐ ಥಿಂಕ್. ಸೊ ಯಾವುದು? ನಮ್ಮ ಕರ್ನಾಟಕದವರು ಇದ್ರೆ ರಾಂಗ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಯಾರು? ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂತ ಹೇಳ್ತೀವಿ. ಸೊ 18ನೇ ಆವೃತ್ತಿಯನ್ನು ಕಿಂಗ್ ಕೊಹ್ಲಿ ನಂಬರನ್ನು ಆ ಒಂದು ವರ್ಷದಲ್ಲೇ ಗೆದ್ದಿರ್ತಕ್ಕಂಥ ತಂಡ ಯಾವುದು ಅಂದರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂತ ಹೇಳ್ತೀವಿ. ಸೊ ಜೂನ್ 3ರಂದು ನಡೆದಿರ್ತಕ್ಕಂಥ ಫೈನಲಲ್ಲಿ ನಮ್ಮ RCB ತಂಡ ಏನಿದೆ ಅಲ್ವಾ ಗೆಲ್ತದೆ. ಆ್ಯಂಡ್ ದೆನ್ ಸ್ಟ್ಯಾಂಪೇಡ್ ಆಗಿ ಡೆತ್ ಆಗಿರೋದು 4ನೇ ತಾರೀಕು. ಓಕೆ, ಇದು ಕೂಡ ನಿಮ್ಗೆ ಗೊತ್ತಿರಲಿ. ಸ್ಟ್ಯಾಂಪೇಡ್ ಆಗಿರೋದಕ್ಕೆ ಕಾರಣ ಯಾರು? ಗೌರ್ಮೆಂಟಾ ಅಥವಾ RCB ಪ್ಲೇಯರ್ಸಾ ಅಥವಾ RCB ಮ್ಯಾನೇಜ್ಮೆಂಟಾ ಅಥವಾ ಜನರ? ಆ್ಯಕ್ಚುಲ್ ಟ್ರುತ್ ಏನು ಅಂತಂದರೆ ಜನನೇ ಅದಕ್ಕೆ ರೀಸನು, ಸರಿನಾ? ಓಕೆ ಸರ್, ನೀವು RCB ಇದು ಇದ್ದೀರಾ ಹಾಗೆ ಹೇಗೆ ಅಂತಲ್ಲ. ಓಕೆ, ನಾನು ಇದ್ರೂ ಕೂಡ ಇವನ್ ನಾನು ಆ ಟೈಮಲ್ಲಿ ಇಲ್ಲಿ ಬೆಂಗಳೂರಲ್ಲೇ ಇದ್ದರೂ ಕೂಡ ನಾನು ಹೋಗಿರಲಿಲ್ಲ ಅಲ್ಲಿ, ಸರಿಯಾ? ಎಂಟರ್ಟೈನ್ಮೆಂಟ್ ಆಗಿ ತೊಗೊಳ್ಬೇಕು. ಯಾವುದನ್ನು ಕೂಡ ನಾವು ದೇವರು ಅಂತ ಹಾಗೆ ಹೀಗೆ ಅಂತ ತೊಗೊಂಡು ಹೋಗಕ್ಕೆ ಕೂಡಬಾರ್ದು, ಸರಿನಾ? ಸೊ ಜಸ್ಟ್ ಎಂಟರ್ಟೈನ್ಮೆಂಟ್. ಓಕೆ, ನಮ್ಮ RCB ಅನ್ನೋದು ಈ ಸಲ ಕಪ್ ನಮ್ಮದೇ ಅನ್ನೋದು, ಜೈ ಅನ್ನೋದು. ಓಕೆ, ಸೊ ಈ ಸರಿ ಗೆಲ್ಲಿಲ್ವಾ? ಓಕೆ, ಮುಂದಿನ ಸರಿ ಕಪ್ ನಮ್ಮದೇ ಅನ್ನೋದು, ನಮ್ಮ ಟೀಮೇ ಆಡುತ್ತೆ ಅಂತ ಸಪೋರ್ಟ್ ಮಾಡೋದು, ಈ ಥರ ಇರಬೇಕು. ಸೊ ಅಲ್ಲಿ ಎಷ್ಟು ಜನ ಡೆತ್ ಆಗಿದ್ದಾರಲ್ವಾ? ಆಲ್ಮೋಸ್ಟ್ 12 ಜನ ಏನೋ ಡೆತ್ ಆಗಿದ್ದಾರೆ ಅನಿಸುತ್ತೆ. ಆ್ಯಂಡ್ ದೆನ್ 50ಗಿಂತ ಜಾಸ್ತಿ ಜನಕ್ಕೆ ಅವಾಗ ಹಾಸ್ಪಿಟ್ಲ್ ಎಲ್ಲವೂ ಕೂಡ ಹಾಕಿದ್ರು. ಸೊ ಅವರೆಲ್ಲೂ ಫ್ಯಾಮ್ಲಿ ಹೇಗೆ ಕಂಡೀಷನ್ ಇರುತ್ತೆ ಅವರು ಡೆತ್ ಆದಮೇಲೆ? ಇಲ್ಲಾಂದರೆ ಅವರು ಏನೋ ಇದು ಆಗ್ತಾರಲ್ವಾ, ಪೇಷಂಟ್ ಥರ ಆಗ್ತಾರೆ. ಸೊ ಅವರಿಗೆ ಏನಾಗುತ್ತೆ? ಅವ್ರ ಫ್ಯಾಮಿಲಿ ಎಲ್ಲವೂ ಕೂಡ ಯೋಚನೆ ಮಾಡಬೇಕಾಗುತ್ತೆ ನಾವು ಕೂಡ, ಸರಿನಾ? ಸೊ ನಮ್ಮ ಇಂಡಿಯಾದಲ್ಲಿ ಏನಿದೆ ಅಲ್ವಾ, ಕರಪ್ಷನ್ ಇದೆಯಾ? ಸೊ ಕರಪ್ಷನ್ಗೆ ಪೊಲಿಟಿಷಿಯನ್ಸ್ ರೀಸನ್ ಇದ್ದಾರೆ. ಪೊಲಿಟಿಷಿಯನ್ಸ್ ಒಂದು 10% ರೀಸನ್ ಇದ್ದಾರೆ ಅಷ್ಟೇ. 90% ಬಕ್ವಾಸ್ ಲೋಗ್ ಏನಿದೆ ಅಲ್ವಾ, ಮೀನ್ಸ್ ಜನ ಏನಿದೆ ಅಲ್ವಾ, ಅವರು ರೀಸನ್ ಇದ್ದಾರೆ ಆ್ಯಕ್ಚುಲಿ. ಆ್ಯಂಡ್ ದೆನ್ ನಮ್ಮ ಭಾರತದಲ್ಲಿ ಏನೇ ಆದರೂ ಕೂಡ ಅದಕ್ಕೆ ರೀಸನ್ ಯಾರು ಅಂತಂದರೆ ನಮ್ಮ ಜನ. ಸೊ ನಮ್ಮ ಜನರಲ್ಲಿ ಸಿವಿಕ್ ಸೆನ್ಸ್ ಏನಿದೆ ಅಲ್ವಾ, 0.1% ಕೂಡ ಇಲ್ಲ ಸಾಕಷ್ಟು ಜನರಿಗೆ. 0.1% ಕೂಡ. ಇವನ್ ಓವರಾಲ್ 143 ಕೋಟಿ ತೊಗೊಂಡ್ರೂ ಕೂಡ ಒಂದು ಜಾಸ್ತಿ ಅಂತಂದರೆ 1 ಕೋಟಿ ಜನಕ್ಕೆ ಸಿವಿಕ್ ಸೆನ್ಸ್ ಇರ್ಬೋದು. ಸರ್ ನಿಮಗಿದೆಯಾ? ಮೇ ಬಿ ನನಗೂ ಇಲ್ಲದೆ ಇರ್ಬೋದು, ಬಟ್ ಇಲ್ಲವೇ ಇಲ್ಲ ಅಂತ ನಾವು ಹೇಳ್ಬೋದು. ಅಷ್ಟು ಸಿವಿಕ್ ಸೆನ್ಸ್ ಇಲ್ಲದೆ ಇರೋ ದೇಶ ಅಂತ ನಾವು ಹೇಳ್ತೀವಿ. ಬಟ್ ನಾವು ಗ್ರೇಟ್ ಅಂತ ಹೇಳ್ತೀವಿ, ನಾವು ಭಾರತ ಗ್ರೇಟ್ ಅಂತ ಹೇಳ್ತೀವಿ. ಓಕೆ, ಇದು ಹೇಳಬೇಕು ಅಂದರೆ ನಾನು ಸತ್ಯನೇ ಹೇಳ್ತಾ ಇದ್ದೀನಿ. ಓಕೆ, ನೀವು ಹೇಗಾದರೂ ತೊಗೊಳ್ಳಿ. ಇದು ಹೇಗೆ ಅಂದರೆ ಫ್ರಸ್ಟ್ರೇಷನಲ್ಲಿ ಹೇಳ್ತಾ ಇದ್ದೀನಿ ಅಂತ ತೊಗೊಳ್ಳಿ, ಇಲ್ಲಾಂದರೆ ಸೀರಿಯಸ್ ಆಗಿ ಹೇಳ್ತಿದ್ದೀನಿ ಅಂತ ತೊಗೊಳ್ಳಿ, ಸತ್ಯ ಹೇಳ್ತೀನಿ ಅಂತ ತೊಗೊಳ್ಳಿ. ನೀವು ಕೂಡ ಸ್ವಲ್ಪ ಚೇಂಜ್ ಆಗಿ, ಸರಿನಾ? ಸೊ ಚೇಂಜಸ್ಸೇ ಬೇಕಾಗಿದೆ. ಸರ್ ಕ್ಲಾಸ್ ಬಿಟ್ಟಿದೆ ಅಂತ ಹೇಳ್ತಿದ್ರಾ? ಓಕೆ, ಬೇಡ, ಬನ್ನಿ ಮುಂದಿನ ಪ್ರಶ್ನೆ ಏನಿದೆ. 2025ರ ಅಂತಾರಾಷ್ಟ್ರೀಯ ಐಸ್ ಹಾಕಿ ಚಾಂಪಿಯನ್ಶಿಪ್ನಲ್ಲಿ US ಯಾವ ತಂಡವನ್ನು ಸೋಲಿಸಿತು ಅಂತ ಕೇಳಿದ್ದಾನೆ, ಸರಿನಾ? ಯಾವುದು? ಐಸ್ ಹಾಕಿ ಚಾಂಪಿಯನ್ಶಿಪ್ನಲ್ಲಿ US ತಂಡ ಏನಿದೆ ಅಲ್ವಾ, ಈ ಅಮೆರಿಕ ತಂಡ ಯಾವ ತಂಡವನ್ನು ಸೋಲಿಸಿ ಗೆದ್ಕೊಂಡಿತ್ತು ಗೋಲ್ಡ್ ಕಪ್ ಅಂತ ಕೇಳಿದ್ದಾನೆ. ಸರ್ ಯಾವ ತಂಡವನ್ನು ಸೋಲಿಸಿದೆ ಅಂದರೆ ಈ ಸ್ವಿಟ್ಜರ್ಲೆಂಡ್ ತಂಡವನ್ನು ಸೋಲಿಸಿ ಐಸ್ ಹಾಕಿ ಚಾಂಪಿಯನ್ಶಿಪ್ಪಲ್ಲಿ US ತಂಡ ಮೊದಲ ಸ್ಥಾನದಲ್ಲಿ ಬಂದಿದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 38ನೇ ಪ್ರಶ್ನೆ, 2025ರಲ್ಲಿ ICC ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಗೆದ್ದಂತಹ ತಂಡ ಯಾವುದು ಅಂತ ಕೇಳಿದ್ದಾನೆ, ಸರಿನಾ? 3ನೇ ಆವೃತ್ತಿ ಆಗಿತ್ತು ಇದು. ಯಾವುದು? WTC ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್, ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಅಂತ ಹೇಳ್ತೀವಿ. ಸೊ ಇದು 3ನೇ ಆವೃತ್ತಿ ಆಗಿತ್ತು. 3ನೇ ಆವೃತ್ತಿಯನ್ನು ಗೆದ್ದಿರ್ತಕ್ಕಂಥ ತಂಡ ಯಾವುದು ಅಂದರೆ ತೆಂಬಾಬೌಮ ನಾಯಕತ್ವದ ಅಡಿಯಲ್ಲಿ ದಕ್ಷಿಣ ಆಫ್ರಿಕಾ ಗೆದ್ದಿದೆ. ಸೊ ದಕ್ಷಿಣ ಆಫ್ರಿಕಾದ ನಾಯಕ ಯಾರು ಅಂತ ಕೇಳ್ಬೋದು, ನಿಮ್ಮ ಕ್ರಿಕೆಟ್ ನಾಯಕ. ಸೊ ಹಾಗಾದರೆ ಯಾರು ಅಂತ ಹೇಳ್ತೀವಿ? ತೆಂಬಾಬೌಮ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ 2ನೇ ಆವೃತ್ತಿಯನ್ನು ಗೆದ್ದಿರ್ತಕ್ಕಂಥ ದೇಶ ಯಾವುದು? ಎಲ್ಲಿದೆ? ಆಸ್ಟ್ರೇಲಿಯಾ, ಇವರು. ಆ್ಯಂಡ್ ದೆನ್ ಫಸ್ಟ್ ಆವೃತ್ತಿಯನ್ನು ಗೆದ್ದಿರ್ತಕ್ಕಂಥ ದೇಶ ಯಾವುದು? ನ್ಯೂಜಿಲೆಂಡ್. ಅವಾಗಲೇ ಹೇಳಿದೆ ಗೊತ್ತಾ ನಿಮಗೆ, 2021ರಲ್ಲಿ ಅವ್ರು ನಮಗೆ ಸೋಲಿಸಿದ್ರು. ಇವಾಗ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ನಾವು ಅವ್ರನ್ನ ಸೋಲಿಸಿದ್ದೀವಿ ಅಂತ, ಸರಿನಾ? ರಿವೆಂಜ್ ಕಂಪ್ಲೀಟ್ ಆಯ್ತು ಇವಾಗ. ಸೊ ಆ ಒಂದು ನ್ಯೂಜಿಲೆಂಡ್ ತಂಡ ನಮ್ಮ ಭಾರತ ತಂಡವನ್ನು ಸೋಲಿಸಿ ಗೆದ್ದಿತ್ತು. ಆ್ಯಂಡ್ ದೆನ್ ಈ ಆಸ್ಟ್ರೇಲಿಯಾ ತಂಡವೂ ಕೂಡ ನಮ್ಮ ಭಾರತವನ್ನೇ ಸೋಲಿಸಿ 2ನೇ ಆವೃತ್ತಿಯನ್ನು ಗೆದ್ದಿತ್ತು. ಬಟ್ 3ನೇ ಆವೃತ್ತಿಯಲ್ಲಿ ನಾವು ಫೈನಲ್ಗೆ ಹೋಗಿಲ್ಲ. ಸೊ ಅಲ್ಲಿ ಯಾರು ಹೋಗಿದ್ದಾರೆ ಅಂದರೆ ಫೈನಲ್ ತಂಡದಲ್ಲಿ ಈ ದಕ್ಷಿಣ ಆಫ್ರಿಕಾ ಮತ್ತು ಆಸ್ಟ್ರೇಲಿಯಾ ಹೋಗಿತ್ತು. ಸೊ ಈ ಆಸ್ಟ್ರೇಲಿಯಾನ ಬಗ್ಗು ಬಡ್ದು ಏನು ಮಾಡಿದ್ರು ಅಂದರೆ ಈ ಒಂದು ದಕ್ಷಿಣ ಆಫ್ರಿಕಾದವರು ಮೇಲ್ಗೈ ಸಾಧಿಸಿದರು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 39ನೇ ಪ್ರಶ್ನೆ, ಈ ಕೆಳಗಿನ ಯಾವ ನಗರವು 2025ರ ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ಗಳನ್ನು ಆಯೋಜಿಸುತ್ತದೆ ಅಂತ ಕೇಳಿದ್ದಾನೆ. ಯಾವ್ದು ಆಯೋಜಿಸುತ್ತದೆ? ಆಪ್ಷನ್ ಕೊಟ್ಟಿದ್ದಾನೆ, ಟೋಕಿಯೋ ಜಪಾನ್ ಅಂತ ಕೊಟ್ಟಿದ್ದಾನೆ. ಆಪ್ಷನ್ ಬಿ ಬುಡಾಪೆಸ್ಟ್ ಹಂಗೇರಿ ಅಂತ ಕೊಟ್ಟಿದ್ದಾನೆ. ಪ್ಯಾರಿಸ್ ಫ್ರಾನ್ಸ್ ಅಂತ ಕೊಟ್ಟಿದ್ದಾನೆ. ಶಾಂಘೈ ಚೀನಾ ಅಂತ ಕೊಟ್ಟಿದ್ದಾನೆ, ಸರಿನಾ? ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಟೋಕಿಯೋ ಜಪಾನ್ ಆಗುತ್ತೆ. ಯಾವುದು? ಟೋಕಿಯೋ ಜಪಾನ್. ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ಗಳನ್ನು ಆಯೋಜನೆ ಮಾಡ್ತಕ್ಕಂಥ ದೇಶ ಯಾವುದು ಅಂತಂದರೆ ಟೋಕಿಯೋ ಜಪಾನ್. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಖೇಲೋ ಇಂಡಿಯಾ ಪ್ಯಾರಾ ಗೇಮ್ಸ್ 2025ರಲ್ಲಿ ಅಗ್ರಸ್ಥಾನ ಪಡೆದಿರತಕ್ಕಂಥ
ರಾಜ್ಯ ಯಾವುದು ಅಂತ ಕೇಳಿದಾನೆ. ಯಾವ ರಾಜ್ಯ ಅಗ್ರಸ್ಥಾನದಲ್ಲಿ ಪಡೆದಿದೆ? ಹರಿಯಾಣ, ಪಂಜಾಬ್, ತಮಿಳುನಾಡು ಮತ್ತು ಈ ಉತ್ತರ ಪ್ರದೇಶ ಅಂತ ಹೇಳ್ತೀವಿ. ಸೊ ಹಾಗಾದರೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಯುದ್ಧ ಭೂಮಿ, ರುದ್ರಭೂಮಿ ನಮ್ಮ ಹರಿಯಾಣ. ಸರಿನಾ? ಯಾವುದು? ಖೇಲೋ ಇಂಡಿಯಾ ಪ್ಯಾರಾ ಗೇಮ್ಸ್ 2025ರಲ್ಲಿ ಅಗ್ರಸ್ಥಾನ ಪಡೆದಿರತಕ್ಕಂಥ ರಾಜ್ಯ ಯಾವುದು ಅಂದರೆ ಹರಿಯಾಣ ಅಂತ ಹೇಳ್ತೀವಿ. ಯಾವುದು? ಪ್ಯಾರಾ ಗೇಮ್ಸಲ್ಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ 2028ರ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ ಯಾವ ಕ್ರೀಡೆಯನ್ನು ಸೇರಿಸಿದೆ ಅಂತ ಕೇಳಿದಾನೆ. ಯಾವ ಕ್ರೀಡೆಯನ್ನು ಸೇರಿಸಿದೆ? ಒಂದು ನಿಮಗೆ ಹೇಳ, ಕ್ರಿಕೆಟನ್ನು ಸೇರಿಸಿದೆ. ಆ್ಯಂಡ್ ದೆನ್ ಇನ್ನೊಂದು ಬಾಕ್ಸಿಂಗನ್ನು ಕೂಡ ಈ ಒಂದು 2028ರ ಒಲಿಂಪಿಕ್ಸ್ನಲ್ಲಿ ಸೇರ್ಪಡೆ ಮಾಡಲಾಗಿದೆ. ಇದು ಕೂಡ ನಿಮ್ಗೆ ಗೊತ್ತಿಲ್ಲ, ಕೇಳ್ಬೋದು. ಸೊ ಇದು ಎಲ್ಲಿ ನಡೀತದೆ? ಅಮೆರಿಕದ ಲಾಸ್ ಏಂಜಲ್ಸಲ್ಲಿ ನಡೀತದೆ ಇವೆಲ್ಲ ಕೂಡ ಕ್ರೀಡಾಕೂಟ 2028ರ ಒಲಿಂಪಿಕ್ಸ್. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 2025ರ ವರ್ಷದ ವಿಸ್ಡಮ್ ಕ್ರಿಕೆಟಿಗ ಆಗಿ ಯಾರನ್ನು ಆಯ್ಕೆ ಮಾಡಲಾಗಿದೆ ಅಂತ ಕೇಳಿದ್ದಾನೆ. ಸರಿನಾ? ಯಾರನ್ನು ಆಯ್ಕೆ ಮಾಡಲಾಗಿದೆ? ನಮ್ಮ ಜಸ್ಪ್ರೀತ್ ಬುಮ್ರಾ ಅವರನ್ನು ಆಯ್ಕೆ ಮಾಡಲಾಗಿದೆ. ಆ್ಯಂಡ್ ದೆನ್ ಮಹಿಳೆಯರಲ್ಲಿ ಯಾರನ್ನು ಆಯ್ಕೆ ಮಾಡಲಾಗಿದೆ? ಸ್ಮೃತಿ ಮಂದನ ಅವರನ್ನು. ಸರಿನಾ? ಆ್ಯಂಡ್ ದೆನ್ ಇಲ್ಲಿ ನಿಮಗೆ ಸ್ಪೋರ್ಟ್ಸ್ ಯಾವುದು ಹೇಳಿದೆ? ನಿಮಗೆ ಜಸ್ಟ್ ಕ್ರಿಕೆಟು ಮತ್ತು ಬಾಕ್ಸಿಂಗ್ ಅಂತ ಹೇಳಿದೆ ಅಲ್ವಾ? ಕ್ಷಮಿಸಿ, ಬಾಕ್ಸಿಂಗ್ ಅಲ್ಲ, ಅದು ಆ್ಯಕ್ಚುಲಿ ಬೇಸ್ಬಾಲ್. ಓಕೆ, ಬೇಸ್ಬಾಲ್, ಸ್ವಲ್ಪ ಕನ್ಫ್ಯೂಷನ್ ಮಾಡಿಕೊಂಡೆ. ಬೇಸ್ಬಾಲು, ಕ್ರಿಕೆಟು, ಆ್ಯಂಡ್ ದೆನ್ BC ಆಯಿತು. ಆ್ಯಂಡ್ ದೆನ್ F ಈ ಫ್ಲ್ಯಾಗ್ ಫುಟ್ಬಾಲ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಮತ್ತೆ ಹೇಳೋದಾದರೆ ಸ್ಕ್ವಾಶ್ ಅಂತ ಹೇಳ್ತೀವಿ. ಮತ್ತು ಇನ್ನೊಂದು ಲ್ಯಾಕ್ರೋಸ್ ಅಂತ ಒಂದು ಗೇಮ್ ಇದೆ. ಸರಿನಾ? ಆ ಒಂದು ಗೇಮ್, ಟೋಟಲಿ 5 ಗೇಮ್ಗಳನ್ನು ಸೇರ್ಪಡೆ ಮಾಡಲಾಗಿದೆ. ಯಾವುದು? ಈ 2028ರ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ 5 ಗೇಮ್ಸ್ಗಳನ್ನು. ಸರಿನಾ? ಸೊ ಟೋಟಲಿ ಎಷ್ಟು ಗೇಮ್ಸ್ಗಳನ್ನು ಆ್ಯಡಪ್ ಮಾಡಲಾಗಿದೆ ಅಂತ ಕೇಳಿದ್ರೆ 5 ಗೇಮ್ಸ್ ಅಂತ ಹೇಳಿ. ಸೊ ಅದನ್ನು ಕೋಡ್ ನೆನ್ಪಿಟ್ಕೊಳ್ಳೋದಾದರೆ BCF ಆ್ಯಂಡ್ ದೆನ್ ಈ SL ಅಂತ ನೆನ್ಪಿಟ್ಕೊಳ್ಳಿ. ಸರಿನಾ? ಲ್ಯಾಕ್ರೋಸು, ಆ್ಯಂಡ್ ದೆನ್ ಸ್ಕ್ವಾಶ್, ಆ್ಯಂಡ್ ದೆನ್ ಈ ಫುಟ್ಬಾಲ್ ಅಂತ ಹೇಳ್ತೀವಿ. ಫುಟ್ಬಾಲ್ ಮೀನ್ಸ್ ಯಾವುದು ಅಂತಂದರೆ ಈ ಫ್ಲ್ಯಾಗ್ ಫುಟ್ಬಾಲ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ B ಅಂದರೆ ಬೇಸ್ಬಾಲು, ಆ್ಯಂಡ್ ದೆನ್ C ಅಂದರೆ ಕ್ರಿಕೆಟ್ ನಮ್ಗೆ ಗೊತ್ತಿರುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 2025ರ ಸೀನಿಯರ್ ಏಷ್ಯನ್ ಕುಸ್ತಿ ಚಾಂಪಿಯನ್ಶಿಪ್ ಭಾರತಕ್ಕೆ ಏಕೈಕ ಚಿನ್ನದ ಪದಕ ಗೆದ್ದವರು ಯಾರು ಅಂತ ಕೇಳಿದ್ದಾರೆ. ಯಾವುದು? ಏಷ್ಯನ್ ಕುಸ್ತಿ ಚಾಂಪಿಯನ್ಶಿಪ್ನಲ್ಲಿ ಭಾರತಕ್ಕೆ ಏಕೈಕ ಚಿನ್ನದ ಪದಕವನ್ನು ಗೆದ್ದಿರ್ತಕ್ಕಂತಹ ವ್ಯಕ್ತಿ ಯಾರು ಅಂತ. ಯಾರು? ದೀಪಕ್ ಪುನಿಯಾ ಅವರು, ಮನೀಶ್ ಭನ್ವಾಲಾ ಅವರು, ಮುಕುಲ್ ದಹಿಯಾ ಅವರು, ಅಂತಿಮ್ ಪಂಗಲ್ ಅವರು. ಸರಿನಾ? ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಮನೀಷಾ ಭನ್ವಾಲ್ ಅಂತ ಹೇಳ್ತೀವಿ. ಸರಿನಾ? ಮನೀಷಾ ಭನ್ವಾಲ್ ಅನ್ನೋ ಮಹಿಳೆ ಏನಿದಾರಲ್ವಾ, ಸೊ ಇವರು 2025ರ ಸೀನಿಯರ್ ಏಷ್ಯನ್ ಕುಸ್ತಿ ಚಾಂಪಿಯನ್ಶಿಪ್ನಲ್ಲಿ ಭಾರತಕ್ಕೆ ಏಕೈಕ ಚಿನ್ನದ ಪದಕವನ್ನು ಗೆದ್ದಿರ್ತಕ್ಕಂಥ ವ್ಯಕ್ತಿಯಾಗಿದ್ದಾರೆ. ಸೊ ನಿಮಗೆ ಪ್ರಶ್ನೆ ಹೀಗೆ ಕೇಳದೇ ಇರಬಹುದು, ಜಸ್ಟ್ ನಿಮಗೆ ಕೇಳಬಹುದು ಎಂ ಬನ್ವಾಲಾ ಇಲ್ಲಾಂದರೆ ಮನೀಷಾ ಬನ್ವಾಲಾ ಅವರು ಯಾವ ಕ್ರೀಡೆಗೆ ಸಂಬಂಧ ಹೊಂದಿದ್ದಾರೆ ಅಂತ. ಅವಾಗ ನೀವು ಹೇಳಬೇಕಾಗುತ್ತೆ ಕುಸ್ತಿ ಅಂತ ಹೇಳಬೇಕಾಗುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 2025ರ ಕಳಿಂಗ ಕಪ್ಪನ್ನು ಗೆದ್ದಿರ್ತಕ್ಕಂತಹ ತಂಡ ಯಾವುದು ಅಂತ ಕೇಳಿದ್ದಾನೆ. ಯಾವುದು? ಕಳಿಂಗ ಕಪ್ಪನ್ನು ಗೆದ್ದಿರ್ತಕ್ಕಂಥ ತಂಡ ಯಾವುದು? ಕಳಿಂಗ ಕಪ್ಪನ್ನು ಗೆದ್ದಿರ್ತಕ್ಕಂಥ ತಂಡ ಯಾವುದು ಅಂದರೆ ಗೋವಾ ಅಂತ ಹೇಳ್ತೀವಿ. ಸರಿನಾ? ಯಾವುದು? ಗೋವಾ. ಹಾಗಾದರೆ ಕಳಿಂಗ ಪ್ರಶಸ್ತಿಯನ್ನು ಗೆದ್ದಿರ್ತಕ್ಕಂತಹ ವ್ಯಕ್ತಿ ಯಾರು ಅಂತ ಕೇಳ್ತಾನೆ. ಅದು ಅವಾಗ ನೀವು ಹೇಳಬೇಕಾಗಿರೋದು ಧರ್ಮೇಂದ್ರ ಪ್ರಧಾನ್ ಅಂತ. ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರಿಗೆ ನಮ್ಮ ರಾಷ್ಟ್ರಪತಿಯಾಗಿರ್ತಕ್ಕಂಥ ದ್ರೌಪದಿ ಮುರ್ಮು ಅವರು ಕಳಿಂಗ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದ್ದಾರೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 2025ರ ವಿಶ್ವ ಬಾಕ್ಸಿಂಗ್ ಕಪ್ ಕಜಕಿಸ್ತಾನದಲ್ಲಿ ಭಾರತ ಎಷ್ಟು ಪದಕಗಳನ್ನು ಗೆದ್ದಿದೆ ಅಂತ ಕೇಳಿದಾನೆ. ಮೀನ್ಸ್ ವಿಶ್ವ ಬಾಕ್ಸಿಂಗ್ ಕಪ್ ಎಲ್ಲಿ ನಡೆದಿದೆ ಅಂತಂದರೆ ಈ ಕಜಕಿಸ್ತಾನದಲ್ಲಿ ನಡೆದಿದೆ ಅಂತೆ. ಸೊ ಹಾಗಾದರೆ ಅವರು ಎಷ್ಟು ಪದಕಗಳನ್ನು ಗೆದ್ದಿದ್ದಾರೆ ನಮ್ಮ ಭಾರತದವರು? ಎಷ್ಟು ಅಂದರೆ 11 ಪದಕಗಳನ್ನು ಗೆದ್ದಿದ್ದಾರೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 2025ರ ರಾಷ್ಟ್ರೀಯ ಯುವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ ಯಾರು ಅಗ್ರಸ್ಥಾನ ಪಡೆದಿದ್ದಾರೆ ಅಂತ ಕೇಳಿದ್ದಾರೆ. ಸರಿನಾ? ಯಾರು ಅಗ್ರಸ್ಥಾನದಲ್ಲಿ ಪಡೆದಿದ್ದಾರೆ ಅಂದರೆ ನಮ್ಮ ಹರಿಯಾಣ ತಂಡ ಏನಿದೆಯಲ್ವಾ ಅಗ್ರಸ್ಥಾನದಲ್ಲಿ ಪಡೆದಿದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ವಿಶ್ವ ಹ್ಯುಮನಾಯ್ಡ್ ರೋಬೋಟ್ ಕ್ರೀಡಾಕೂಟ 2025ರ ಆತಿಥೇಯ ದೇಶ ಯಾವುದು ಅಂತ ಕೇಳಿದ್ದಾನೆ. ಹ್ಯುಮನಾಯ್ಡ್ ರೋಬೋಟ್ಗೆ ಕ್ರೀಡಾಕೂಟ, ಮನುಷ್ಯರಾಡೋದು ಹೋಯಿತು, ಇವಾಗ ರೋಬೋಗಳೇ ಗೇಮ್ ಆಡ್ತಾ ಇದ್ದಾವೆ. ಯಾವ ದೇಶದಲ್ಲಿ? ಸೊ ಈ ಥರ ವಿಚಿತ್ರ ವಿಲಕ್ಷಣ ನಡೆಯೋದೆಲ್ಲವೂ ಕೂಡ ಚೀನಾದಲ್ಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 3 ಸ್ವರೂಪಗಳಲ್ಲಿ ಶತಕ ಗಳಿಸಿದ ಮೊದಲ ಭಾರತೀಯ ಮಹಿಳಾ ಕ್ರಿಕೆಟಿಗ ಯಾರು? ಸ್ಮೃತಿ ಮಂದನ. ರಿಪೀಟ್ ಆಗಿದೆ ಕ್ವಶನ್. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 49ನೇ ಪ್ರಶ್ನೆ ಏನಿದೆ ಅಂದರೆ 2025ರ 11ನೇ ಏಷ್ಯನ್ ಅಕ್ವಾಟಿಕ್ ಚಾಂಪಿಯನ್ಶಿಪ್ಗಳನ್ನು ಯಾವ ನಗರ ಆಯೋಜಿಸುತ್ತದೆ ಅಂತ ಕೇಳಿದ್ದಾನೆ. ಯಾವ ನಗರ ಆಯೋಜಿಸುತ್ತಿದೆ? ಒಂದು ಜಲಕ್ರೀಡೆ ಅಂತ ಬಂತು. ಜಲಕ್ರೀಡೆ ಯಾವ ಒಂದು ರಾಜ್ಯ ಆಯೋಜಿಸಿತ್ತು? ಜಲಕ್ರೀಡೆ ಶ್ರೀನಗರ. ಆ್ಯಂಡ್ ದೆನ್ ಈ ಮರಿಟೈಮ್ ಗೇಮ್ಸ್ ಅಲ್ವಾ, ಮರಿಟೈಮ್ ಗೇಮ್ಸ್, ಆ ಒಂದು ಗೇಮ್ಸ್ನ ಯಾವ ಒಂದು ರಾಜ್ಯ ಆಯೋಜಿಸಿತ್ತು? ನವಿ ಮುಂಬೈ ಅಂತ ಹೇಳಿದ್ವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಯಾವ್ದು ಹೇಳಿದ್ವಿ? ಬೀಚ್ ಗೇಮ್ಸ್ ಯಾವುದು ಅಂತ ಕೇಳಿದ್ರೆ ದೀವ್ ದಮನ್ ಅಂತ ಹೇಳಿದ್ವಿ. ಆ್ಯಂಡ್ ದೆನ್ ಇವಾಗ ಮತ್ತೆ ನೀರಿಂದ ಒಂದು ಬಂದಿದೆ, ಯಾವುದು? ಏಷ್ಯನ್ ಅಕ್ವಾಟಿಕ್ಸ್ ಚಾಂಪಿಯನ್ಶಿಪ್ ಯಾವ ನಗರ ಆಯೋಜಿಸುತ್ತದೆ ಅಂತ ಕೇಳ್ತಾನೆ. ಅವಾಗ ನೀವು ಹೇಳಬೇಕಾಗಿರೋದು ಅಹಮದಾಬಾದ್ ಅಂತ. ಸರಿನಾ? ಯಾವುದು? ಅಹಮದಾಬಾದ್. ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 2025ರಲ್ಲಿ ಯಾವ ದೇಶವು UEFA ನೇಷನ್ಸ್ ಲೀಗ್ ಪ್ರಶಸ್ತಿಯನ್ನು ಗೆದ್ದಿದೆ ಅಂತ ಕೇಳಿದ್ದಾನೆ. ಯಾವುದು? UEFA ನೇಷನ್ಸ್ ಲೀಗ್ ಪ್ರಶಸ್ತಿಯನ್ನು ಗೆದ್ದಿರ್ತಕ್ಕಂಥ ತಂಡ ಯಾವುದು ಅಂದರೆ ನಮ್ಮ ಹೆಮ್ಮೆಯ ಪೋರ್ಚುಗಲ್ ದೇಶ. ಯಾವುದು? ಪೋರ್ಚುಗಲ್ ದೇಶ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಭುವನೇಶ್ವರದಲ್ಲಿ ನಡೆದ 78ನೇ ಹಿರಿಯ ರಾಷ್ಟ್ರೀಯ ಅಕ್ವಾಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ ಪದಕ ಪಟ್ಟಿಯಲ್ಲಿ ಅಗ್ರಸ್ಥಾನ ಪಡೆದ ರಾಜ್ಯ ಯಾವುದು ಅಂತ ಕೇಳಿದ್ದಾನೆ. ಸರಿನಾ? ಯಾವುದು? ಹಿರಿಯರ ಅಕ್ವಾಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ, ಜಸ್ಟ್ ಅಕ್ವಾಟಿಕ್ಸ್ ಚಾಂಪಿಯನ್ಶಿಪ್ಪಲ್ಲಿ ಅಂತ ನಾವು ಕೇಳಿದ್ರೆ ಅಹಮದಾಬಾದ್ ಅಂತ ಹೇಳಿದ್ವಿ. ಬಟ್ ಸೀನಿಯರ್ ಅಕ್ವಾಟಿಕ್ಸ್
ಅಕ್ವಾಟಿಕ್ಸ್ ಚಾಂಪಿಯನ್ಶಿಪ್ ಎಲ್ಲಿ ನಡೆದಿದೆ ಅಂದರೆ ಒಡಿಶಾದಲ್ಲಿ ನಡೆದಿದೆ. ಸೊ ಹಾಗಾದರೆ ಅದರಲ್ಲಿ ಅಗ್ರಸ್ಥಾನ ಪಡೆದಿರ್ತಕ್ಕಂಥ ತಂಡ ಯಾವುದು ಅಂತ ಕೇಳಿದಾನೆ. ಯಾವುದು ಅಂತಂದರೆ ನಮ್ಮ ಹೆಮ್ಮೆಯ ಕರ್ನಾಟಕ ಅಂತ ಹೇಳ್ತೀವಿ. ಯಾವುದು? ನಮ್ಮ ಹೆಮ್ಮೆಯ ಕರ್ನಾಟಕ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 2025 ಲಾರೆಸ್ ಸ್ಪೋರ್ಟ್ಸ್ ವುಮೆನ್ ಆಫ್ ದಿ ಇಯರ್ ಪ್ರಶಸ್ತಿಯನ್ನು ಪಡೆದ ಸಿಮೋನ್ ಬೈಲ್ಸ್ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಅಂತ ಕೇಳಿದ್ದಾರೆ. ಸರಿನಾ? ಯಾರು? ಸಿಮೋನ್ ಬೈಲ್ಸ್ ಅನ್ನೋರು ಯಾವ ಕ್ರೀಡೆಗೆ ಸಂಬಂಧವನ್ನು ಹೊಂದಿದ್ದಾರೆ? ಸೊ ಇವರು ಸಂಬಂಧ ಹೊಂದಿದ್ದು ಜಿಮ್ನಾಸ್ಟಿಕ್ಸ್ಗೆ ಸಂಬಂಧವನ್ನು ಹೊಂದಿದ್ದಾರೆ. ಯಾರು? ಜಿಮ್ನಾಸ್ಟಿಕ್ಸ್ಗೆ. ಆರ್ಕಿಸ್ಟಿಕ್ ಜಿಮ್ನಾಸ್ಟಿಕ್ ಅಂತ ಹೇಳ್ತೀವಿ ಇದನ್ನು. ಸರಿನಾ? ಕಲಾತ್ಮಕ ಜಿಮ್ನಾಸ್ಟಿಕ್, ಇಲ್ಲಾಂದರೆ ಇಂಗ್ಲೀಷ್ ಹೇಳಿದ್ರೆ ಆರ್ಕಿಸ್ಟಿಕ್ಸ್ ಜಿಮ್ನಾಸ್ಟಿಕ್ ಅಂತ ಹೇಳ್ತೀವಿ. ಸೊ ಯಾರು ಅಂತಂದರೆ ಸಿಮೋನ್ ಬೈಲ್ಸ್ ಅನ್ನುವ ಮಹಿಳೆ. ಸೊ ಇವರು ಯಾವ ಒಂದು ಪ್ರಶಸ್ತಿಯನ್ನು ಪಡೆದಿದ್ದಾರೆ? ಲಾರೆಸ್ ಸ್ಪೋರ್ಟ್ಸ್ ವುಮೆನ್ ಆಫ್ ದ ಇಯರ್ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಯಾರು? ಲಾರೆಸ್ ಸ್ಪೋರ್ಟ್ಸ್ ವುಮೆನ್ ಆಫ್ ದ ಪ್ರಶಸ್ತಿಯನ್ನು ಪಡೆದಿರತಕ್ಕಂಥ ವ್ಯಕ್ತಿ ಯಾರು ಅಂದರೆ ಸಿಮೋನ್ ಬೈಲ್ಸ್ ಅನ್ನೋರು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 53ನೇ ಪ್ರಶ್ನೆ, ಭಾರತವು ಯಾವ ದೇಶದೊಂದಿಗೆ ICC ಮಹಿಳಾ ಏಕದಿನ ವಿಶ್ವಕಪ್ ಇವಾಗ ನಡೀತಾ ಇದೆ ಅಲ್ವಾ, ಅದನ್ನು ಸಹ ಆತಿಥ್ಯ ವಹಿಸಲಿದೆ ಅಂತ ಹೇಳಿದ್ದಾನೆ. ಯಾವುದು? ನಮ್ಮ ಇಂಡಿಯಾ ಮತ್ತು ಶ್ರೀಲಂಕಾ ಅಂತ ಹೇಳ್ತೀವಿ. ಯಾಕೆ ಶ್ರೀಲಂಕಾದಲ್ಲಿ ಆಯೋಜನೆ ಮಾಡಲಾಯಿತು? ಪಾಕಿಸ್ತಾನದವ್ರು ಹೇಳಿದ್ರು ನಾವು ನಿಮ್ಮ ಇಂಡಿಯಾದಲ್ಲಿ ಆಡಲ್ಲಪ್ಪ ಅಂತ, ನಮಗೆ ಸೆಕ್ಯೂರಿಟಿ ಬ್ರೀಚಸ್ ಇದಾವೆ ಅಂತ. ಓಕೆನಪ್ಪ, ನೀವು ಶ್ರೀಲಂಕಾದಲ್ಲಿ ಆಡಿ ಅಂತ ಅವರನ್ನು ಬಿಟ್ಕೊಟ್ಟಿದ್ದೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ನಿವೃತ್ತಿ ಘೋಷಿಸಿದ ಲಲಿತಾ ಉಪಾಧ್ಯಾಯ ಅವರು ಯಾವ ಕ್ರೀಡೆಯೊಂದಿಗೆ ಸಂಬಂಧವನ್ನು ಹೊಂದಿದ್ದಾರೆ ಅಂತ ಕೇಳಿದ್ದಾರೆ. ಉಪಾಧ್ಯಾಯ ಅಂತಂದರೆ ಒಂದು ನಮಗೆ ಫೇಮಸ್ ಗೇಮ್ ನೆನಪು ಬರುತ್ತೆ. ಯಾವುದು? ಹಾಕಿ. ಸರಿನಾ? ಉಪಾಧ್ಯಾಯ ಅಂತ ಆಲ್ಮೋಸ್ಟ್ ಸರ್ನೇಮಿನವರು ಏನಿದಾರಲ್ವಾ, ಸೊ ಅವರು ಹಾಕಿಗೆ ಸಂಬಂಧವನ್ನು ಹೊಂದಿರ್ತಾರೆ. ಆ್ಯಂಡ್ ದೆನ್ ಪೋಗಟ್ ಫ್ಯಾಮಿಲಿ ಕುಸ್ತಿಗೆ ಸಂಬಂಧವನ್ನು ಹೊಂದಿದ್ದಾರೆ. ಆ್ಯಂಡ್ ದೆನ್ ಈ ಪಂಗಲ್ ಫ್ಯಾಮಿಲಿ ಅವರು ಕೂಡ ನೈಲೇನಕ ಅಂತ ಹೇಳ್ತಾರೆ, ಅವರು ಕೂಡ ಕುಸ್ತಿಗೆ ಸಂಬಂಧವನ್ನು ಹೊಂದಿದ್ದಾರೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ICC ಹಾಲ್ ಆಫ್ ಫೇಮ್ಗೆ ಸೇರ್ಪಡೆಗೊಂಡ 11ನೇ ಭಾರತೀಯ ಕ್ರಿಕೆಟ್ಗೆ ಯಾರು ಅಂತ ಕೇಳಿದ್ದಾರೆ. ಕ್ಯಾಪ್ಟನ್ ಕೂಲ್ MS ಧೋನಿ ಅಂತ ಹೇಳ್ತೀವಿ. ಸೊ ಇದನ್ನು MS ಧೋನಿ ನಿಮಗೆ ನೆನಪಿರ್ತಾರೆ, ಬಟ್ ಎಷ್ಟನೇ ವ್ಯಕ್ತಿ ಅಂತ ನೆನಪಿರಲಿ, 11ನೇ ವ್ಯಕ್ತಿಯಾಗಿದ್ದಾರೆ ಅವರು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 2025 ISSF ಜೂನಿಯರ್ ವಿಶ್ವಕಪ್ನಲ್ಲಿ ಪದಕ ಪಟ್ಟಿಯಲ್ಲಿ ಯಾವ ದೇಶ ಅಗ್ರಸ್ಥಾನದಲ್ಲಿದೆ ಅಂತ ಕೇಳಿದ್ದಾನೆ. ಯಾವ ದೇಶ ಅಗ್ರಸ್ಥಾನದಲ್ಲಿ ಕಂಡುಬರುತ್ತೆ? ಸೊ ಈ ISSF ನಲ್ಲಿ ಅಗ್ರಸ್ಥಾನದಲ್ಲಿ ಕಂಡುಬರ್ತಕ್ಕಂಥ ದೇಶ ಯಾವುದು ಅಂದರೆ ಜೂನಿಯರ್ನಲ್ಲಿ ನಮ್ಮ ಭಾರತ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 57ನೇ ಪ್ರಶ್ನೆ, UKಯ ಲಿವರ್ಪೂಲ್ನಲ್ಲಿ ನಡೆದ 2025 ಮಹಿಳಾ ವಿಶ್ವ ಬಾಕ್ಸಿಂಗ್ ಚಾಂಪಿಯನ್ಶಿಪ್ನಲ್ಲಿ ಚಿನ್ನದ ಪದಕಗಳನ್ನು ಗೆದ್ದವರು ಯಾರು ಅಂತ ಕೇಳಿದ್ದಾನೆ. ಇದನ್ನು ಆಲ್ರೆಡಿ ಒಂದು ಕ್ಲಾಸಲ್ಲಿ ಹೇಳಿದ್ದೆ ಅನಿಸುತ್ತೆ ನಾನು, ಅಲ್ವಾ? ಯಾರು? ಒಂದು ನಮ್ಮ ಜೈಸ್ಮಿನ್ ಲಂಬೋರಿ ಅವರು ಆ್ಯಂಡ್ ದೆನ್ ಮೀನಾಕ್ಷಿ ಹುಡಾ ಅವರು. ಸರಿನಾ? ಯಾರು ಅಂದರೆ UK ಲಿವರ್ಪೂಲ್ನಲ್ಲಿ ನಡೆದಿರ್ತಕ್ಕಂಥ ಮಹಿಳಾ ವಿಶ್ವ ಬಾಕ್ಸಿಂಗ್ ಚಾಂಪಿಯನ್ಶಿಪ್ನಲ್ಲಿ ಚಿನ್ನದ ಪದಕಗಳನ್ನು ಗೆದ್ದಿರ್ತಕ್ಕಂತಹ ಮಹಿಳೆಯರು ಯಾರು ಅಂತಂದರೆ ಒಂದು ಜೈಸ್ಮಿನ್ ಲಂಬೋರಿ ಅವರು ಆ್ಯಂಡ್ ದೆನ್ ಮೀನಾಕ್ಷಿ ಹುಡಾ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 2025 ಸ್ಕ್ವಿಡ್ ಸ್ಕೇಟಿಂಗ್ ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಆನಂದ್ ಕುಮಾರ್ ವೇಲ್ಕುಮಾರ್ ಯಾವ ಪದಕವನ್ನು ಗೆದ್ದರು ಅಂತ ಕೇಳಿದ್ದಾರೆ. ಸರಿನಾ? ಆನಂದ್ ಕುಮಾರ್ ಮತ್ತು ವೇಲ್ಕುಮಾರ್ ಅವರು ಯಾವ ಒಂದು ಪದಕವನ್ನು ಗೆದ್ದಿರ್ತಾರೆ. ಸೊ ಇವರು ಗೆದ್ದಿದ್ದು ಯಾವುದು ಅಂದರೆ ಗೋಲ್ಡ್ ಪದಕವನ್ನು ಗೆದ್ದಿದ್ದಾರೆ. ಯಾವುದು ಅಂದರೆ ಗೋಲ್ಡ್ ಸ್ಕೇಟಿಂಗ್ನಲ್ಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಉತ್ತರ ಚಾನಲ್ ಮೀನ್ಸ್ ನಾರ್ತ್ ಚಾನಲನ್ನು ಈಜಿದ ಮೊದಲ ಭಾರತೀಯ ಮಹಿಳೆ ಯಾರು ಅಂತ ಕೇಳಿದ್ದಾರೆ. ನಾರ್ತ್ ಚಾನಲನ್ನು ಈಜಿರ್ತಕ್ಕಂಥ ಮೊದಲ ಮಹಿಳೆ ಯಾರಿದ್ದಾರೆ? ಯಾರು ಅಂತಂದರೆ ನಮ್ಮ ಸಯಾನಿ ದಾಸ್ ಅಂತ ಹೇಳ್ತೀವಿ. ಸೊ ಹಾಗಾದರೆ ಇಂಗ್ಲೀಷ್ ಚಾನಲನ್ನು ಈಜಿರ್ತಕ್ಕಂತಹ ನಮ್ಮ ಭಾರತೀಯ ಮೊದಲಿಗರು ಯಾರು? ಮಿಹಿರ್ ಸೇನ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಭಾರತದ ಮೊದಲ ಮಹಿಳೆ ಯಾರು? ಕಮೆಂಟ್ ಮಾಡಿ. ಓಕೆ, ಯಾರು ಅಂದರೆ ಭಾರತದ ಮೊದಲಿಗರು ಅಂದರೆ ಮಿಹಿರ್ ಸೇನ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಭಾರತದ ಮೊದಲ ಮಹಿಳೆ ಯಾರು ಅಂತಂದರೆ ಅದನ್ನು ನೀವು ಕಮೆಂಟ್ ಮಾಡಿ. ಆ್ಯಂಡ್ ದೆನ್ ಈ ಮಿಹಿರ್ ಸೇನ್ ಅಂದರೆ ಒಂದು ನೆನಪು ಬಂತು ನಿಮಗೆ. ಈ ಮಿಹಿರ್ ಸೇನ್ ಒಂದು ಮಾತು ಹೇಳ್ತಾರೆ. ಸರ್, ನಾನು ರೀಸೆಂಟಾಗಿ ಇವ್ರದ್ದೊಂದು ಆರ್ಟಿಕಲ್ ಆ್ಯಂಡ್ ಒಂದು ಬುಕ್ ಓದ್ತಾ ಇದ್ದೆ ನಾನು. ಅದರಲ್ಲಿ ಏನು ಹೇಳ್ತಾರೆ ಅಂತಂದರೆ, ನಾನು ಈಜ್ತಾ ಇದ್ದೀನಿ, ನಾನು ಗೆದ್ದೆ. ಆ್ಯಂಡ್ ದೆನ್ ಇದರಲ್ಲಿ ಯಾವುದು ಖುಷಿ ಕೊಡ್ತು ಅಂತಂದರೆ, ನಾನು ಗೆದ್ದಿರೋದು ನನಗೆ ಖುಷಿ ಕೊಡಲಿಲ್ಲ, ನಾನು ಕಲ್ತಿರೋದು ನನಗೆ ಖುಷಿ ಕೊಡಲಿಲ್ಲ. ಆ ಒಂದು ಈಸೋ ಮೂಮೆಂಟ್ ಏನಿತ್ತಲ್ವಾ, ಆ ಈಸೋ ಮೂಮೆಂಟು ಮೀನ್ಸ್ ಆ ಒಂದು ಪ್ರೊಸೆಸ್ ನನಗೆ ಇಷ್ಟ ಆಯಿತು ಅಂತ ಹೇಳ್ತಾರೆ ಇವರು. ಸರಿನಾ? ನಿಮಗೆ ಇದು ಕೆಲವೊಬ್ಬರಿಗೆ ಅರ್ಥ ಆಗಿರ್ಬೋದು, ಕೆಲವೊಬ್ಬರಿಗೆ ಅರ್ಥ ಆಗದೇ ಇರ್ಬೋದು. ನಾನು ಗೆದ್ದಿರೋದಕ್ಕಿಂತ ನಾನು ಏನೋ ಒಂದು ಮಾಡಿದೆ ಅನ್ನೋದಕ್ಕಿಂತ ಮಾಡೋದೊಂದು ಪ್ರೊಸೆಸ್ ಏನಿರುತ್ತೆ ಅಲ್ವಾ. ಓಕೆ, ಫೈನಲ್ ಇವಾಗ ನಾನು ಪ್ರಿಪ್ರೇಷನ್ ಮಾಡ್ತಾ ಇದ್ದೀನಿ, ನಾನು ಇವಾಗ ಒಂದು ಜಾಬ್ ತೊಗೊಳ್ತೀನಿ, ಜಾಬ್ ತೊಗೊಳ್ಳಲ್ಲ, ವಾಟ್ ಎವರ್. ಸರಿನಾ? ಇಲ್ಲಾಂದ್ರೆ ನಾನು ದೊಡ್ಡ ಸಕ್ಸಸ್ ಆಗುತ್ತೀನಿ, ಇಲ್ಲ ಮಿನಿಮಮ್ ಸಕ್ಸಸ್ ನಾನು ತೊಗೊಳ್ತೀನಿ. ಬಟ್ ಅದು ಎಲ್ಲದಕ್ಕಿಂತ ನನಗೆ ಖುಷಿ ಆಗೋದು ಯಾವುದು ಅಂತಂದರೆ, ನನಗೆ ಗೆದ್ನೋ ಬಿಟ್ಟನೋ ಗೊತ್ತಿಲ್ಲ, ನಾನು ಅಲ್ಲಿ ಹೋದ್ನೋ ಮಾಡಿದ್ನೋ ಗೊತ್ತಿಲ್ಲ, ಬಟ್ ಆ ಪ್ರೊಸೆಸ್ ಏನಿದೆ ಅಲ್ವಾ, ಅದು ನನಗೆ ಇಷ್ಟ ಆಯಿತು ಅಂತ ಹೇಳಿರ್ತಕ್ಕಂಥ ವ್ಯಕ್ತಿ ಯಾರು ಅಂದರೆ ಇದೇ ಮಿಹಿರ್ ಸೇನ್ ಅಂತ ಹೇಳ್ತೀವಿ. ಸರಿನಾ? ಸೊ ಗ್ರೇಟ್ ವರ್ಡ್ಸ್ ಇವ್ರು ಹೇಳಿದ್ದಾರೆ. ಆ್ಯಂಡ್ ದೆನ್ ಮತ್ತೆ ಯಾರು ಹೇಳ್ತೀವಿ, ರಷ್ಯನ್ ಒಬ್ಬರು ಆಥರ್ ಬರ್ತಾರೆ, ಅವ್ರು ಹೇಳಿದ್ದಾರೆ. ಸರಿನಾ? ಸೊ ರೀಸೆಂಟಾಗಿ 1-2-3 ಡೇಸ್ನಿಂದ ನೋಡುವಾಗ ಇವ್ರು ಸಿಕ್ಕಿರು ನನಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 2025 ಓಕೆ 2025 ಫಾರ್ಮುಲಾ 2 ರೇಸನ್ನು ಗೆದ್ದಿರ್ತಕ್ಕಂಥ ಮೊದಲ ಭಾರತೀಯ ಯಾರು ಅಂತ ಕೇಳಿದ್ದಾರೆ. ಸರಿನಾ? ಸೊ ಇದು ನೀವು ಬರ್ಕೊಂಡು ಇಟ್ಕೊಳ್ಳಿ, ಏನಾದರೂ ಮಾಡ್ಕೊಳ್ಳಿ, ಇದನ್ನು ಕೇಳ್ತಾನೆ. ಯಾವ್ದಾದ್ರು ಸ್ಪೆಷಲಿ ಹೇಳೋದಾದರೆ RRB ಎಕ್ಸಾಮಲ್ಲಿ. ಯಾಕೆಂದರೆ ಮೊದಲ ಭಾರತೀಯರಾಗಿದ್ದಾರೆ. ನಿಮ್ಗೆ ಹೇಳ್ತಾ ಇದ್ದೀನಿ, ಮೊದಲ ಭಾರತೀಯ, ಮೊದಲ ಕರ್ನಾಟಕ, ಇಲ್ಲ ಅಂತಂದರೆ ವಿಶ್ವದಲ್ಲೇ ಮೊದಲು ನಡೆದಿದ್ದು, ಇಲ್ಲ ಅಂತಂದ್ರೆ ನಮ್ಮ ಭಾರತದಲ್ಲೇ ಮೊದಲು ನಡೆದಿದ್ದು, ಅದು ವಿಶ್ವದಲ್ಲೂ ಕೂಡ ಮೊದಲಿರಬೇಕು. ಸೊ ಆ ಥರ ಇರೋ ಹೆವಿ ಇಂಪಾರ್ಟೆಂಟ್ ಆಗಿರ್ತವೆ. ಸೊ ಇನ್ನೊಂದು ಹೇಳೋದಾದರೆ ನಮ್ಮ ಭಾರತದ ಮಹಿಳೆ ಅಂದರೆ ಇನ್ನೂ ಇಂಪಾರ್ಟೆಂಟ್ ಆಗಿರುತ್ತೆ. ಬಟ್ ಇಲ್ಲಿ ಪುರುಷರು ಇದ್ದಾರೆ. ಆ ಪುರುಷ ವ್ಯಕ್ತಿ ಯಾರು ಅಂತಂದರೆ ಕುಶ್ ಮೈನ್ ಅಂತ ಹೇಳ್ತೀವಿ. ಸರಿನಾ? ಇವರು ಫಾರ್ಮುಲಾ 2 ರೇಸನ್ನು ಗೆದ್ದಿರ್ತಕ್ಕಂಥ ಮೊದಲ ಭಾರತೀಯರಾಗಿದ್ದಾರೆ. ನೆನ್ಪಿಟ್ಕೊಳ್ಳಿ. ಸರಿನಾ? ಫಾರ್ಮುಲಾ ರೇಸ್ ನೋಡ್ತಿರ್ತಾರೆ ಕೆಲವರು, ಫಾರ್ಮುಲಾ ರೇಸನ್ನು ಗೆದ್ದಿರ್ತಕ್ಕಂಥ ವ್ಯಕ್ತಿ ಯಾರು? ಕುಶ್ ಮೈನಿ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 2025 ಮೊದಲ ಹಾಕಿ ಇಂಡಿಯಾ ಮಾಸ್ಟರ್ಸ್ ಕಪ್ನಲ್ಲಿ
ನಲ್ಲಿ ಪುರುಷರ ಚಾಂಪಿಯನ್ಶಿಪ್ನ ಗೆದ್ದಿರ್ತಕ್ಕಂಥ ತಂಡ ಯಾವುದು ಅಂತ ಕೇಳಿದಾನೆ. ಯಾವುದು? ನಮ್ಮ ತಮಿಳುನಾಡು ತಂಡ. ಮಹಿಳೆಯರಲ್ಲಿ ಗೆದ್ದಿರ್ತಕ್ಕಂಥ ತಂಡ ಯಾವುದು? ಒಡಿಶಾ. ಸರಿನಾ? ಮೆನ್ನಲ್ಲಿ ತಮಿಳುನಾಡು, ವುಮೆನಲ್ಲಿ ಯಾವುದು ಅಂದರೆ ಒಡಿಶಾ ಅಂತ ಹೇಳ್ತೀವಿ. ಯಾವುದು? ಇಂಡಿಯಾ ಮಾಸ್ಟರ್ಸ್ ಕಪ್ನಲ್ಲಿ. ಮಾಸ್ಟರ್ಸ್ ಕಪ್ ಯಾವುದು ಅಂತ ಹೇಳ್ತೀವಿ? ಯಾವುದರಲ್ಲಿ ಆಡ್ತಾರೆ ಮಾಸ್ಟರ್ಸ್ ಕಪ್? ಹಾಕಿಯಲ್ಲಿ. ಸರಿನಾ? ಯಾವುದು? ಹಾಕಿ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಖೇಲೋ ಇಂಡಿಯಾ ವಾಟರ್ ಸ್ಪೋರ್ಟ್ಸ್ 2025 ಮೊದಲ ಆವೃತ್ತಿಯಲ್ಲಿ ಯಾವ ರಾಜ್ಯ ಪದಕ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿ ಅಂತ ಕೇಳಿದ್ದಾನೆ. ಸರಿನಾ? ಖೇಲೋ ಇಂಡಿಯಾ ವಾಟರ್ ಸ್ಪೋರ್ಟ್ಸಲ್ಲಿ ಯಾವ ಒಂದು ರಾಜ್ಯ ಫಸ್ಟ್ ಇದೆ ಅಂತ? ಯಾವುದು? ಮಣಿಪುರನ, ಮಧ್ಯಪ್ರದೇಶನ, ರಾಜಸ್ಥಾನ ಅಥವಾ ಛತ್ತೀಸ್ಗಢ? ನಾವು ಯಾವುದಂತ ಹೇಳ್ತೀವಿ? ಬೀಚ್ ಗೇಮ್ಸ್ ಅಂತ ಹೇಳಿದ್ರೆ ಮಣಿಪುರ. ಬಟ್ ಇಲ್ಲಿ ಬೀಚ್ ಗೇಮ್ಸ್ ಕೇಳಿಲ್ಲ, ವಾಟರ್ ಸ್ಪೋರ್ಟ್ಸ್ ಗೇಮ್ ಅಂತ ಕೇಳಿದ್ದೇನೆ. ಸೊ ಅಲ್ಲಿ ಫಸ್ಟ್ ಯಾರು ಇದ್ದಾರೆ ಅಂದರೆ ಮಧ್ಯಪ್ರದೇಶದವರು ಇದ್ದಾರೆ. ಸರಿ, ಯಾರು ಅಂದರೆ ಮಧ್ಯಪ್ರದೇಶದಲ್ಲಿ ಕಂಡುಬರ್ತಕ್ಕಂಥ ಒಂದು ಫೇಮಸ್ ಪ್ಲೇಸ್ ಯಾವುದು? ಶಿವಪುರಿ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 2025 ಸೆಫಕ್ ಟಕ್ರಾ ವಿಶ್ವಕಪ್ನಲ್ಲಿ ಭಾರತೀಯ ಪುರುಷರ ರೇಗು ತಂಡವು ಮೊದಲ ಬಾರಿಗೆ ಯಾವ ಪದಕವನ್ನು ಗೆದ್ದಿತ್ತು ಅಂತ ಕೇಳಿದ್ದಾನೆ. ಸರಿನಾ? ಯಾವ ಒಂದು ಪದಕವನ್ನು ಗೆದ್ದಿದೆ ಅಂತಂದರೆ ಈ ಒಂದು ಚಿನ್ನದ ಪದಕವನ್ನು ಗೆದ್ದಿದೆ. ಯಾವುದು? ಸೆಫಕ್ ಟಕ್ರಾ ವಿಶ್ವಕಪ್ನಲ್ಲಿ ನಮ್ಮ ಭಾರತ ತಂಡ ಯಾವುದು ಅಂದರೆ ಚಿನ್ನದ ಪದಕವನ್ನು ಗೆದ್ದಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಏಷ್ಯನ್ ಸ್ನೂಕರ್ ಚಾಂಪಿಯನ್ಶಿಪ್ ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ? ಇವರು ಗೆಲ್ಲಕ್ಕೆ ಅಂತ ಹುಟ್ಟಿದ್ದಾರೆ ಅನಿಸುತ್ತೆ ಈ ಒಂದು ಸ್ಪೋರ್ಟ್ಸಲ್ಲಿ. ಸ್ಪೆಷಲಿ ಯಾರು? ನಮ್ಮ ಪಂಕಜ್ ಅಡ್ವಾಣಿ ಅಂತ ಹೇಳ್ತೀವಿ. ಯಾರು ಈ ಸ್ನೂಕರ್ ಚಾಂಪಿಯನ್ಶಿಪ್ಪನ್ನು ಗೆದ್ದಿರ್ತಕ್ಕಂಥ ವ್ಯಕ್ತಿ ಯಾರಿದ್ದಾರೆ ಅಂದರೆ ಪಂಕಜ್ ಅಡ್ವಾಣಿ ಅವರು ಇದ್ದಾರೆ. ಒಟ್ಟಿನಲ್ಲಿ ನಿಮ್ಗೆ ಏನಾದರೂ ಸ್ನೂಕರ್ ಅಂತ ಕಂಡು ಬಂತ, ಗೆದ್ದಿದ್ದಾರೆ ಅಂತ ಕಂಡು ಬಂತ, ಕಣ್ಣು ಮುಚ್ಕೊಂಡು ಪಂಕಜ್ ಅಡ್ವಾಣಿ ಅಂತ ಹಾಕ್ಬಿಡಿ. 99.99% ಏನಿರುತ್ತೆ ಅಲ್ವಾ, ಇವರೇ ಆಗಿರ್ತಾರೆ ಆನ್ಸರ್. ಇನ್ನು ಕನ್ಫ್ಯೂಷನ್ ಮಾಡ್ಕೊಳ್ಳೋಕೆ ಬೇಕಾಗೇ ಇಲ್ಲ. ಸರಿನಾ? ಸೊ ನೀವು ಕ್ರಿಕೆಟ್ ಅಂತಂದರೆ ಕ್ರಿಕೆಟಲ್ಲಿ ಈ ಒಂದು ವಿಶ್ವಕಪ್ನಲ್ಲಿ ಗೆದ್ದಿರ್ತಕ್ಕಂಥ ತಂಡ ಯಾವುದು ಅಂತ ನಿಮ್ಗೆ ಏನೋ ಆನ್ಸರ್ ಗೊತ್ತಿರಲಿಲ್ಲ, ಆಸ್ಟ್ರೇಲಿಯಾ ಹಾಕಿಬಿಡಿ. ಬಟ್ ಈ ಒಂದು ಸ್ಪೋರ್ಟ್ಸ್ ಏನಿದೆ ಅಲ್ವ, ಸ್ನೂಕರ್ ಸ್ಪೋರ್ಟ್ಸಲ್ಲಿ ಈ ಒಂದು ಸ್ಪೋರ್ಟ್ಸಲ್ಲಿ ಗೆದ್ದಿರ್ತಕ್ಕಂಥ ಒಬ್ಬ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ಪಂಕಜ್ ಅಡ್ವಾಣಿ ಅಂತಲೇ ಹಾಕಿ. ಆಲ್ಮೋಸ್ಟ್ ಸಾಕಷ್ಟು ಗೆದ್ದಿದ್ದಾರೆ ಇವರು. ಗೆದ್ದಿರ್ತಕ್ಕಂಥ ಪ್ರತಿಯೊಂದು ಏಷ್ಯನ್ ಆಗಿರಲಿ, ವರ್ಲ್ಡ್ ಆಗಿರಲಿ, ಯಾವುದೇ ಆಗಿರಲಿ. ಸರಿನಾ? ಗೆದ್ದಿರ್ತಕ್ಕಂಥ ವ್ಯಕ್ತಿ ಯಾರು ಅಂದರೆ ಪಂಕಜ್ ಅಡ್ವಾಣಿ. ಆಲ್ಮೋಸ್ಟ್ ಗೆದ್ದಿದ್ರೆ, ಸೋತಿರೋ ಕಡಿಮೆ ಎಕ್ಸಾಂಪಲ್ಗಳು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 2026 ಕಾಮನ್ವೆಲ್ತ್ ಕ್ರೀಡಾಕೂಟವನ್ನು ಯಾವ ದೇಶ ಆಯೋಜಿಸುತ್ತದೆ ಅಂತ ಕೇಳಿದ್ದಾನೆ. ಯಾವುದು? ಕಾಮನ್ವೆಲ್ತ್ ಕ್ರೀಡಾಕೂಟ ಯಾವ ದೇಶ ಆಯೋಜನೆ ಮಾಡಲಾಗ್ತದೆ? ಯಾವುದು ಅಂದರೆ ಗ್ಲಾಸ್ಗೋ ಅಂತ ಹೇಳ್ತೀವಿ. ಯಾವುದು? ಗ್ಲಾಸ್ಗೋ, ಸ್ಕಾಟ್ಲೆಂಡ್ ಅಲ್ಲೇ ಆಯೋಜನೆ ಮಾಡಲಾಗ್ತಾ ಇದೆ. ಆ್ಯಂಡ್ ದೆನ್ 2022 ಎಲ್ಲಿ ಆಯೋಜನೆ ಮಾಡಲಾಗಿತ್ತು? ಅದು ಬ್ರಿಟನ್ನಲ್ಲಿ ಆಯೋಜನೆ ಮಾಡಲಾಗಿತ್ತು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 2025 ಏಷ್ಯನ್ ಯೂತ್ ಪ್ಯಾರಾ ಕ್ರೀಡಾಕೂಟವನ್ನು ಯಾವ ನಗರ ಆಯೋಜಿಸುತ್ತದೆ ಅಂತ ಕೇಳಿದಾನೆ. ಯಾವುದು? 5ನೇ ಯೂತ್ ಪ್ಯಾರಾ ಕ್ರೀಡಾಕೂಟವನ್ನು ಆಯೋಜನೆ ಮಾಡ್ತಕ್ಕಂತಹ ದೇಶ ಯಾವುದು ಅಂತ? ಯಾವುದು? ದುಬೈ ಅಂತ ಹೇಳ್ತೀವಿ, UAE ದೇಶ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 2026 10ನೇ ICC ಮಹಿಳಾ T20 ವಿಶ್ವಕಪ್ಪನ್ನು ಯಾವ ದೇಶ ಆಯೋಜಿಸುತ್ತದೆ ಅಂತ ಕೇಳಿದಾನೆ. 10ನೇ ಮಹಿಳಾ T20 ವಿಶ್ವಕಪ್ನ ಆಯೋಜನೆ ಮಾಡ್ತಕ್ಕಂಥ ದೇಶ ಯಾವುದು? ಯಾವುದು ಅಂದರೆ ನಮ್ಮ ಇಂಗ್ಲೆಂಡ್ ಅಂತ ಹೇಳ್ತೀವಿ. ಯಾವುದು? ಇಂಗ್ಲೆಂಡ್. T20 ಇದೆಯಲ್ವಾ, ಸೊ ಅದಕ್ಕೆ ಇಂಗ್ಲೆಂಡ್ ಅಂತ ಆಗುತ್ತೆ. ಸೊ ಈ ಒನ್ ಡೇ ಅಂತ ಹೇಳಿದ್ರೆ, ಇಲ್ಲಾಂದರೆ ಜಸ್ಟ್ ವಿಶ್ವಕಪ್ ಅಂತ ಹೇಳಿದ್ರೆ ಯಾವುದು ಇವಾಗ ನಡೀತಾ ಇದೆ ಅಲ್ವಾ ನಮ್ಮ ಇಂಡಿಯಾದಲ್ಲಿ? ಇವತ್ತು ಯಾವುದಿದೆ ಮ್ಯಾಚು? ಐ ಥಿಂಕ್ ಬಾಂಗ್ಲಾದೇಶ ವರ್ಸಸ್ ನ್ಯೂಜಿಲೆಂಡ್ ಏನೋ ಇರ್ಬೋದು ಅನ್ಸುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 2027 ಕಾಮನ್ವೆಲ್ತ್ ಯುವ ಕ್ರೀಡಾಕೂಟದ 8ನೇ ಆವೃತ್ತಿಯನ್ನು ಆಯೋಜಿಸಲು ಯಾವ ದೇಶವನ್ನು ಆಯ್ಕೆ ಮಾಡಲಾಗಿದೆ ಅಂತ ಕೇಳಿದಾನೆ. 2027 ಕಾಮನ್ವೆಲ್ತ್ ಯುವ ಕ್ರೀಡಾಕೂಟವನ್ನು, ಜಸ್ಟ್ ಕಾಮನ್ವೆಲ್ತ್ ಕ್ರೀಡಾಕೂಟ ಅಲ್ಲ, ಕಾಮನ್ವೆಲ್ತ್ ಯುವ ಕ್ರೀಡಾಕೂಟ, ಯೂತ್ ಗೇಮ್ಸ್ ಅಂತ ಹೇಳ್ತೀವಿ. ಸೊ ಇದನ್ನು 8ನೇ ಆವೃತ್ತಿಯನ್ನು ಆಯೋಜಿಸಲು ಯಾವ ದೇಶವನ್ನು ಆಯ್ಕೆ ಮಾಡಲಾಗಿದೆ ಅಂತ ಕೇಳಿದಾನೆ. ಯಾವ ದೇಶ? ಮಾಲ್ಟಾ. ಸರಿನಾ? ಯಾವುದು ಅಂದರೆ ಆಪ್ಷನ್ ಡಿ, ಮಾಲ್ಟಾ ಅಂತ ಸರಿಯಾದ ಉತ್ತರ ಆಗುತ್ತೆ. ಆ್ಯಂಡ್ ದ ನೆಕ್ಸ್ಟ್ ಪ್ರಶ್ನೆ, 70ನೇ ಪ್ರಶ್ನೆ, ಲಾ ಲಿಗಾ 2024-25ನೇ ಫುಟ್ಬಾಲ್ ಟೂರ್ನಮೆಂಟ್ ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ ಅಂತ ಕೇಳಿದ್ದಾರೆ. ಸರಿನಾ? ಯಾವುದು? ಲಾ ಲಿಗಾ ಪ್ರಶಸ್ತಿಯನ್ನು ಗೆದ್ದಿರ್ತಕ್ಕಂಥ ತಂಡ ಯಾವುದು ಅಂತ? ಯಾವುದು ಗೆದ್ದಿದೆ? FC ಬಾರ್ಸಿಲಿನಾ ಅಂತ ಹೇಳ್ತೀವಿ. ಯಾವುದು? FC ಬಾರ್ಸಿಲಿನಾ. UEFA ಪ್ರಶಸ್ತಿಯನ್ನು ಗೆದ್ದಿರ್ತಕ್ಕಂಥ ತಂಡ ಯಾವುದಾಗಿತ್ತು? UEFA ನೇಷನ್ಸ್ ಪ್ರಶಸ್ತಿಯನ್ನು ಪೋರ್ಚುಗಲ್ ದೇಶ ಅಂತ ಹೇಳ್ತೀವಿ. ಸರಿನಾ? ಅದು ಆವಾಗಲೇ ನೋಡ್ಕೊಂಡು ಬಂದಿಲ್ಲ. ಆ್ಯಂಡ್ ದ ನೆಕ್ಸ್ಟ್ ಪ್ರಶ್ನೆ, 71ನೇ ಪ್ರಶ್ನೆ, 2025 ಮಹಿಳಾ ಹಾಕಿ ಏಷ್ಯಾ ಕಪ್ ಅನ್ನು ಯಾವ ತಂಡ ಗೆದ್ದಿದೆ? ಯಾವ ತಂಡ ಗೆದ್ದಿದೆ? ಸೊ ಇದು ನಿಮ್ಗೆ ಗೊತ್ತಿರಲಿ. ಯಾವ್ದು ಹೇಳಿದೆ? ಇಲ್ಲಿ ಮಹಿಳಾ ಹಾಕಿ ಏಷ್ಯಾ ಕಪ್ ಅಲ್ವಾ, ಮಹಿಳಾ ಹಾಕಿ ಏಷ್ಯಾ ಚಾಂಪಿಯನ್ಶಿಪ್ ಅದು. ಓಕೆ, ಸೊ ಇದನ್ನು ಗೆದ್ದಿರ್ತಕ್ಕಂಥ ತಂಡ ಯಾವುದು ಅಂದರೆ ಚೀನಾ. ಹಾಗೆ ಆಯೋಜನೆ ಮಾಡಿರ್ತಕ್ಕಂಥ ದೇಶ ಯಾವುದು ಅಂತ ಕೇಳಿದ್ರೆ ಅಗೇನ್ ಚೀನಾ. ಆ್ಯಂಡ್ ದೆನ್ ಇಲ್ಲಿ ಮಹಿಳೆ ತೆಗೆದು ಪುರುಷರು ಅಂತ ಏನಾದರೂ ಹಾಕಿದ್ರೆ, ಪುರುಷರ ಹಾಕಿ ಏಷ್ಯಾ ಕಪ್ ಚಾಂಪಿಯನ್ಶಿಪ್ನ ಗೆದ್ದಿರ್ತಕ್ಕಂಥ ತಂಡ ಯಾವುದು ಅಂದರೆ ಭಾರತ. ಹೋಸ್ಟ್ ಮಾಡಿರ್ತಕ್ಕಂಥ ದೇಶ ಯಾವುದು ಅಂದರೆ ಭಾರತ. ಎಲ್ಲಿ ಅಂತಂದರೆ ರಾಜ್ಗೀರ್. ಸರಿನಾ? ಯಾರನ್ನ ಸೋಲಿಸ್ತು? ಈ ಒಂದು ಸೌತ್ ಕೊರಿಯಾವನ್ನು ಸೋಲಿಸಿದೆ. ಯಾವಾಗಲೇ ನೋಡ್ಕೊಂಡು ಬಂದವಲ್ವ ಯಾರನ್ನ ಸೋಲಿಸಿದೆ ಅಂತ. ಬಟ್ ಎಲ್ಲಿ ಹೋಸ್ಟ್ ಮಾಡಿದ್ದಾರೆ ಅಂತ ನಿಮ್ಗೆ ಹೇಳಿರಲಿಲ್ಲ, ಇದನ್ನು ನೆನ್ಪಿಟ್ಕೊಳ್ಳಿ. ಸೊ ಕೊನೆಯ ಒಂದು ಮ್ಯಾಚಲ್ಲಿ 2-1 ಗೆಲ್ತಾರೆ ಇವರು. 2 ಗೋಲ್ಗಳನ್ನು ಸ್ಕೋರ್ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ ಕೇಳ್ಬೋದು. ಸ್ವಲ್ಪ ಇನ್ನೂ ಡೆಪ್ತಾಗಿ ಹೋದರೆ ದಿಲ್ಪ್ರೀತ್ ಸಿಂಗ್. ನಿಮಗೆ ಕೇಳಿರ್ತೀರಾ, ಮೀನ್ಸ್ ನನ್ನ ಕ್ಲಾಸ್ ಏನಾದರೂ ಕೇಳೋರಾಗಿದ್ದರೆ ನಿಮಗೆ ಗೊತ್ತಿರುತ್ತೆ ದಿಲ್ಪ್ರೀತ್ ಸಿಂಗ್. ನಾನು ಸಾಕಷ್ಟು ಹೇಳಿದ್ದೀನಿ ದಿಲ್ನ ಗೆದ್ದಿದ್ರು ಅವರು ಅಂತ. ಆ್ಯಂಡ್ ದ ನೆಕ್ಸ್ಟ್ ಪ್ರಶ್ನೆ, 2025 ದುಲೀಪ್ ಟ್ರೋಫಿಯನ್ನು ಗೆದ್ದಿರ್ತಕ್ಕಂಥ ತಂಡ ಯಾವುದು ಅಂತ ಕೇಳಿದ್ದಾನೆ. ದುಲೀಪ್ ಟ್ರೋಫಿಯನ್ನು ಗೆದ್ದಿರ್ತಕ್ಕಂಥ ತಂಡ ಯಾವುದು? ಸೆಂಟ್ರಲ್ ಝೋನ್ ಅಂತ ಹೇಳ್ತೀವಿ. ಸರಿನಾ? ಯಾವುದು? ಸೆಂಟ್ರಲ್ ಝೋನ್. ನಮ್ಮ ರಜತ್ ಪತಿದಾರ್ ಅವರ ಕ್ಯಾಪ್ಟನ್ಸಿ ಅಡಿಯಲ್ಲಿ ಈ ಒಂದು ದುಲೀಪ್ ಟ್ರೋಫಿಯನ್ನು ಗೆದ್ದಿದ್ದಾರೆ ಈ ವರ್ಷ. ಯಾವುದು? ದುಲೀಪ್ ಟ್ರೋಫಿಯನ್ನು ಗೆದ್ದಿರ್ತಕ್ಕಂಥ ತಂಡ ಯಾವುದು ಅಂದರೆ ಕೇಂದ್ರ ವಲಯ ಅಂತ ಹೇಳ್ತೀವಿ. ಯಾರನ್ನ ಸೋಲಿಸಿ ಗೆದ್ದಿದ್ದಾರೆ? ಈ ಒಂದು ದಕ್ಷಿಣ ವಲಯವನ್ನು ಸೋಲಿಸಿ ಇವರು ಗೆದ್ದಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ISSF ವಿಶ್ವಕಪ್ 2025 ಲಿಮಾದಲ್ಲಿ ಸಿಮ್ರಾನ್ ಪ್ರೀತ್ ಕೌರ್ ಬ್ರಾರ್ ಯಾವ ಸ್ಪರ್ಧೆಯಲ್ಲಿ ಬೆಳ್ಳಿ ಪದಕವನ್ನು ಗೆದ್ದಿದ್ದಾರೆ ಅಂತ ಕೇಳಿದ್ದಾರೆ. ಸರಿನಾ? ಎಷ್ಟು ಮೀಟರ್ ಏರ್ ಪಿಸ್ತೂಲ್ನಲ್ಲಿ ಗೆದ್ದಿದ್ದಾರೆ ಅಂತ? 25 ಮೀಟರ್ ಏರ್ ಪಿಸ್ತೂಲ್ನಲ್ಲಿ ಇವರು ಗೆದ್ದಿದ್ದಾರೆ.
ಆ್ಯಂಡ್ ದೆನ್ ಸರ್ಬ್ಜೋತ್ ಸಿಂಗ್ ಅವ್ರ ಬಗ್ಗೆ ಕೇಳಿದಾರಲ್ವಾ, ಸಾರಿ ಸ್ವಪ್ನಿಲ್ ಕುಸಾಲೆ ಅವ್ರ ಬಗ್ಗೆ ಒಂದು ಪ್ರಶ್ನೆ ಕೇಳಿದರು ಮೊನ್ನೆ IBSA ಅಲ್ಲಿ ಅನಿಸುತ್ತೆ, IBSA ಆರ್ ಯಾವುದು ಫೇಸ್ 13 ಎಕ್ಸಾಮಲ್ಲೂ, ಸರಿನಾ. ಸೊ ಇದರಲ್ಲಿ ಏನು ಕೇಳಿದರು ಅಂದರೆ, ಈ ಸ್ವಪ್ನಿಲ್ ಕುಸಾಲೆ ಅವರು ಎಷ್ಟು ಮೀಟರ್ನಲ್ಲಿ ಈ ಒಲಿಂಪಿಕ್ಸಲ್ಲಿ ಕಂಚಿನ ಪದಕ ಗೆದ್ದರು ಅಂತ, ಮೀನ್ಸ್ ಎಷ್ಟು ಮೀಟ್ರ್ ಏರ್ ಪಿಸ್ತೂಲ್ನಲ್ಲಿ ಗೆದ್ದಿದ್ದಾರೆ ಅಂತ. ಅವರು 50 ಮೀಟ್ರ್ ಏರ್ ಪಿಸ್ತೂಲ್ ಏನಿದೆ ಅಲ್ಲ ಅದರಲ್ಲಿ ಗೆದ್ದಿದ್ದಾರೆ ನೋಡಿ. ಆ್ಯಂಡ್ ದೆನ್ ಈ ಸರ್ಬ್ಜೋತ್ ಸಿಂಗ್ ಅನ್ನೋರು ಏನಿದಾರಲ್ವಾ, ಸರ್ಬ್ಜೋತ್ ಸಿಂಗ್ ಆ್ಯಂಡ್ ದೆನ್ ಮನು ಭಾಕರ್ ಅವರು, ಸೊ ಅವ್ರು ಗೆದ್ದಿರೋದು 10 ಮೀಟ್ರಲ್ಲಿ. ಓಕೆ, ಅದು ಕೂಡ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಕಜಕಿಸ್ತಾನದಲ್ಲಿ ನಡೆದ 2025 ಏಷ್ಯನ್ ಶೂಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಮಹಿಳೆಯರ 10 ಮೀಟರ್ ಏರ್ ಪಿಸ್ತೂಲ್ ಸ್ಪರ್ಧೆಯಲ್ಲಿ ಮನು ಭಾಕರ್ ಯಾವ ಪ್ರಶಸ್ತಿಯನ್ನು ಗೆದ್ದಿದ್ದಾರೆ, ಯಾವ ಒಂದು ಪದಕವನ್ನು ಗೆದ್ದಿದ್ದಾರೆ, ಯಾವ್ದು ಗೆದ್ದಿದ್ದಾರೆ, ಅಲ್ಲಿ ಯಾವ್ದು ಗೆದ್ದಿದ್ದಾರೆ, ಒಲಿಂಪಿಕ್ಸಲ್ಲಿ ಬ್ರೌನ್ಸ್ ಮೆಡಲ್ನ ಗೆದ್ದಿದ್ರು. ಇಲ್ಲಿ ಯಾವ್ದು ಗೆದ್ದಿದ್ದಾರೆ, ಇಲ್ಲಿ ಕೂಡ ಅಗೇನ್ ಬ್ರೌನ್ಸ್ ಮೆಡಲ್ ಮೀನ್ಸ್ ಕಂಚಿನ ಪದಕವನ್ನು ಗೆದ್ದಿದ್ದಾರೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 2025 ಏಷ್ಯನ್ ಸರ್ಫಿಂಗ್ ಚಾಂಪಿಯನ್ಶಿಪ್ನಲ್ಲಿ ಓಪನ್ ಪುರುಷರ ವಿಭಾಗದಲ್ಲಿ ಕಂಚಿನ ಪದಕ ಗೆದ್ದ ಮೊದಲ ಭಾರತೀಯ ಯಾರು ಅಂತ ಕೇಳಿದ್ದಾರೆ. ಯಾರಿದ್ದಾರೆ, ನಮ್ಮ ರಮೇಶ್ ಬೂದಿಯಾಲ್ ಅವರು ಇದ್ದಾರೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 2025 ಮಹಿಳಾ ಪ್ರೀಮಿಯರ್ ಲೀಗನ್ನು ಯಾವ ತಂಡ ಗೆದ್ದಿತ್ತು, ಯಾವ ತಂಡ ಗೆದ್ದಿದೆ, ಡೆಲ್ಲಿ ಅವರು ಸೋತಿದ್ದಾರೆ. ಗೆದ್ದವರು ಯಾರು ಅಂತಂದರೆ ಮುಂಬೈ ಅವರು. ಏನು ಬ್ಯಾಡ್ ಲಕ್ ಅಂತಂದರೆ ನಮ್ಮ ಮೆಗ್ ಲ್ಯಾನಿಂಗ್ ಅವ್ರದ್ದು. ಮೆಗ್ ಲ್ಯಾನಿಂಗ್ ಯಾರು, ಡೆಲ್ಲಿ ತಂಡದ ನಾಯಕಿ, ಆಸ್ಟ್ರೇಲಿಯನ್ ಫೇಮಸ್ ಕ್ರಿಕೆಟರ್, ಸರಿನಾ. ಸೊ ಇವರು 2023ರಲ್ಲಿ, 2024ರಲ್ಲಿ, 2025ರಲ್ಲಿ, 23ರಲ್ಲಿ ಗೆದ್ದಿರ್ತಕ್ಕಂಥ ತಂಡ ಯಾವುದು, ಈ ಮುಂಬೈ ಇಂಡಿಯನ್ಸ್ ವುಮೆನ್ಸ್ ಅಂತ ಹೇಳ್ತೀವಿ. ಆ್ಯಂಡ್ 2025ರಲ್ಲಿ ಗೆದ್ದಿರ್ತಕ್ಕಂಥ ತಂಡ ಯಾವುದು, ಅಗೇನ್ ಮುಂಬೈ ಇಂಡಿಯನ್ಸ್ ಅಂತ ಹೇಳ್ತೀವಿ. 2024ರಲ್ಲಿ ಗೆದ್ದಿರ್ತಕ್ಕಂಥ ತಂಡ ಯಾವುದು, ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಸ್ಮೃತಿ ಮಂದನ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಮೂರೂ ಕೂಡ ಯಾರ ವಿರುದ್ಧ ಗೆದ್ದಿದ್ದಾರೆ ಅಂತ ಗೊತ್ತಾ, ಮೂರೂ ಕೂಡ ಗೆದ್ದಿರೋದು ಇದೇ ಒಂದು ಡೆಲ್ಲಿ ಟೀಮ್ಸ್ ವಿರುದ್ಧ ಗೆದ್ದಿದ್ದಾರೆ, ಸರಿನಾ. ಡೆಲ್ಲಿ ಟೀಮ್ ಏನಿದೆ ಅಲ್ವಾ, ಏನಂತ ಹೇಳ್ತೀವಿ, ಡೆಲ್ಲಿ ಕ್ಯಾಪಿಟಲ್ಸ್, ಸರಿನಾ. ಆ ಒಂದು ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧನೇ ಈ ಮೂರೂ ತಂಡಗಳು ಗೆದ್ದಿದ್ದಾವೆ. ಮೀನ್ಸ್ ಮೂರೂ ಬಾರಿ ಫಸ್ಟ್ ರನ್ನರ್ ಅಪ್ ಆಗಿರ್ತಕ್ಕಂಥ ತಂಡ ಯಾವುದು ಅಂದರೆ ಇದೇ ಒಂದು ಡೆಲ್ಲಿ ತಂಡ. ಬ್ಯಾಡ್ ಲಕ್ಕಲ್ಲಿ ಮೇ ಬಿ ಕಿರೀಟ ಇದ್ದಾರೆ ಇವರು ಕೂಡ. ಓಕೆ, ಆ್ಯಂಡ್ ದೆನ್ ಮೀನ್ಸ್ ಹೇಳ್ದೆ ಅಂದರೆ ಫೈನಲ್ವರೆಗೂ ಬಂದು ಕೂಡ ಬಿಟ್ಕೊಟ್ಟಿದ್ದಾರೆ. ಮೀನ್ಸ್ ಫೈನಲ್ವರೆಗೂ ಬಂದು ಕೂಡ ಅವ್ರ ಲಕ್ ಅವರಿಗೆ ಕೈ ಹಿಡಿದಿಲ್ಲ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಫಿಡೆ ವಿಶ್ವ ಜೂನಿಯರ್ ಚೆಸ್ ಚಾಂಪಿಯನ್ಶಿಪ್ 2025 ಯಾರು ಗೆದ್ದರು ಅಂತ ಕೇಳಿದ್ದಾರೆ. ವಿಶ್ವ ಜೂನಿಯರ್ ಚೆಸ್ ಚಾಂಪಿಯನ್ಶಿಪ್ಪನ್ನು ಕೇಳಿದ್ದಾರೆ ಅವರು, ಸರಿನಾ. ಯಾವುದು ಜೂನಿಯರ್ ಕೇಳಿದ್ದಾರೆ. ಜಸ್ಟ್ ನಾವು ಫಿಡೆ ವರ್ಲ್ಡ್ ಕಪ್ ಅಂತ ಕೇಳಿದ್ರೆ ಅವಾಗ ನಾವು ಏನಂತ ಹಾಕಬೇಕಾಗುತ್ತೆ, ಡಿ ಗುಕೇಶ್ ಅಂತ ಆನ್ಸರ್ ಹೋಗೇ ಬಿಡುತ್ತೆ. ಬಟ್ ಡಿ ಗುಕೇಶ್ ಅಲ್ಲ, ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಪ್ರಣವ್ ವೆಂಕಟೇಶ್ ಅಂತ ಹೇಳ್ತೀವಿ. ಯಾವುದು, ಕ್ಷಮಿಸಿ, ಪ್ರಣವ್ ವೆಂಕಟೇಶ್. ಫಿಡೆ ವಿಶ್ವ ಜೂನಿಯರ್ ಚೆಸ್ ಚಾಂಪಿಯನ್ಶಿಪ್ಪನ್ನು ಗೆದ್ದಿರ್ತಕ್ಕಂಥ ವ್ಯಕ್ತಿ ಯಾರು ಅಂದರೆ ಪ್ರಣವ್ ವೆಂಕಟೇಶ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 78ನೇ ಪ್ರಶ್ನೆ, 2024-25 ವಿಜಯ್ ಹಜಾರೆ ಟ್ರೋಫಿಯನ್ನು ಗೆದ್ದಿರ್ತಕ್ಕಂಥ ತಂಡ ಯಾವುದು, ನಮ್ಮ ಮಯಾಂಕ್ ಅಗರ್ವಾಲ್ ತಂಡದ ಯಾವುದು, ಕರ್ನಾಟಕ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 78ನೇ ಆವೃತ್ತಿಯ ಸಂತೋಷ್ ಟ್ರೋಫಿ ರಾಷ್ಟ್ರೀಯ ಫುಟ್ಬಾಲ್ ಚಾಂಪಿಯನ್ಶಿಪ್ಪನ್ನು ಪ್ರಶಸ್ತಿಯನ್ನು ಗೆದ್ದಿರ್ತಕ್ಕಂಥ ತಂಡ ಯಾವುದು ಅಂತ ಕೇಳಿದ್ದೀನಿ. ಆವೃತ್ತಿ ಇಂಪಾರ್ಟೆಂಟ್ ಆಗುತ್ತೆ. ಸಂತೋಷ್ ಟ್ರೋಫಿದು ಎಷ್ಟನೇ ಆವೃತ್ತಿ ಆಗಿದೆ, 78ನೇ ಆವೃತ್ತಿ ಆಗಿದೆ, ಸರಿನಾ. ಯಾವುದು, ಹಾಗಾದರೆ ಡ್ಯುರಾಂಡ್ ಕಪ್ದು ಎಷ್ಟನೇ ಆವೃತ್ತಿ ಆಗಿದೆ ಅಂತ ಹೇಳ್ಬೋದಾ, ಅವಾಗಲೇ ಹೇಳಿದೆ ನಿಮಗೆ. ಡ್ಯುರಾಂಡ್ ಕಪ್ದು ಕಮೆಂಟ್ ಮಾಡೋದು ಬೇಡ, ಜಸ್ಟ್ ನೀವು ಮೈಂಡಲ್ಲಿ ಒಂದು ಆನ್ಸರ್ ಹೇಳ್ಬೋದಾ, ಹೇಳಿ ನೋಡೋಣ. ಇಲ್ಲಿ ಸಂತೋಷ್ ಟ್ರೋಫಿಯನ್ನು ಗೆದ್ದಿರ್ತಕ್ಕಂಥ ತಂಡ ಯಾವುದು ಅಂತ ಕೇಳಿದ್ರೆ ನಾವು ವೆಸ್ಟ್ ಬೆಂಗಾಲ್ ಅಂತ ಹೇಳ್ತೀವಿ, ಸರ್. ಯಾವುದು, ವೆಸ್ಟ್ ಬೆಂಗಾಲ್. ಎಷ್ಟನೇ ಆವೃತ್ತಿ ಆಗಿತ್ತು ಅಂದರೆ 78ನೇ ಆವೃತ್ತಿ ಆಗಿತ್ತು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಸೌತ್ ಕೊರಿಯಾದಲ್ಲಿ ಗ್ಯಾಂಗ್ಚುವೆಲ್ನಲ್ಲಿ ನಡೆದ 2025 ವಿಶ್ವ ಬಿಲ್ಲುಗಾರಿಕೆ ಚಾಂಪಿಯನ್ಶಿಪ್ನಲ್ಲಿ ರಿಷಬ್ ಯಾದವ್, ಅಮನ್ ಸೈನಿ ಮತ್ತು ಪ್ರಥಮೇಶ್ ಫ್ಯೂಗೆ ಯಾವ ಪದಕವನ್ನು ನೀಡಿದ್ದಾರೆ ಅಂತ, ಮೀನ್ಸ್ ಯಾವ ಒಂದು ಪದಕವನ್ನು ಅವರು ಗೆದ್ದಿದ್ದಾರೆ ಅಂತ, ಯಾವ ಒಂದು ಪದಕವನ್ನು ಗೆದ್ದಿದ್ದಾರೆ ಅಂತ ಹೇಳ್ಬೋದಾ, ಯಾವ ಒಂದು ಪದಕ, ಚಿನ್ನದ ಪದಕವನ್ನು ಗೆದ್ದಿದ್ದಾರೆ. ಆ್ಯಂಡ್ ದೆನ್ ಮುಂದಿನ ಪ್ರಶ್ನೆ, ಓಕೆ, ಮುಂದಿನ ಪ್ರಶ್ನೆ ಎಲ್ಲ ಇದು ಅಲ್ಲಿ ನಿಮ್ಗೆ ಲಾಸ್ಟ್ ಹೇಳಿದೆ ಅಲ್ಲ, ಲಾಸ್ಟ್ ಒಂದು ಕ್ವಶನಲ್ಲಿ ವುಮೆನ್ಸ್ ಗ್ರ್ಯಾಂಡ್ ಸ್ಲ್ಯಾಮ್ ವಿನ್ನರ್ಸ್. ಓಕೆ, ಫಸ್ಟ್ ಏನು ಹೇಳಿದೆ ನಿಮಗೆ, ಆಸ್ಟ್ರೇಲಿಯನ್ ಓಪನ್ ಟೆನಿಸ್ ಟೂರ್ ನಡೀತದೆ ಅಂತ ಹೇಳಿದೆ. ಯಾರು ಗೆದ್ದಿದ್ದಾರೆ ಅಂತ ಹೇಳಿದೆ, ಮ್ಯಾಡಿಸನ್ ಕಿಸ್ಗೆ ಅವ್ರು ಗೆದ್ದಿದ್ದಾರೆ ಅಂತ ಹೇಳಿದೆ. ಆ್ಯಂಡ್ ದೆನ್ ಫ್ರೆಂಚ್ ಓಪನ್ ಟೆನಿಸ್ ಟೂರ್ನಿ ಅವ್ರು ಯಾರು ಗೆದ್ದಿದ್ದಾರೆ, ಕೋಕೋ ಗೌಫ್ ಅಂತ ಹೇಳಿದೆ. ಸೊ ಸಿ ಫಾರ್ ಕೋಕೋ ಗೌಫ್. ಆ್ಯಂಡ್ ದೆನ್ ಸಿ ಫಾರ್ ಕಾರ್ಲಸ್ ಅಲ್ಕ್ರಾಜ್, ಯಾರು ಪುರುಷರಲ್ಲಿ ಗೆದ್ದಿದ್ದಾರೆ ಅಂತ ಹೇಳಿದೆ. ಆ್ಯಂಡ್ ದೆನ್ ಸಿ ಮೂರನೇದು ವಿಂಬಲ್ಡನ್ ಓಪನ್ ಟೆನಿಸ್ ಟೂರ್ನಿ ಸ್ವೇಟಿಕ್ ಅವ್ರು ಗೆದ್ದಿದ್ದಾರೆ. ಆ್ಯಂಡ್ ದೆನ್ ಪುರುಷರಲ್ಲಿ ಯಾರು ಗೆದ್ದಿದ್ದಾರೆ ಅಂದರೆ ಸಿನ್ನರ್ ಅವ್ರು ಗೆದ್ದಿದ್ದಾರೆ, ಜಾನಿಕ್ ಸಿನ್ನರ್ ಅಂತ ಹೇಳ್ತೀವಿ, ಸರಿನಾ. ಆ್ಯಂಡ್ ದೆನ್ ನೆಕ್ಸ್ಟ್ US ಓಪನ್ ಟೆನಿಸ್ ಟೂರ್ನಿಯಲ್ಲಿ ಮಹಿಳೆಯರಲ್ಲಿ ಗೆದ್ದಿರ್ತಕ್ಕಂಥ ವ್ಯಕ್ತಿ ಯಾರು ಅಂದರೆ ಅರೇನಾ ಸವೆಲಿಂಕಾ ಅಂತ ಹೇಳ್ತೀವಿ, ಸರಿನಾ. ಸೊ ಇದೊಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ, ಇಲ್ಲ ಅಂದರೆ ಬರ್ಕೊಂಡು ಇಟ್ಕೊಳ್ಳಿ. ಬಟ್ ಇದು ಸ್ಕ್ರೀನ್ಶಾಟನ್ನೇ ತೊಗೊಳ್ಳಿ, ಸರಿಯಾಗಿಲ್ಲ ಅಂದರೆ ಬರ್ಕೊಂಡು ಇಟ್ಕೊಳ್ಳಿ. ಇಂಪಾರ್ಟೆಂಟ್ ಇದು ನೋಡಿ, ಮೋಸ್ಟ್ ಇಂಪಾರ್ಟೆಂಟ್, ಸರಿಯಾ. ಸೊ ಇಲ್ಲಿವರೆಗೂ ಫಸ್ಟ್ ಆಫ್ ಆಲ್ ಕ್ಲಾಸ್ ಕೇಳೋದಕ್ಕೆ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೂ ನೀವು ಏನಾದರೂ ಕ್ಲಾಸ್ ಕೇಳಿ ಕ್ಲಾಸ್ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಲೈಕ್ ಮಾಡಿದಿರಿ ಅಂತಂದರೆ, ನಿಮ್ಗೆ ಇಷ್ಟ ಆಗಿದೆ ಅಂತಂದರೆ ನಿಮ್ಮ ಫ್ರೆಂಡ್ಸು ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಸಿಗೋಣ ಮತ್ತೆ ಒಂದು ಒಳ್ಳೆ ಟಾಪಿಕ್ ಜೊತೆಗೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್.